ನಾವು ರಿಕ್ಷಾ ಚಾಲನೆ ಮಾಡುವಾಗ ಕನಿಷ್ಠ ದರ ಅಂದ್ರೆ ನೀವು 10 ಈಗ ರೂಪಾಯಿ ಒಂದು ಇತ್ತು. ದಿನಕ್ಕೆ ರೂಪಾಯಿ ಸರಾಸರಿ ನಿಮ್ಗೆ ಆದಾಯ ಎಷ್ಟು ಬರ್ತಿತ್ತು ಅಂತ? ಅವಾಗ ಒಂದು 200 ರಿಂದ 300 ರೂಪಾಯಿ ಬರ್ತಿತ್ತು. ಚೈತನ್ಯ ಯುವರಂಧದ ಅಲ್ಲಿ ತಿಂಗಳ ಪ್ರಥಮ ಶನಿವಾರ, ಪ್ರತಿ ಹ್ಮ್. ತಿಂಗಳ ಪ್ರಥಮ ಶನಿವಾರ ಅಲ್ಲಿ ಆರ್ ಟಿ ಒ ಕ್ಯಾಂಪ್ ಆಗ್ತದೆ. ರಾತ್ರಿ ಹೋಗುವಾಗ ಒಂದು 9:30 10 ಗಂಟೆಗೆ ಹಾ. ನನ್ನನ್ನೊಂದು 3 ಜನ ತಡೆದು ನಿಲ್ಲಿಸಿ, ಹ್ಮ್. ನಂದು ಎದುರು ಕಿಸೆಯಲ್ಲಿ ಸ್ವಲ್ಪ ಹಣ ಇತ್ತು, ಹಾ. 800 ರೂಪಾಯಿ ಹಣ. ಹಾ. ಅವ್ರು ಅದನ್ನ ತಕೊಂಡು ಹೋದ್ರು. ಹೌದಾ? ಹೌದು, ಹಾ. ಇದು ಕಿಸೆ ಅರ್ದು. ಹರಿದು ಹೋಯ್ತು, ತಕೊಂಡು ಹೋದ್ರು. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನ್ ನಿಮ್ಮ ಚಂದ್ರಹಾಸ್. ಬೌನ್ಸ್ ಬ್ಯಾಕ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಸುಮಾರು 25 ವರ್ಷಗಳಿಂದ ರಿಕ್ಷಾ ಚಾಲನೆಯನ್ನು ಮಾಡಿ ಇವತ್ತು ಹೆಬ್ರಿಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯದರ್ಶಿ ಹಾಗೆ ಅದರಲ್ಲಿ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಮಾಡಿರುವಂತಹ ಪ್ರಭಾಕರ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸುವ. ಸರ್ ನಮಸ್ತೆ. ನಮಸ್ತೆ. ಸರ್, ನೀವೀಗ 25 ವರ್ಷಗಳಿಂದ ತಾವು ರಿಕ್ಷಾ ಚಾಲನೆಯನ್ನು ಮಾಡಿದ್ದೀರಿ. ಹೌದು. ಸೊ ಫಸ್ಟಿಗೆ ನೀವು ರಿಕ್ಷಾವನ್ನು ತಗೊಳ್ಬೇಕು, ರಿಕ್ಷಾವನ್ನು ಓಡಿಸ್ಬೇಕು ಅನ್ನೋದು ಹೇಗೆ ನಿಮ್ಗೊಂದು ಯೋಚನೆ ಬಂತು ಅನ್ನುವಂಥದ್ದು? ಅದೇ, ನನಗೆ ಫಸ್ಟ್ ಪೊಲೀಸ್ ಇಲಾಖೆಯಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕಂತ ಬಹಳ ಆಸೆ ಇತ್ತು. ಆದ್ರೆ ಆದಷ್ಟು ಪ್ರಯತ್ನ ಪಟ್ಟೆ. ಆಮೇಲೆ ಆವಾಗಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತು. ನಮ್ಗೆ ಹೆಬ್ರಿಯಲ್ಲಿ ಒಬ್ರು ಪೊಲೀಸ್ ಇದ್ರು, ವಿನಾಯಕ ಬಿಲ್ಲವ ಅಂತ ಹೇಳಿ. ಅವಳು ವಾರ ನಮಗೆ ಸಪೋರ್ಟ್ ಮಾಡಿದ್ರು. ಮನೆಯಲ್ಲಿ ಸ್ವಲ್ಪ ಪೊಲೀಸ್ ಇಲಾಖೆ ಬೇಡ ಎನ್ನುವ ವಾತಾವರಣ ಇತ್ತು. ಆನಂತರ ರಿಕ್ಷಾ ಚಾಲನೆ ಮಾಡಿ ಆದ್ರೂ ಒಂದು ಸೇವೆ ಮಾಡ್ಬೇಕಂತ ಹೇಳಿ, ಅಂದ್ರೆ ಅದು ಕಾಕಿ ಇದು ಕಾಕಿ ಅಲ್ಲ, ಹಾಗೆ ಸಮಾಜದಲ್ಲಿ ಏನಾದ್ರೂ ಒಂದು ಸೇವೆ ಮಾಡ್ಬೇಕಂತೇಳಿ ರಿಕ್ಷಾ ಚಾಲನೆಗೆ ಪ್ರಾರಂಭ ಮಾಡಿದೆ. ಆನಂತರ ಅದೇ ಕಂಟಿನ್ಯೂಸ್ ಆಯ್ತು. ನಾವು ರಿಕ್ಷಾ ಚಾಲನೆ ಮಾಡುವಾಗ ಕನಿಷ್ಠ ದರ ಅಂದ್ರೆ 10 ರೂಪಾಯಿ ಇತ್ತು. 10 ರೂಪಾಯಿ 10 ರೂಪಾಯಿ ಕನಿಷ್ಠ ದರ. ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಹೋದ್ರೆ ಕಡೆಗೆ 10 ರೂಪಾಯಿ ಮಿನಿಮಮ್ ರೇಟು 10 ರೂಪಾಯಿ ಇತ್ತು. ಆನಂತರ ರಸ್ತೆ ಎಲ್ಲ ಕಚ್ಚಾ ರಸ್ತೆಗಳೇ ಜಾಸ್ತಿ ಇದ್ದದ್ದು, ಎಲ್ಲ ಜಲ್ಲಿಕಲ್ಲು. ಹೌದು, ಈ ತರದ ರಸ್ತೆ ಯಾವ್ದು ಇರ್ಲಿಲ್ಲ. ಅವಾಗ ಬಜಾಜ್ನವ್ದು ಟೂ ಸ್ಟ್ರೋಕ್, ಅಂದ್ರೆ ಆಯಿಲಿಗೆ ಪೆಟ್ರೋಲಿಗೆ ಆಯಿಲ್ ಮಿಕ್ಸ್ ಹಾಕೋದು, ಕಿಕ್ಕರ್ ಅಲ್ಲಿ ಸ್ಟಾರ್ಟ್ ಮಾಡೋದು. ಕಿಕ್ಕರಲ್ಲಿ ಸ್ಟಾರ್ಟ್ ಮಾಡುವಂತ ರಿಕ್ಷಾ ಇತ್ತು. ವಾಹ್, ಫಸ್ಟ್ ರಿಕ್ಷಾ ನಿಮ್ದು ಅದೇ. ಅದು ಸ್ಟಾರ್ಟ್ ಮಾಡ್ಲಿಕ್ಕೆ ಸೆಲ್ಫ್ ಗಿಲ್ಪ್ ಏನು ಇರ್ಲಿಲ್ಲ. ಅದರಲ್ಲಿ ಅಂದ್ರೆ ಅದು ಹೀಗೆ ಎಳೆಯೋದಿತ್ತಲ್ಲ. ಎಳೆಯೋದಿತ್ತು. ಅದರಲ್ಲೇ ಕಂಟಿನ್ಯೂಸ್ ಮಾಡ್ಕೊಂಡು ಬಂತು. ಹಾಗೆ ನಾನು ಶಾಲೆಯಲ್ಲಿರುವಾಗನೇ ಒಂದು ಎಲ್ಲ ಸ್ವಲ್ಪ ಲೀಡರ್ಶಿಪ್ ತಗೊಳ್ತಾ ಬಂದಿದೆ. ಅದೇ ಒಂದು ಸ್ವಲ್ಪ ಕಂಟಿನ್ಯೂಸ್ ಆಯ್ತು. ನಮ್ದೇ ಒಂದು ಸಂಘಟನೆ ಬೇಕೆನ್ನುವ ಉದ್ದೇಶದಲ್ಲಿ ಇದ್ದೆ. ನನಗಿಂತ ಮೊದಲು ಬಂದವರು ಹೆಬ್ರಿಯಲ್ಲಿ ಸುರೇಶ್ ಭಂಡಾರಿ ಅಂತ ಹೇಳಿ, ಅವರು ನಮ್ಮ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘಕ್ಕೆ ಅಡಿಪಾಯ ಹಾಕಿದ್ರು. ಅಲ್ಲಿಂದ ಸ್ಥಾಪಕ ಗೌರವಾಧ್ಯಕ್ಷರಾಗಿ ರವೀಂದ್ರ ಬಲ್ಲಾಲ್, ಈಗ ದಿವಂಗತರಾಗಿದ್ದಾರೆ. ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತರ ಅವರೇ, ರವೀಂದ್ರನಾಥ್ ಬಳ್ಳಾಲ್, ಹಾಗೆ ನಮ್ಮ ಸಂಘದ್ದು ಲಕ್ಷ್ಮೀನಾರಾಯಣ್ ನಾಯಕ್ ಮತ್ತೆ ಭರತ್ ಕುಮಾರ್ ಶೆಟ್ಟಿ. ಇಲ್ಲಿವರೆಗೆ ನಮ್ಮನ್ನು ಅವರು ಬೆಳೆಸಿದ್ದಾರೆ. ಅವರು ಲಕ್ಷ್ಮೀನಾರಾಯಣ್ ನಾಯಕ್ ಮತ್ತು ಭರತ್ ಕುಮಾರ್ ಶೆಟ್ಟಿ ಅವರು ನನ್ನ 2 ಕಣ್ಣುಗಳಂತ ಹೇಳ್ಬಹುದು. ಇವಾಗ್ಲೂ ಅವ್ರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಕ್ಷಾದವರಂದ್ರೆ ಅವರಿಗೆ ಬಹಳ ಪ್ರೀತಿ. ಅಲ್ಲ, ನೀವು ರಿಕ್ಷಾ ಅಂದ್ರೆ ಚಾಲನೆ ಮಾಡ್ಲಿಕ್ಕೆ ಅದು ನಿಮ್ಗೆ ತುಂಬಾ ಇಷ್ಟವಾಗಿದ್ದ ಜಾಬ್ ಅಥವಾ ನೀವು ಹೇಗೆ ಅಂತ? ತುಂಬಾ ಇಷ್ಟಪಟ್ಟು ನೀವು ಅದನ್ನು ರಿಕ್ಷಾ ಚಾಲನೆ? ನಾನು ಪೊಲೀಸ್ ಇಲಾಖೆ, ಬಟ್ ಆ ನಂತರ ನಂದು ಮನಸ್ಸು ಮನೆಯಲ್ಲಿ ಬೇಡ ಅನ್ನುವ ಒತ್ತಡದಿಂದ ಬಿಟ್ಟೆ. ಕಾಕಿ ಶರ್ಟ್ ಹಾಕಿ ಆದ್ರೂ, ಅಂದ್ರೆ ಮನೆಯಲ್ಲಿ ಪೊಲೀಸ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಯೂನಿಫಾರ್ಮ್ ಅದು ಇದು ಒಂದೇ ಅಲ್ಲ, ದೇಶದಲ್ಲಿ ಕಾಕಿಗಿದ್ದಷ್ಟು ಬೆಲೆ ಯಾವುದು ಇಲ್ಲಲ್ಲ ಅಂತ ಹೇಳಿ ರಿಕ್ಷಾ ಚಾಲನೆ ಸ್ಟಾರ್ಟ್ ಮಾಡಿದೆ. ಆನಂತರ ತುಂಬಾ ಒಡನಾಡಿಗಳಾದರು, ತುಂಬಾ ಜನ ಪರಿಚಯ ಆದ್ರು. ಹೀಗೆ ಒಂದೊಂದೇ ಸಂಘ ಸಂಸ್ಥೆಗೆ ಸೇರ್ತಾ 2011ರಲ್ಲಿ ನಮ್ಮ ಜಯಕ್ರಾಮ್ಲಾರ್ ಅವರ ನೇತೃತ್ವದಲ್ಲಿ ನಾವು ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘವನ್ನು ರಿಜಿಸ್ಟರ್ಡ್ ಆಗಿ ಮಾಡಿತ್ತು. ಅದರಲ್ಲಿ ನಾನು ಪದಾಧಿಕಾರಿಯಾಗಿ ಮುಂಚೂಣಿಯಲ್ಲಿದ್ದು ಅದು ಸಂಘವನ್ನು ರಿಜಿಸ್ಟರ್ಡ್ ಆಯಿತು. ಜಯಕರಾಮ್ರವರು ವಿಶೇಷವಾಗಿ ಮುತುವರ್ಜಿ ವಹಿಸಿದ್ರು. 2013ರಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆ. ಫಸ್ಟಿಗೆ ನಾನು ಅಧ್ಯಕ್ಷ ಆಗಿದೆ. ಅವಾಗ ನಮಗೆ 28 ವರ್ಷ. 28 ವರ್ಷದಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಿ. ಒಂದು ಕೆಲವರು ಹಿರಿಯರಿಗೆ ಸ್ವಲ್ಪ ಇದಿತ್ತು, ಹಿಂಜರಿಕೆ ಇತ್ತು, ನಾವು ಯುವಕ ಹೇಗೆ ಸಂಘವನ್ನು ನಡ್ಸ್ಕೊಂಡು ಹೋಗ್ತಾರೆ ಇಲ್ವೋ ಅಂತೇಳಿ. ಆವಾಗದ ಕಾಲದಲ್ಲಿ ರಿಕ್ಷಾದವರಿಗೆ ಒಂದು ಬೆಲೆ ಇರ್ಲಿಲ್ಲ, ಗೌರವ ಇಲ್ಲ. ಏಕವಚನದಲ್ಲೇ ಎಲ್ಲ ಕರಿತಿದ್ರು, ಆಟೋ ಅಂತೆಲ್ಲ. ಹೌದು, ರಿಕ್ಷಾದವ. ಮತ್ತೆ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಕ್ಕೆಲ್ಲ ನಮ್ಮನ್ನಷ್ಟು ಕರಿತಿರ್ಲಿಲ್ಲ. ನಂದು ಫಸ್ಟ್ ಕಾನ್ಸೆಪ್ಟ್ ಅದೇ ಇತ್ತು, ಅಂದ್ರೆ ರಿಕ್ಷಾದವರಿಗೆ ಒಂದು ಗೌರವ ಕೊಡಬೇಕು, ನಮಗೆ ಬಹುವಚನ ಬರ್ಬೇಕಂತ ಹೇಳಿ. ಅದನ್ನೆಲ್ಲ ಹೋರಾಟ ಮಾಡಿ ಆನಂತರ ರಿಕ್ಷಾದವರು ಎನ್ನುವ ಪದ ಬಂತು. ಆನಂತರ ಎಲ್ಲ ಸಂಘ ಸಂಸ್ಥೆಯವರು ಕಾರ್ಯಕ್ರಮಕ್ಕೆಲ್ಲ ನಮ್ಮನ್ನೆಲ್ಲ ಕರಿತಿದ್ರು, ನಾವು ಸಕ್ರಿಯವಾಗಿ ಭಾಗವಹಿಸ್ತಿದ್ದೇವೆ.
ಮತ್ತೆ ಊರಿನ ಅಭಿವೃದ್ಧಿ, ಎಲ್ಲವೂ ಗ್ರಾಮದ ಏನಾದ್ರೂ ಕೆಲಸಗಳಿತ್ತು. ರಿಕ್ಷಾ ಚಾಲಕ ಅಂದ್ರೆ ಅವನು ಒಂದು ಗ್ರಾಮದ ನಾಡಿ ಮಿಡಿತ. ಅದು ಹೌದು. ಅವನಿಗೆ ಎಲ್ಲಿ ಹೋಗ್ಲಿಕ್ಕೆ ಎಲ್ಲಿ ಬರ್ಲಿಕ್ಕೆ ಎಲ್ಲವೂ ಕೂಡ ಎಲ್ಲ ಗೊತ್ತಿರ್ತದೆ. ಗೊತ್ತುಂಟು, ಮೂಲೆ ಮೂಲೆಯಲ್ಲಿ. ಈಗಲೂ ಅಷ್ಟೇ ಪೊಲೀಸ್ ಇಲಾಖೆ ಆಗಲಿ, ತಾಲೂಕು ಆಫೀಸು, ಗ್ರಾಮ ಪಂಚಾಯತ್ ಯಾವುದೇ ಒಂದು ಅಡ್ರೆಸ್ ಬೇಕಾದ್ರೆ ಅವ್ರ ಹತ್ರ ಫಸ್ಟಿಗೆ ನಮ್ಮನ್ನೇ ಸಂಪರ್ಕಿಸ್ತಾರೆ. ಹೌದು ಎಲ್ಲಿ ಯಾರು ಏನು ಅಂತ ಎಲ್ಲ ನಮ್ಗೆ ಗೊತ್ತಿರ್ತದೆ. ಅಲ್ಲ. ಮತ್ತೆ ಊರಿನಲ್ಲಿ ಏನು ಅಭಿವೃದ್ಧಿ ಆಗ್ಬೇಕು, ಯಾವ ಭಾಗದಲ್ಲಿ ಇದು ಅಭಿವೃದ್ಧಿ ಕುಂಠಿತವಾಗಿದೆ, ಅದನ್ನೆಲ್ಲ ಫಸ್ಟಿಗೆ ನಾವೇ ಹೇಳೋದು. ಹೌದೌದು. ನಾವು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಿದ್ರೆ ಅವರು ಅಲ್ಲಿಂದ ಮೇಲೆ ಮೇಲೆ ಹೋಗ್ತಾರೆ. ಈಗ ರಾಜಕೀಯ ಅಂತ ಬಂದ ಕೂಡಲೇ ರಿಕ್ಷದವರಿಗೆ ಇಷ್ಟೇ ಕೊಡೋದು, ಗ್ರಾಮ ಪಂಚಾಯತ್ ಸದಸ್ಯ ಒಂದು, ಅಲ್ಲಿ ಒಂದು ಪಂಚಾಯತಿಯಲ್ಲಿ ಒಂದೊಂದು ಕ್ಯಾಂಡಿಡೇಟ್ ಕೊಡ್ತಾರೆ ನಮಗೆ, ಅದಕ್ಕಿಂತ ಮೇಲ್ ಬಿಡುವುದಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದ್ರು, ನಮ್ಮಲ್ಲಿ ಆಸ್ಕರ್ ಫರ್ನಾಂಡಿಸ್, ತುಂಬಾ ಜನ ಇದ್ದಾರೆ ರಿಕ್ಷಾದಲ್ಲೇ ಮಾಡಿ ಮುಂದೆ ಬಂದವರು. ರಘುಪತಿ ಭಟ್ ಎಲ್ಲರೂ ಮಾಡಿದ್ದಾರೆ. ಆದ್ರೆ ಈಗಿನ ಇದರಲ್ಲಿ ಹಣಕಾಸಿನ ತೊಂದರೆ ಇರುವುದರಿಂದ ಅಷ್ಟು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗುತ್ತೆ. ಆದ್ರೆ ನೀವೀಗ ಒಂದು ದಿನಕ್ಕೆ ನೀವು ಆ ಟೈಮಲ್ಲಿ ರಿಕ್ಷಾ ಓಡಿಸ್ತಾ ಇದ್ರಿ ಅಲ್ಲ, ಒಂದು ದಿನದಲ್ಲಿ ನಿಮ್ಗೆ ಆ ಟೈಮಲ್ಲಿ ಎಷ್ಟು ಆದಾಯ ಬರ್ತಿತ್ತು ಅಂತ? ಈಗ ನೀವು 25 ವರ್ಷ ಅಂದ್ರೆ 2000 ಇಸ್ವಿಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೀರಿ ಅಂತ. ಸೊ ಅವಾಗ ನನ್ನ ವಯಸ್ಸು ಒಂದು 5 ವರ್ಷ ಇತ್ತು. ಆ ಟೈಮಲ್ಲಿ ನೀವು ಈಗ ಒಂದು ದಿನಕ್ಕೆ ಸರಾಸರಿ ನಿಮ್ಗೆ ಆದಾಯ ಎಷ್ಟು ಬರ್ತಿತ್ತು ಅಂತ? ಅವಾಗ ಒಂದು 200 ರಿಂದ 300 ರೂಪಾಯಿ ಬರ್ತಿತ್ತು. 200 ರಿಂದ 300. ಅದು ದಿನ ಅಲ್ಲ, ಒಂದು ಶನಿವಾರ ಆದಿತ್ಯವಾರ ಸ್ವಲ್ಪ ಜಾಸ್ತಿ, ಬೇರೆ ದಿನ ಕಡಿಮೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ರೆ 10 ರೂಪಾಯಿ, ಅದ ನಂತರ 12 ರೂಪಾಯಿ, 15 ರೂಪಾಯಿ ಹೀಗೆ. ಅಂದ್ರೆ ಅವಾಗ 200-300 ರೂಪಾಯಿ, ಈಗ ಒಂದ್ 2 ರಿಂದ 3 ಸಾವಿರದಷ್ಟು. ಅವಾಗ 32 ರೂಪಾಯಿ ಇತ್ತು ಪೆಟ್ರೋಲಿಗೆ, 1 ಲೀಟರ್ಗೆ 32 ರೂಪಾಯಿ ಇತ್ತು ಅವಾಗ. ಇವಾಗ 102 ಆಗಿದೆ, 102.5 ಆಗಿದೆ. ಹೌದು. ಅವಾಗ ಅಂದ್ರೆ ಮತ್ತೆ ಸ್ಟೂಲ್ ಸ್ಟೋಕ್ ಆಗ್ಲಿಕ್ಕೆ ಹೋಗಿ ಅಷ್ಟೇನು ಮೇಂಟೆನೆನ್ಸ್ ಜಾಸ್ತಿ ಬರ್ತಾ ಇರ್ಲಿಲ್ಲ, ಮಿನಿಮಮ್ ರೇಟ್ ಅಂತ ಹೇಳಿ. ಅಂದ್ರೆ ನೀವು ಆ ಪೆಟ್ರೋಲ್ ಹಾಕಿ ಮತ್ತೆ ಅದು ಆಯಿಲ್ ಏನೋ ಹಾಕ್ಬೇಕು, ಆಯಿಲ್ ಹಾಕ್ಬೇಕು ಒಟ್ಟಿಗೆ 1 ಲೀಟರ್ಗೆ 40 ಆಯಿಲ್ ಹಾಕ್ಲೇಬೇಕು. ಇಲ್ಲ ಅಂದ್ರೆ ಅದು ಆಯಿಲ್ ಮಿಕ್ಸ್ ಆಗದೆ ಡ್ರೈ ಪೆಟ್ರೋಲ್ ಆಗುದಿಲ್ಲ. ಇವಾಗೆಲ್ಲ ಡ್ರೈ ಪೆಟ್ರೋಲ್ ಬಂದಿದೆ ಅಲ್ಲ, ತೊಂದ್ರೆ ಇಲ್ಲ. ಈಗ ನಿಮ್ಮ ಪ್ರಕಾರ ನೀವು ಅವಾಗ 2000 ಇಸವಿಯಲ್ಲಿ ಏನ್ ರಿಕ್ಷಾ ಇತ್ತು ನಿಮ್ಮ ಹತ್ರ, ಅದು ಸ್ಟಾರ್ಟ್ ಮಾಡುವಾಗ ನೀವು ಹೀಗೆ ಹಿಡಿದು ಹೇಳ್ತಿದ್ರಿ, ನಿಮ್ಗೆ ಅದು ಬೆಸ್ಟ್ ಅನ್ಸುತ್ತಾ ಅಥವಾ ಈಗ ಇರುವಂತದ್ದೇ ನಿಮ್ಗೆ ಒಂದು ಹೇಗೆ ಅದು ಬೆಸ್ಟ್ ಅಂತ ಅನಿಸ್ತದ ಅಂತ? ಮೇಂಟೆನೆನ್ಸ್ಗೆ ಅದೇ ಒಳ್ಳೇದು, ಮೇಂಟೆನೆನ್ಸ್ಗೆ ಅದೇ ಒಳ್ಳೇದು. ಮತ್ತೆ ಈಗ ಸೆನ್ಸಾರ್ ಬಂದಿದೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಶೋರೂಮಿಗೆ ತಗೊಂಡು ಹೋಗ್ಬೇಕು. ಶೋರೂಮ್ ಅಲ್ಲಿ ಹೊರಗಡೆ ಬರುವವರಿಗೆ ಮಾತ್ರ ಅದು. ಆ ನಂತರ ವಾರಂಟಿದು ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಹೇಳಿ, ಅಂದ್ರೆ ಅವರು ಮೇಂಟೈನ್ ಮಾಡ್ಬೇಕಲ್ಲ. ಹಾಗಾಗಿ ಸ್ವಲ್ಪ ಅವ್ರದ್ದು ಸಮಸ್ಯೆ ಅವ್ರು ಹೇಳ್ತಾರೆ, ನಮ್ದು ಸಮಸ್ಯೆ ನಾವು ಹೇಳ್ತೇವೆ. ಕೆಲವೊಮ್ಮೆ ನಮಗೂ ಅವರಿಗೂ ಘರ್ಷಣೆ ಆಗ್ತಾ ಇರ್ತದೆ. ಅಂದ್ರೆ ಮತ್ತೆ ನೀವು ದಿನಕ್ಕೆ ಎಷ್ಟು ಗಂಟೆ ರಿಕ್ಷಾ ಓಡಿಸ್ತಿದ್ರಿ? ಈಗ ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗಿ ಎಷ್ಟು ಗಂಟೆವರೆಗೆ ರಾತ್ರಿ? ನಾನು ಅವಾಗ 6 ಗಂಟೆಗೆ ಹೋಗ್ತಿದ್ದೆ, ರಾತ್ರಿ 10:15 ಹೆಬ್ರಿಯಲ್ಲಿ ಇರ್ತದೆ. 10:15 ಆದ್ರೂ ಕೂಡ ಹೊರಟೋದು. ಅಂದ್ರೆ ನೀವು ಹೆಬ್ರಿಯಲ್ಲೇ ಫುಲ್ 25 ವರ್ಷ ಹೆಬ್ರಿಯಲ್ಲೇ ಇದ್ರಿ? ಹೆಬ್ರಿಯಲ್ಲೇ ಇದ್ದೇನೆ, ಹೆಬ್ರಿ ಸ್ಟ್ಯಾಂಡ್ ಅಲ್ಲೇ ಇದ್ದೇನೆ. ಹೆಬ್ರಿ ಸ್ಟ್ಯಾಂಡ್ ಅಲ್ಲೇ ಕೆಲಸ ಮಾಡಿದ್ದು. ಅಂದ್ರೆ 6 ರಿಂದ ರಾತ್ರಿ 10:30ವರೆಗೆ ಮಾಡ್ತಿದ್ದೆ ಕರ್ತವ್ಯದ ಒಂದು ಟೈಮ್. ಕೆಲವೊಮ್ಮೆ ಅದು ಹೇಳಲಿಕ್ಕಿಲ್ಲ, ಕೆಲವರಿಗೆ 200, 300, ಕೆಲವೊಮ್ಮೆ 700. ಈಗ ದೂರ, ಈಗ ನಿಮ್ಮ ಮೇಗದ್ದೆ ಆ ಕಡೆ ಎಲ್ಲ ಬಂದ್ರೆ, ಈ ಕಡೆ ಸೇಡಿ ಮನೆ ಹೋದ್ರೆಲ್ಲ ಜಾಸ್ತಿ ಆಗ್ತದೆ. ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗುದಿಲ್ಲ. ಕೆಲವೊಮ್ಮೆ ಈ ರೈಸ್ ಮಿಲ್ಲಿಗೆಲ್ಲ ಬರ್ತಾರೆ, ಅವನ್ನ ಕರ್ಕೊಂಡು ದಿನ ಹೊರಟ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಕೆಲವೊಮ್ಮೆ ಇರ್ಲಿಲ್ಲ. ಅವಾಗ ರಿಕ್ಷಾದ ಸಂಖ್ಯೆನೂ ಕಡಿಮೆ ಇತ್ತಲ್ಲ, ಹೆಬ್ರಿಯಲ್ಲಿ ಬಿಟ್ರೆ ಬೇರೆ ಎಲ್ಲಿ ರಿಕ್ಷಾ ಇರ್ಲಿಲ್ಲ. ಅಂದ್ರೆ ಅವಾಗ ಒಂದು ಎಷ್ಟು ರಿಕ್ಷಾ ಇತ್ತು ನಿಮ್ಮ ಹೆಬ್ರಿಯ ಒಂದು ಸರೌಂಡಿಂಗ್ಸ್? ಹೆಬ್ರಿಯಲ್ಲೇ ಒಂದು ಎಷ್ಟು ರಿಕ್ಷಾ ಇತ್ತು ನಿಮ್ಮ ಪ್ರಕಾರ? 40 ಇತ್ತು. 40 ರಿಕ್ಷಾ ಇತ್ತು ಅವಾಗಲೇ? 40 ರಿಕ್ಷಾ ಇತ್ತು? ನಾನ್ ಬರುವಾಗ 40 ಮಿಕ್ಕಿ ಇತ್ತು ಅಲ್ಲ. ಹೌದು. ಇಲ್ಲಿ ಹೆಬ್ರಿ ಬಿಟ್ರೆ ಮತ್ತೆ ಮುನಿಯಾಲು, ಆನಂತರ ಮಾಣಿಮುರ್ಕೈ, ಹೀಗೆ ದೂರ ದೂರದಲ್ಲಿ ಇತ್ತು. ಈಗ ಸಾಧಾರಣ ಎಷ್ಟು ರಿಕ್ಷಾ ಇದೆ ಹೆಬ್ರಿಯ ಸರೌಂಡಿಂಗ್ಸ್ ಅಲ್ಲಿ? ಹೆಬ್ರಿಯಲ್ಲಿ ಈಗ ಸಾಧಾರಣ 160 ಆಟೋ ಉಂಟು. ಅಂದ್ರೆ ನೀವು ಈಗ ದಿನಕ್ಕೆ 6 ಗಂಟೆಯಿಂದ ರಾತ್ರಿ 10:00ವರೆಗೆ ಕೆಲಸ ಮಾಡ್ತಿದ್ರಿ. ಆದ್ರೆ ನಿಮ್ಗೆ ಆ ಪ್ರಯಾಣಿಕರಲ್ಲಿ ಈಗ ಒಂದು ಒಳ್ಳೆಯ ಅನುಭವ ಅಂತ ಯಾರಾದ್ರೂ ಹೇಗೆ ಕೊಟ್ಟಿದ್ರ ಅಂತ? ಒಳ್ಳೆಯ ಅನುಭವ ಪ್ರಯಾಣಿಕ? ಕೆಲವರಿಗೆ ಒಳ್ಳೆ ಅಭಿಪ್ರಾಯ ಇರ್ತದೆ ರಿಕ್ಷಾ ಚಾಲಕರು ಅಂತ ಹೇಳಿದ್ರೆ. ಹೋಗುವಾಗ ನಮ್ಮನ್ನು ಮಾತಾಡ್ಸ್ತಾರೆ, ಕೆಲವರು ಇಲ್ಲ ಹತ್ತಿ ಸುಮ್ಮನೆ ಕೂತ್ಕೊಳ್ತಾರೆ, ಅವರ ಜಾಗ ಬಂದ ಕೂಡಲೇ ಇಳ್ಕೊಂಡು ಹೋಗ್ತಾರೆ. ಕೆಲವರು ಹೋಗುವಾಗ ಅವರ ನಮ್ಮ ಅನುಭವವನ್ನು ಕೇಳ್ತಾರೆ, ಎಷ್ಟು ಸಂಪಾದನೆ ಆಗ್ತದೆ, ಹೇಗೆ ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಎಲ್ಲ ಕೇಳ್ತಾರೆ.
ಆಮೇಲೆ ನಮ್ದು ಮಾತಿನಿಂದ ಅವ್ರಿಗೆ ಖುಷಿ ಆದ್ರೆ ಒಂದು 10-20 ಜಾಸ್ತಿ ಕೊಟ್ಟು ಹೋಗ್ತಾರೆ. ಓ ಆ ನಂತರ ನಮ್ಮ ನಂಬರ್ ತಗೊಳ್ತಾರೆ, ನೆಕ್ಸ್ಟ್ ಇನ್ನೊಮ್ಮೆ ನಮ್ಮನ್ನು ಕರೀತಾರೆ. ಹ್ಮ್ ಅದು ನಮಗೆ ಲಾಭ. ಹೌದಲ್ಲ. ಹೌದು. ಅವಾಗ ನಾವು ಫಸ್ಟ್ ರಿಕ್ಷಾ ಹಾಕುವಾಗ ಮೊಬೈಲ್ ಇರ್ಲಿಲ್ಲ, ಹ್ಮ್ ಮೊಬೈಲ್ನ ಸಂಪರ್ಕನೇ ಇರ್ಲಿಲ್ಲ. ಮತ್ತೆ ಹೇಗೆ ನೀವು ಅದನ್ನೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಿದ್ರಿ? ಕೆಲವೊಮ್ಮೆ ರಿಕ್ಷಾ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ತಿದ್ರು. ಅವಾಗ ಲ್ಯಾಂಡ್ ಫೋನ್ ಇತ್ತು. ಓ ಲ್ಯಾಂಡ್. ಒಬ್ಬರಿಂದ ಒಬ್ಬರಿಗೆ ಎಲ್ಲಿಗಾರು ಒಂದು ಫೋನ್ ಮಾಡಿ ಹೇಳ್ತಿದ್ರು. 2004ರಲ್ಲಿ ನಾನು ಮೊಬೈಲ್ ತಗೊಂಡೆ. ನನಗಿಂತ ನಮ್ಮ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಪ್ರಥಮವಾಗಿ ಅನಿಲ್ ಪ್ರಭು ಅಂತಿದ್ರು, ಅವ್ರು ಮೊಬೈಲ್ ಪರ್ಚೇಸ್ ಮಾಡಿದ್ರು. ಆ ನಂತರ ನಂದು ಮೊಬೈಲ್ ಬಂತು. ನಂತರ ಉದಯ್ ನಾಯ್ಕ್ ಅಂತ ಒಬ್ರು ತಕೊಂಡ್ರು. ಹೀಗೆ ಅಂದ್ರೆ ಕೆಲವರೆಲ್ಲ ಅವರವ್ರ ಊರಿನವರು, ನಮ್ಮವ್ರ ಊರಿನವ್ರು ಇದಾರ ಅಂತ ಹೇಳಿ ಫೋನ್ ಮಾಡ್ತಿದ್ರು. ನಾವು ಅವ್ರನ್ನ ಕಳಿಸಿಕೊಡ್ತಿದ್ದೆವು. ಅಂದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳಿ, ಒಂದೇ ತರ. ಬೆಳಿಗ್ಗೆ ಸ್ಟ್ಯಾಂಡಿಗೆ ಬಂದ್ರೆ ಒಂದೇ ತಾಯಿ ಮಕ್ಕಳ ಅಂತ ಹೇಳಿ ಅಷ್ಟು ಒಗ್ಗಟ್ಟಿತ್ತು ನಮ್ಮ ಹತ್ರ. ಅಲ್ಲ, ಏನೇ ಇನ್ಸಿಡೆಂಟ್ ಆದ್ರೂ ಎಲ್ರು ಬಂದು ಹೋರಾಟ ಮಾಡ್ತಿದ್ರು. ಹಾಗೆ ನಿಮ್ಗೆ ಕೆಟ್ಟ ಅನುಭವ ಅಂತ ಏನಾದ್ರು ಆಗಿತ್ತಾ ನಿಮ್ಮ ಹೀಗೆ ಪ್ರಯಾಣಿಕರಿಂದ ಏನಾದ್ರು? ಪ್ರಯಾಣಿಕರಿಂದ ಆಗ್ಲಿಲ್ಲ. ಒಮ್ಮೆ ನಾವು ಹೊನ್ಕಲ್, ಆಲ್ಬಾಡಿ ಹತ್ರ ಹೊನ್ಕಲ್ ಅಂತ ಹೇಳಿ ಒಂದು ಪ್ಲೇಸ್ ಇದೆ, ದೊಡ್ಡ ಕಾಡು, ಅದು ದಟ್ಟ ಅರಣ್ಯ. ರಾತ್ರಿ ಹೋಗುವಾಗ ಒಂದು 9:30-10 ಗಂಟೆಗೆ ನನ್ನೊಂದೊಂದು 3 ಜನ ತಡೆದು ನಿಲ್ಸಿ. ನೀವು ಹೋಗೋಗ್ಲೇ ತಡೆದು 3 ಜನ ರಸ್ತೆ ಅಂದ್ರೆ ಅವಾಗ ರಸ್ತೆ ಇರುವುದು ಒಂದು 6-7 ಫೀಟ್ ಅಷ್ಟೇ. ರಸ್ತೆಯಿಂದ ಕೆಳಗಡೆ ಒಂದು ಅರ್ಧ ಫೀಟ್ ಎಡ್ಜ್ ಇರ್ತದೆ, ಅಂದ್ರೆ ಹೊಂಡ ಇರ್ತದೆ. ಇಳಿಸ್ಲಿಕ್ಕೆ ಆಗುದಿಲ್ಲ ನಮ್ಮ ಆಟೋ ರಿಕ್ಷಾಗಳೆಲ್ಲ, ಆಟೋ ರಿಕ್ಷಾ ಕಾರೆಲ್ಲ. ಅವ್ರು ಬಂದು ಒಮ್ಮೆಲೆ ರಸ್ತೆಗೆ ಅಡ್ಡ ಹಾಕಿ, ನಾನು ಅಲ್ಬಾಡಿಯಿಂದ ಗುಮ್ಮಲದಲ್ಲಿ ಪಾರ್ಟಿ ಬಿಟ್ಟು ಬಂದಿದ್ದೆ, ವಾಪಸ್ ಕರ್ಕೊಂಡ್ ಬರ್ಲಿಕ್ಕೆ ಇಂಥ ಗಂಟೆ ಅಂದ್ರೆ ಇಷ್ಟು ಟೈಮಿಗೆ ಬನ್ನಿ ಅಂತ ಹೇಳಿರ್ತೀರ. ಅವಾಗ ನಾನು ಹೇಳಿದ್ನಲ್ಲ, ಫೋನ್ ಸಂಪರ್ಕ ಇರ್ಲಿಲ್ಲ, ಇದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಇರ್ತಿತ್ತು. ಫೋನ್ ಮಾಡಿದ್ರು. ಅವಾಗ ನಾನು ಮೊಬೈಲ್ ತಗೊಂಡಿದ್ದೆ. ಕಡೆಗೆ ಏನ್ ಮಾಡುದು ಅಂತ ಹೇಳಿದ್ರೆ, ಅಡ್ಡ ಹಾಕಿದ್ರು ಕೂಡ ಭಯ ಆಯ್ತು. ರಪ್ಪ ತಲೆಗೆ ಹೊಳಿತು ನನಗೆ. ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ. ಅಲ್ಬಾಡಿಯಲ್ಲಿ ವನದುರ್ಗ ಚಂದ್ರಣ್ಣ ಅಂತಿದ್ರು, ಈಗಲೂ ಅವರು ವನದುರ್ಗದ್ದು ಬಹಳ ಫೇಮಸ್. ಅವ್ರ ಪರಿಚಯ ನಮಗೆ, ದೂರದಲ್ಲಿ ರಿಲೇಟಿವ್ಸ್ ಆಗ್ಬೇಕು. ಅವರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದ್ರು ಕೂಡ ಇಂಥ ಘಟನೆ ಆಯ್ತು ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಅವ್ರು ಬಂದ್ರು. ಅವರು ಒಂದು ಸುಮಾರು 10-15 ಜನ ಕರ್ಕೊಂಡ್ ಬಂದ್ರು. ಅಲ್ಲೆಲ್ಲ ಹುಡುಕಿದ್ದು. ನಂದು ಎದುರು ಕಿಸೆಯಲ್ಲಿ ಸ್ವಲ್ಪ ಹಣ ಇತ್ತು, 800 ರೂಪಾಯಿ ಹಣ. ಅವ್ರು ಅದನ್ನ ತಕೊಂಡು ಹೋದ್ರು. ಹೌದು, ಇದು ಕಿಸೆ ಹರಿದು ಹೋಯ್ತು, ತಕೊಂಡು ಹೋದ್ರು. ಮೇಲೆ ಎಲ್ಲೂ ಹುಡುಕಿದ್ರು ಸಿಗ್ಲಿಲ್ಲ. ಆಮೇಲೆ ಸುಮಾರು ಜನರಿಗೆ ಅಂಥದ್ದೇ ಅನುಭವ ಆಯ್ತು, ನಮ್ಮ ರಿಕ್ಷಾ ಸ್ಟ್ಯಾಂಡ್ನವರಿಗೆ ಮತ್ತೆ ಈ ಕಡೆಯಿಂದ ಡ್ಯೂಟಿ ಮಾಡಿ ಹೋಗುವ ಬಸ್ ಡ್ರೈವರಿಗೆಲ್ಲ ಅನುಭವ ಆಗಿದೆ. ಅನಂತರ ಒಂದು 2-3 ತಿಂಗಳ ನಂತರ ಅವ್ರು ಹುಡುಕಿ ಸಿಕ್ಕಿದ್ರು ಬೇರೆ ಕಡೆ, ಅಲ್ಲೇ ಲೋಕಲ್ಸ್ ಆಲ್ಬಾಡಿ ಅವರು. ಹಣಕ್ಕೋಸ್ಕರ ಮೊದಲಿನ ಕಾಲದಲ್ಲಿ ಅದೊಂದು ಜಾಸ್ತಿ ಇತ್ತಲ್ಲ. ಅದೊಂದು ನನ್ನ ಜೀವನದಲ್ಲಿ ಒಂದು ಅನುಭವ. ಮತ್ತೆ 25 ವರ್ಷದಲ್ಲಿ ಯಾವುದೇ ಅಪಘಾತ ರಹಿತ ಚಾಲನೆ ನಮ್ದು. ತುಂಬಾ ಸೇಫ್ ಆಗಿ ಒಂದು ಇನ್ಸಿಡೆಂಟ್ ಇಲ್ಲ ನನ್ನದು ಡ್ರೈವಿಂಗ್ ಅಲ್ಲಿ. ಈಗ ರಿಕ್ಷಾ ಚಾಲಕನಾಗಿ, ಟ್ಯಾಕ್ಸಿ ಚಾಲಕನಾಗಿ, ಈಗ ನಮ್ಮ ಟೋಯಿಂಗ್ ಸರ್ವಿಸ್ ಉಂಟು. ಈಗ ಒಂದು 5 ವರ್ಷದಿಂದ ಟೋಯಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೇವೆ. ಜನರಿಗೆ ಒಂದು ಸೇವೆ ಆಗ್ಬೇಕು ಅಂತ ಹೇಳಿ. ಅಂದ್ರೆ ಯಾವುದ್ರಲ್ಲಿ ಒಂದು ಇನ್ಸಿಡೆಂಟ್ ಇಷ್ಟೊತ್ತವರೆಗೆ ಆಗ್ಲಿಲ್ಲ, ದೇವರ ಆಶೀರ್ವಾದದಿಂದ. ಏನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಉಂಟು. ನೀವೀಗ ರಿಕ್ಷಾ ಚಾಲನೆ ಮಾಡುವಾಗ ನೀವೊಂದು ಅಲ್ಲಿ ಕಾಕಿ ಶರ್ಟ್ ಹಾಕ್ಬೇಕಲ್ಲ ನಿಮ್ಗೆ? ಎಲ್ಲೋ ಬೋರ್ಡ್ ಅಂದ್ರೆ ಹಳದಿ ಗಾಡಿ ಓಡಿಸುವವರಿಗೆ ಕಾಕಿ ಶರ್ಟ್ ಕಡ್ಡಾಯ ಅಂತ ಹೇಳಿ. ಆಕ್ಚುಲಿ ಶರ್ಟ್ ಮಾತ್ರ ಅಲ್ಲ, ಪ್ಯಾಂಟ್ ಅನ್ನು ಹಾಕ್ಬೇಕು. ಅಂದ್ರೆ ಕಾಕಿ ಶರ್ಟ್, ಕಾಕಿ ಪ್ಯಾಂಟ್ ಅನ್ನು ಹಾಕ್ಲೇಬೇಕು. ಗಾಡಿ ಓಡಿಸ್ಲಿಕ್ಕೆ ಮತ್ತೆ ಬ್ಯಾಡ್ಜ್ ಬೇಕು, ಲೈಸೆನ್ಸ್ ಮತ್ತು ಬ್ಯಾಡ್ಜ್. ರಿಕ್ಷಾಕ್ಕೆ ಕೂಡ ಬ್ಯಾಡ್ಜ್ ಬೇಕೇ ಬೇಕು. ರಿಕ್ಷಾಕ್ಕೆ ಕೂಡ. ಆದ್ರೆ ಸುಪ್ರೀಂ ಕೋರ್ಟ್ ಒಂದ್ಸಲ ಆರ್ಡರ್ ಮಾಡ್ತು, ಲೈಟ್ ಮೋಟರ್ ವೆಹಿಕಲ್ಗೆ ಬ್ಯಾಡ್ಜ್ ಬೇಡ ಅಂತ ಹೇಳಿ. ಆಮೇಲೆ ಬ್ಯಾಡ್ಜ್ ಬೇಡ ಅಂತೇಳಿ ನಮ್ದು ಬ್ಯಾಡ್ಜು, ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡುವಾಗ ಬ್ಯಾಡ್ಜು ಕ್ಯಾನ್ಸಲ್ ಆಯ್ತು ನಮ್ದು. ಆಮೇಲೆ ಇನ್ಸೂರೆನ್ಸ್ ನವರು ಟೈಟ್ ಆಗಿ ಹಿಡಿದ್ಬಿಟ್ರು, ಬ್ಯಾಡ್ಜ್ ಕಡ್ಡಾಯ ಅಂತೇಳಿ. ಈಗ ಮತ್ತೆ ಆಗ್ತದೆ. ಈಗ ಸರ್ಕಾರ ಒಂದು ಸಡಿಲಿಕೆ ಮಾಡಿದೆ, ಮೊದಲು SLC ಆಗ್ಲೇಬೇಕು ಬ್ಯಾಡ್ಜ್ ಆಗಬೇಕಾದ್ರೆ. ಈಗ ಆ ನಿಬಂಧನೆ ಇಲ್ಲ. ಎಜುಕೇಶನ್ ಇದ್ದವರಿಗೂ ಆಗ್ತದೆ, ಇಲ್ದಿದ್ದವರಿಗೂ ಬ್ಯಾಡ್ಜ್ ಆಗ್ತದೆ. ಕಡ್ಡಾಯವಾಗಿ ಮಾಡ್ಲೇಬೇಕು. ಬ್ಯಾಡ್ಜ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಮತ್ತೆ ಸರ್ಕಾರದ ಸವಲತ್ತು ಸಿಗಲ್ಲ. ಹೌದು. ಈಗ ಅಸಂಘಟಿತ ಕೂಲಿ ಕಾರ್ಮಿಕ ವಲಯದಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ. ಅದರಲ್ಲಿ ನಾವೇನಾದ್ರೂ ಇನ್ಸಿಡೆಂಟ್ ಅಲ್ಲಿ ಡೆತ್ ಆದ್ರೆ, ಗಾಡಿ ಆಕ್ಸಿಡೆಂಟ್ ಇದ್ರಲ್ಲಿ ಡೆತ್ ಆದ್ರೆ, ಸರ್ಕಾರದ ವತಿಯಿಂದ 5 ಲಕ್ಷ ನಮಗೆ ಪರಿಹಾರ ಸಿಗುತ್ತೆ. ಬ್ಯಾಡ್ಜ್ ಇದ್ರೆ, ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ 5 ಲಕ್ಷ ಸಿಗ್ತದೆ. 5 ಲಕ್ಷದವರೆಗೆ ಸಿಗ್ತದೆ. ಕೊರೋನಾ ಪೀರಿಯಡ್ ಅಲ್ಲಿ ಸರ್ಕಾರದ ಪರಿಹಾರ ಧನ ನಮ್ಗೆ ಸಿಕ್ಕಿದೆ. ಬ್ಯಾಡ್ಜ್ ಇದಿದೆ, ನಮ್ಗೆ ಸಿಕ್ಕಿದೆ. ಸರ್ಕಾರದ ವತಿಯಿಂದ ಕೊಟ್ಟಿದ್ರು, ಸಿಕ್ಕಿದೆ ನಮ್ಗೆ. ಹೀಗೆ ಮತ್ತೆ ನಿಮ್ಗೆ ಈಗ ಒಂದೇ ಟೈಮ್ ಅಲ್ಲಿ ಈಗ ಒಂದು 4-5 ಜನರದ್ದು ಕಾಲ್ ಬರುತ್ತೆ, ನಮ್ಗೆ ಇದೇ ಟೈಮಿಗೆ ನೀವು ನಮ್ಮನ್ನ ಅಲ್ಲಿಗೆ ಬಿಡಬೇಕು ಅಂತ.
ಆ ಟೈಮಲ್ಲೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಈಗ ಪ್ರಯಾಣಿಕರನ್ನು ಕೂಡ ನೀವು ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಈಗ ಅವರು ಕೂಡ ಬೇಕು ನಿಮ್ಗೆ. ಸೊ ಅಂತ ಟೈಮಲ್ಲಿ ಹೇಗೆ ಇದ್ ನಾವು ಮಾಡಿದ್ರಿ? ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನಾವು ಹೆಬ್ರಿಯಿಂದ ಒಂದು ಕರೆ ಬಂದಿರ್ತದೆ, ನಾವು ಹೆಬ್ರಿಯಲ್ಲಿ ಇರುವುದಿಲ್ಲ. ಹೆಬ್ರಿಯಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತೇವೆ. ಬರ್ತೇವೆ ಅಂತ ಹೇಳ್ತೇವೆ, ಒಂದು 5 ನಿಮಿಷದಲ್ಲಿ ಬರ್ತೇವೆ ಅಂತ ಹೇಳಿ. ಎಕ್ಸಾಕ್ಟ್ 5 ನಿಮಿಷದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ, ಒಂದು 8 ನಿಮಿಷ ಆಗ್ತದೆ. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಪಾರ್ಟಿ ಮತ್ತನ ಕರೆ ಮಾಡ್ತಾರೆ. ಮತ್ ನಾವು ರೋಡಲ್ಲಿ ಸ್ಪೀಡ್ ಬರಬೇಕು, ಏನಾದ್ರೂ ಅವಘಡ ಆಗುವ ಸಂಭವ ಇರ್ತದೆ. 5 ನಿಮಿಷ 10 ನಿಮಿಷದಲ್ಲಿ ಬರ್ಲಿಕ್ಕೆ ಆಗುದಿದ್ರೆ ಮಾತ್ರ ಬರ್ತೇವೆ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಆಗುದಿಲ್ಲ, ಲೇಟ್ ಆಗ್ತದೆ, ಅರ್ಧ ಗಂಟೆನೋ ಎಷ್ಟು ಆಗ್ತದೆ, ಅಲ್ಲ ಇನ್ನೊಂದು ದಿಕ್ಕಿಗೆ ಹೋಗ್ಲಿಕ್ಕೆ ಉಂಟು. ಅವಾಗ ಅವ್ರು ಹೇಳ್ತಾರೆ ಬೇರೆ ಆಟೋ ಕಳಿಸ್ಬೋದಾ ಅಂತ ಹೇಳಿ. ಈಗ ಮಳೆಗಾಲದಾದ್ರೂ ವೆಯ್ಟ್ ಮಾಡ್ತಾರೆ, ಅಂದ್ರೆ ಯಾರಿಗೂ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರುವುದಿಲ್ಲ. ಸೀಸನ್ ಅಲ್ಲಿ ಎಲ್ರಿಗೂ ಮದುವೆ ಸಮಾರಂಭ ಅದಕ್ಕೆ ಹೋಗ್ಲೇಬೇಕಾಗತ್ತೆ, ಅದೇ ಟೈಮಿಗೆ ಹೋಗ್ಬೇಕಂತ ಇರ್ತದಲ್ಲ. ಸೀಸನ್ ಅಲ್ಲಿ ನಾವು ಸಹ ಆಟೋ ಕಳಿಸ್ತೇವೆ ಅಂತ ಭರವಸೆ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ನಾವು 10 ಆಟೋಗೆ ಫೋನ್ ಮಾಡ್ಬೇಕು, ಯಾರು ಇದಾರೆ ಇಲ್ಲ ಅಂತ ಗೊತ್ತಾಗುದಿಲ್ಲ. ಕೆಲವು ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಸ್ಟ್ಯಾಂಡಿಗೆ ಒಂದು ಮೊಬೈಲ್ ಮಾಡಿಬಿಟ್ಟಿದ್ದಾರೆ. ಈಗ ಸ್ಟ್ಯಾಂಡ್ ಅಲ್ಲೇ ಇರುವುದು, ಕೊನೆಗೆ ಯಾರು ಹೋಗ್ತಾರೆ ಅವ್ರು ಕೊಂಡೋಗ್ತಾರೆ, ಬೆಳಿಗ್ಗೆ ತಂದಿಡ್ತಾರೆ. ಆ ಸ್ಟ್ಯಾಂಡ್ ನಂಬರ್ಗೆ ಫೋನ್ ಮಾಡಿದ್ರೆ ಆಯ್ತು, ಅಲ್ಲಿ ಯಾರು ಪ್ರಥಮ ಕ್ಯೂ ಅಲ್ಲಿ ಇದ್ದಾರೆ ಅವ್ರು ರಿಸೀವ್ ಮಾಡ್ತಾರೆ. ಅವಾಗ ಅದು ಒಳ್ಳೇದು. ನಮ್ಮ ಹೆಬ್ರಿಯಲ್ಲಿ ಇಲ್ಲ, ಈ ಬೆಳ್ವೆ ಅಲ್ಲಿ ಇಲ್ಲೆಲ್ಲ ಮಾಡಿದ್ದಾರೆ. ಫಸ್ಟ್ ಯಾರಿದ್ದಾರೆ ಅವರು ಪಡೆಯೋದು, ಅದು ಒಳ್ಳೇದಾಗ್ತದೆ. ಅಂದ್ರೆ ಪ್ರಯಾಣಿಕರಿಗೆ ಒಂದು ಸೇವೆ ಸಿಗುತ್ತೆ, ಅವರು ಡೈರೆಕ್ಟ್ ಅಲ್ಲಿಗೆ ಮಾಡ್ತಾರೆ, ಅವಾಗ ರೊಟೇಷನ್ ಆಗ್ತದೆ. ನಮ್ಮಲ್ಲಿ ಹೆಬ್ರಿಯಲ್ಲಿ ಈಗ ನಾವು ಯಾರೇ ಬರಲಿ ಫಸ್ಟ್ ಪ್ರಥಮ ಕ್ಯೂ, ಫೋನ್ ಕರೆ ಬಂದ್ರೆ ಹೋಗ್ಬೋದು, ಇಲ್ಲ ಪ್ರಥಮ ಕ್ಯೂ ಅಲ್ಲೇ ಹೋಗ್ಬೇಕು. ಮಧ್ಯದಲ್ಲಿ ನಮ್ಮ ದೋಸ್ತಿ ಬಂದ ಹಾಗೆ ಹೀಗೆ ಏನೂ ಇಲ್ಲ, 3 ಸ್ಟ್ಯಾಂಡ್ ಅಲ್ಲೇ ಅಷ್ಟೇ ಪ್ರಥಮ ಕ್ಯೂ ಅಲ್ಲಿ ಹೋಗ್ಬೋದು. ಹೌದು, ಅಂದ್ರೆ ಎಲ್ರಿಗೂ ಹಂಚಿ ಹೋಗ್ತದೆ. ಈಗ ನಾವು ನಮ್ಮವರೊಂದು 5-6 ಜನ ಬರ್ತಾರೆ, ನಮ್ಮನೆ ಕರೆಯುವುದು, ಅವರ ನಿತ್ತಲ್ಲೇ. ಈಗ ಹೊಸಬ್ರು ಬರ್ತಾರೆ, ಈಗ ಹಾಗಾಗುದಿಲ್ಲ. ಈಗ ನೀವು ಫೋನ್ ಮಾಡಿದ್ರೆ ಹೋಗ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಬಂದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಪ್ರಥಮ ರಿಕ್ಷಾದಲ್ಲಿ ಪ್ರಥಮ ಕ್ಯೂ ಅಲ್ಲಿ ಯಾವ್ದು ಆಟೋ ಉಂಟು ಅದನ್ನು ಹಿಡ್ಕೊಂಡು ಹೋಗ್ಬೋದು. ಮತ್ತೆ ನೀವು ಈಗ ಯಾರಾದ್ರೂ ಒಂದು ಮನೆಗೆ ಹೋಗ್ತೀರಿ, ಅವರು ಬಾಡಿಗೆ ಕರೆದಿರ್ತಾರೆ, ಅವರದ್ದೇನೋ ಲೋಡ್ ಮಾಡ್ಲಿಕ್ಕೆ ಇರುತ್ತೆ, ಈ ಅಡಿಕೆನೋ ಅಥವಾ ಇನ್ನೊಂದು ಮತ್ತೊಂದು ಇರ್ತದೆ. ಸೊ ಅದನ್ನೆಲ್ಲ ನೀವೇ ಮಾಡ್ತೀರಾ ಅಥವಾ ನಾವೇ ಮಾಡಿದ್ರೆ ಇನ್ನೊಮ್ಮೆ ನಮ್ಮನ್ನು ಕರೀತಾರೆ? ಅಂದ್ರೆ ಅದು ನಿಮ್ಗೆ ಪ್ಲಸ್ ಅಂದ್ರೆ ಆ ಮನೆದು ಬಾಡಿಗೆ ನಮ್ಗೆ. ಕೆಲವೊಮ್ಮೆ ಫೋನ್ ಮಾಡಿ ಹೇಳ್ತಾರೆ, ನಮಗೆ ಹಿಂಡಿ ಬೇಕು, ಇಲ್ಲ ಗೊಬ್ಬರ ಬೇಕು, ಇಂತಲ್ಲಿ ಸಾಮಾನು ಇದೆ ಹಾಕೊಂಡ್ ಬರ್ತೀರಾ ಅಂತೇಳಿ. ಕೆಲವರು ಹಣ ಕೊಟ್ಟು ಹೋಗ್ತಾರೆ, ಇಲ್ಲ ನೀವು ಹಣ ಕೊಟ್ಟು ತಕೊಂಡ್ ಬನ್ನಿ ಅಂತಾರೆ. ಮನೆ ಹೋದ್ರು ಕೂಡ ಅವ್ರು ಹಣ ಕೊಡ್ತಾರೆ, ಅವಾಗ ನಮ್ ಬಾಡಿಗೆ ಆಗ್ತದೆ. ನಾವು ಒಮ್ಮೆ ತಕೊಂಡೋಗಿ ಕೊಟ್ರೆ ಇನ್ನೊಮ್ಮೆ ಫೋನ್ ಮಾಡ್ತಾರೆ ಅವ್ರು. ನಾವು ಪೇಟೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ ಕೆಲಸ ನಾವು ಮನೇಲಿ ಕೆಲಸ ಮಾಡ್ಬೋದು, ರಿಕ್ಷಾದವ್ರು ತಂದು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಸರ್ವಿಸ್ ಮಾಡ್ತಾರೆ. ಹೌದು, ಅದರಿಂದ ನಿಮ್ಗೆ ಬೆನಿಫಿಟ್. ಈಗ ಸೊಸೈಟಿಯಲ್ಲಿ ರೇಷನ್ ಕೊಡ್ತಾರೆ, ಅದನ್ನ ಎತ್ತಿ ಹಾಕೊಂಡು ಹೋಗ್ತಾರೆ, ಅದರಲ್ಲಿ ಹಿಂದೆ ಮುಂದೆ ಯಾರು ನೋಡುದಿಲ್ಲ. ಹೌದು, ಅದರಲ್ಲಿ ಅಂತ ಕೆಲಸ ಮಾಡಿದ್ರೆ ನಮ್ ಬೆನಿಫಿಟ್ ಜಾಸ್ತಿ, ನಮ್ ಸಂಪರ್ಕ ಇನ್ನೂ ಜಾಸ್ತಿ ಆಗ್ತದೆ, ಜಾಸ್ತಿ ಮಾಡಬಹುದು. ಅವರಿಗೂ ನಿಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಮತ್ತೆ ಕೆಲವರು ಕರೆ ಮಾಡ್ತಾರೆ, ನಮ್ಮ ಮಕ್ಕಳು ಇಲ್ಲಿಂದ ಬರ್ತಾ ಇದ್ದಾರೆ, ನೀವು ಕರ್ಕೊಂಡು ಮನೆಗೆ ಬನ್ನಿ ಅಂತೇಳಿ. ಅಂದ್ರೆ ನಂಬಿಕೆ. ಅಂತ ಹೇಳಿದ್ರೆ ಒಂದು ನಂಬಿಕೆ. ರಿಕ್ಷಾದಲ್ಲಿ ನಮ್ಮ ಹೆಬ್ರಿ ಭಾಗದಲ್ಲಿ ಇಷ್ಟೊತ್ತವರೆಗೆ ಒಂದು ಕೈ ಘಟನೆ ಆದದ್ದು ಇಷ್ಟು ನಮ್ಮ ಇದರಲ್ಲೇ ಇಲ್ಲ, ರೆಕಾರ್ಡ್ ಅಲ್ಲೇ ಇಲ್ಲ. ಹಾಗಾಗಿ ಎಲ್ಲರೂ ಅನ್ಯೋನ್ಯವಾಗಿದ್ದೇವೆ, ಸಂಘ ಸಂಸ್ಥೆ ಇಲಾಖೆ ಎಲ್ಲರೂ ಅಷ್ಟೇ. ಈಗ ನಮ್ಗೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ನಾವು ಅನ್ಯೋನ್ಯವಾಗಿದ್ರೆ ಹೇಗೂ ಜೀವನ ಮಾಡಬಹುದು ಅಂತ. ಅಂದ್ರೆ ನಮ್ಮಲ್ಲಿ ಈಗ ಯಾವುದೇ ಸಬ್ ಇನ್ಸ್ಪೆಕ್ಟರ್ ಬಂದ್ರು ನಾವು ಅವ್ರನ್ನ ಹೋಗಿ ಭೇಟಿ ಆಗ್ತೇವೆ. ಹಿಂದಿನ SI ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಸರ್, ನೀವು ನಮ್ಗೆ ಸಪೋರ್ಟ್ ಮಾಡಿ. ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಒಂದು ತೀರ್ಮಾನ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನೇ ಘಟನೆ ಆದ್ರೆ ನಮ್ಮ ಲೀಡರ್ನೇ ಕರ್ಕೊಂಡು ಹೋಗು, ನಾವೇ ಹೋಗೋದು, ನಾವೇ ಮಾತುಕತೆ ಮಾಡೋದು, ನಾವೇ ಇತ್ಯರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಅಂತೇಳಿ. ಸಂತೋಷ್ ಕುಮಾರ್ ಶೆಟ್ಟಿ ಅಂತ SI ಇದ್ರು, ಅವರೇ ನಮ್ಮನ್ನು ಕರೆದು ಹೇಳಿ, ನೀವೇ ಬನ್ನಿ, ಏನೇ ಇನ್ಸಿಡೆಂಟ್ ಆದ್ರೂ ನೀವು ಬನ್ನಿ, ನನ್ನ ಹತ್ರ ಮಾತುಕತೆ ಮಾಡಿ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಕೇಸು ನೀವು ಇತ್ಯರ್ಥ ಮಾಡ್ಕೊಂಡು ಹೋಗೋದಾದ್ರೆ ಇತ್ಯರ್ಥ ಮಾಡ್ಕೊಂಡು ಹೋಗ್ಬೋದು. ಸುಮಾರು ನನ್ನ ಅನುಭವದಲ್ಲಿ ನಾನು ಹೆಬ್ರಿ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘದ್ದು 4 ಬಾರಿ ಅಧ್ಯಕ್ಷನಾದೆ. 4 ಬಾರಿ ಅಧ್ಯಕ್ಷನಾಗಿದ್ದೆ. 4 ಬಾರಿ ಅಧ್ಯಕ್ಷರಲ್ಲಿ ಸಾಧಾರಣ ಒಂದು 63 ಪ್ರಕರಣಗಳಾಗಿದೆ, 63 ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಬರೀ 2 ಕೇಸ್ ಮಾತ್ರ ಕೇಸ್ ಆಗಿದೆ. 63ರಲ್ಲಿ 61 ಕೇಸನ್ನು ನಾವು
ನಾವು ಮತ್ತೆ ನಮ್ಮ ಎದುರು ಪಾರ್ಟಿಯವರು ಮಾತಾಡಿ ರಾಜಿಯಲ್ಲಿ ಮುಗಿಸಿಬಿಟ್ಟಿದ್ದೇವೆ. ಅಂದ್ರೆ ಕೇಸ್ ಮಾಡಿದೆ, ಕೋರ್ಟು ಅಲ್ಲಿ ಇಲ್ಲಿಗೆಲ್ಲ ಹೋಗ್ಬೇಕಂತೇಳಿ. ಅಂದ್ರೆ ನಾನು ಅವಾಗನೇ ಹೇಳಿದೆ, ನಮ್ಮ ಗೌರವಯುತವಾದ ಕಾನೂನು ಸಲಹೆಗಾರರು ಭರತ್ ಕುಮಾರ್ ಶೆಟ್ಟಿ ಮತ್ತೆ ಗೌರವಾಧ್ಯಕ್ಷರು ಲಕ್ಷ್ಮಣ, ಏನೇ ಇನ್ಸಿಡೆಂಟ್ ಆದ ಕೂಡಲೇ ಅವ್ರ ಗಮನಕ್ಕೆ ನಾ ತರ್ತೇನೆ. ಅವ್ರು ಹೇಳ್ತಾರೆ ಹೇಗೆ ಮಾಡುವುದು ಅಂತೇಳಿ. ನಾವು 3 ಜನ ಡಿಸ್ಕಷನ್ ಮಾಡಿ ಇದು ಮಾಡೋದು. ಇದರಲ್ಲೊಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ಕರುಣಾಕರ್ ಶೆಟ್ಟಿ ಅಂತೇಳಿ, ಅಪ್ಪಟ ಕನ್ನಡ ಅಭಿಮಾನಿ ಅವರು. ಅವರು ನಮ್ಗಿಂತ ಸೀನಿಯರು, ನನ್ಗಿಂತನೂ 1 ವರ್ಷ ಮೊದಲು ಬಂದಿದ್ದು. ಅವರು ಆಟೋ ಓಡಿಸ್ಕೊಂಡು ಮನೆಗೆ ಹೋಗುವಾಗ ಸಂಜೆ ಹೊತ್ತು, ಈ ನವರಾತ್ರಿ ಟೈಮ್ ಮನೆಗೆ ಹೋಗುವ 2013-14 ಇರ್ಬೇಕು ಮೋಸ್ಟ್ಲಿ. ಮನೆಗೆ ಹೋಗುವಾಗ ಹುತ್ತೂರ್ಕೆಯಲ್ಲಿ ಒಂದು ಕಾರ್ ಬಂದವರಿಗೆ ಡಿಕ್ಕಿ ಹೊಡೆದು ಅವ್ರನ್ನ ತುಂಬ ದೂರ ಎಳೆದಾಡ್ಕೊಂಡು ಹೋಗಿತ್ತು. ಅವ್ರು ಬಿದ್ದು ಪೆಟ್ಟಾಯ್ತು ತುಂಬಾ. ನಮಗೆ ಆವಾಗ ಇರುವುದು ರಾಘವೇಂದ್ರ ಆಸ್ಪತ್ರೆ, ಒಳ್ಳೆ ಸರ್ವಿಸ್ ಕೊಟ್ಟಂತ ಆಸ್ಪತ್ರೆ. ನಾವು ರಕ್ಷಿದವರು ಯಾವತ್ತೂ ಅವ್ರನ್ನ ಮರಿಬಾರ್ದು. ಒಳ್ಳೆ ಆಸ್ಪತ್ರೆ, ನಮ್ಗೆ ಎಲ್ರಿಗೂ ಒಳ್ಳೆ ಸರ್ವಿಸ್ ಕೊಟ್ಟರು. ಅಲ್ಲಿ ಹೋದಾಗ ಇಲ್ಲಿ ಆಗುದಿಲ್ಲ ಅಂತ ಹೇಳಿದ್ರು, ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ರು. ನಾವು ಆಂಬುಲೆನ್ಸ್ ಅಲ್ಲಿ ಮಣಿಪಾಲಕ್ಕೆ ನಾನೇ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿದ್ವಿ. ಅಲ್ಲಿ ನೋಡುವಾಗ ಅವ್ರದ್ದು ಫೈನಲ್ ಸ್ಕ್ವಾಡ್ ಫೇಲ್ಯೂರ್ ಆಗಿತ್ತು. ಟ್ರೀಟ್ಮೆಂಟ್ ಮಾಡಿದ್ರು, ತುಂಬಾ ಖರ್ಚು ಮಾಡಿದ್ರು. ಪಾಪ ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳು, ಅವಾಗ ಶಾಲೆಗೆ ಹೋಗ್ತಿದ್ರು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಅವ್ರು ರಿಕವರಿ ಆಗ್ಲೇ ಇಲ್ಲ. ಇಲ್ಲಿ ಈಗನೂ ಇದ್ದಾರೆ ಅವರು. 2 ಮಕ್ಕಳಿಗೆ ಮದುವೆ ಆಗಿದೆ, ಹುಡುಗ ಓದ್ತಿದ್ದಾನೆ, ಮಕ್ಕಳು ಜಾಬ್ ಆಗಿದೆ ಈಗ. ಅಂದ್ರೆ ಅವರಿಗೆ ಈ ಹೊಟ್ಟೆಯಿಂದ ಕೆಳಗೆ ಸ್ಪರ್ಶ ಜ್ಞಾನ ಇಲ್ಲ, ಕೈಯೆಲ್ಲ ಆಕ್ಸಿಡೆಂಟ್ ಸ್ವತಃ ಆ ಕೇಸನ್ನು ನಾನೇ ನಿಭಾಯಿಸಿದ್ದು. ನಾನೇ ಕೇಸ್ ಕೊಟ್ಟಿದ್ದು. ಕೇಸ್ ಕೊಟ್ಟು, ಅಂದ್ರೆ ಕೇಸ್ ನಾನು ಕೊಟ್ಟರು, ನನಗೇನು ಕೋರ್ಟ್ ಮನೆ ಹೋಗ್ಲಿಕ್ಕೆ ಇರ್ಲಿಲ್ಲ. ಅದು ಅವರೇ ಎಲ್ಲ ನೋಡಿದ್ರು, ಅವ್ರ ವಕೀಲರು ಅವರೇ. ನಮ್ಮಿಂದ ಎಷ್ಟು ಸಹಾಯ ಆಗ್ಬೇಕು ಅವ್ರನ್ನ ಮಾಡಿದ್ರು. ಈಗಲೂ ಮಲಗಿದಲ್ಲೇ ಇದ್ದಾರೆ. ಅದೊಂದು ದುಃಖದ ಸಂಗತಿ ನಮ್ಗೆ. ಹೌದು, ಒಳ್ಳೆ ಆಕ್ಟಿವ್ ಇದ್ರು. ಅಂದ್ರೆ ಮೊದಲು ಅವರಿಗೆ ಅಂದ್ರೆ ಸಕಲ ಕಲಾವಲ್ಲಭ ಎಲ್ಲದೂ ಗೊತ್ತುಂಟು. ಅವರು ಮುತುವರ್ಜಿಯಲ್ಲಿ ನಾವು ಸಾರ್ವಜನಿಕ ಗಣೇಶೋತ್ಸವದಲ್ಲೆಲ್ಲ, ಗಣೇಶೋತ್ಸವ ಸಂದರ್ಭ ಸಂಜೆ ಹೊತ್ತು ಮನೋರಂಜನೆ ಕಾರ್ಯಕ್ರಮ ನಮ್ಮ ರಿಕ್ಷಾ ಸಂಘದ ವತಿಯಿಂದ ಕೊಡ್ತಾ ಇದ್ವಿ. ಅದಕ್ಕೆ ಇಂಥದ್ದು ಮಾಡ್ಬೇಕಂತೇಳಿ ಅವರೇ ರೆಡಿ ಮಾಡ್ತಿದ್ರು. ಮತ್ತೆ ಹೆಬ್ರಿಯಲ್ಲಿ ಏನಾದ್ರು ಅನೌನ್ಸ್ಮೆಂಟ್, ಮೈಕ್ ಅನೌನ್ಸ್ಮೆಂಟ್ ಇದ್ರೆ ಅವರೇ ಮಾಡ್ತಿದ್ರು. ಮತ್ತೆ ಇನ್ನೊಂದು ಸರ್, ಈಗ ಕೆಲವೊಂದು ಕಡೆ ನಾನು ಕೇಳಿದ್ದೇನೆ, ಈಗ ರಿಕ್ಷಾದಲ್ಲಿ ಕೆಲವು ಹಣ ಬಿಟ್ಟು ಹೋಗುದು ಅಥವಾ ಚಿನ್ನಾಭರಣ ಬಿಟ್ಟು ಹೋಗುದು, ಮತ್ತೆ ಅವರಿಗೆ ತಲುಪಿಸಿರುವಂತದ್ದು, ಅಂತದೆಲ್ಲ ಏನಾದ್ರು ನಿಮ್ ಸಿಚುವೇಶನ್ ನಿಮ್ಗೆ ಎದುರಾಗಿದ ಅಂತ? ಒಂದ್ಸಲ ಆಗಿದೆ ನನಗೆ. ಅವರು ಮಗುವಿದು ಚೈನು ನನ್ನ ರಿಕ್ಷಾದಲ್ಲಿ ಬಿತ್ತು. ಅವಾಗನೇ ಸಾಧಾರಣ 2008ರಲ್ಲಿ. ಅವಾಗ ಅಷ್ಟು ಶೋಕ್, ನಾನು ಆಟೋ ಅಂತ ಹೇಳಿದೆ, ನಮ್ಮ ಹಿಂದ್ಗಡೆ ಸೀಟಲ್ಲಿ ಬಿದ್ದು ಅದು ಹಿಂದ್ಗಡೆ ಹೋಗಿತ್ತು. ಅವ್ರು ನನಗೆ ಕೇಳಿದ್ರು. ಅವಾಗ ನಾನು ಹೇಳಿದೆ, ನನ್ನ ಹತ್ರ ಮೊಬೈಲ್ ಇತ್ತು, ನನ್ನ ನಂಬರ್ ತಕೊಂಡಿದ್ರು ಅವರು. ನಮ್ದೇ ಕಸ್ಟಮರ್, ಫೋನ್ ಮಾಡಿದ್ರು, ನನಗೆ ಎಲ್ಲೂ ಸಿಕ್ಲಿಲ್ಲ ಅಂತ ಹೇಳಿದೆ ನಾನು. ಕಡೆಗೆ ಅವರಿಗೆ ಟೆನ್ಷನ್ ಆಯ್ತು. ಚಿನ್ನ ಅಂದ್ರೆ ಎಲ್ರಿಗೂ ಒಂದಲ್ಲ. ಬಂದು ಮತ್ತೆ ಪುನಃ ಫೋನ್ ಮಾಡಿದ್ರು. ಕಡೆ ನೀವೇ ಬನ್ನಿ ರಿಕ್ಷಾದಲ್ಲಿ ಚೆಕ್ ಮಾಡಿ ಅಂತ ಹೇಳ್ತು. ಕಡೆಗೆ ನಾವು ಪ್ಯಾಸೆಂಜರ್ ಕೂತ್ಕೊಳ್ಳೋ ಸೀಟ್ ಉಂಟಲ್ಲ, ಆ ಸೀಟನ್ನೆಲ್ಲ ಎತ್ತಿ ನೋಡುವಾಗ ಸೀಟ ಅಡಿಗಡೆ ಹೋಗಿದೆ, ಅದು ಬಿದ್ದು ಅಡಿಗಡಿ ಹೋಗಿದೆ. ನೋಡುವಾಗ ಇತ್ತು, ನಾವು ಅವರಿಗೆ ಹಿಂತಿರುಗಿಸಿದ್ವಿ. ಆಮೇಲೆ ಇನ್ನೊಂದು ಘಟನೆ ಆಯ್ತು. ಹೆಬ್ರಿಯ ರಾಘವೇಂದ್ರ ಮಠದ ಹತ್ರ, ಇಲ್ಲಿಯವರೆಲ್ಲ ಯಾರೋ ಒಬ್ರು ಬಾಡಿಗೆ ರೂಮ್ ಮಾಡ್ಕೊಂಡು ಇದ್ದವರು, ಅವ್ರು ಯಾರ್ದೋ ಚಿನ್ನ ಕದ್ಕೊಂಡು ಬಂದಿದ್ರು. ಚಿನ್ನ ಕದ್ಕೊಂಡು ಬರುವಾಗ ನೀವು ಹೇಳಿದ್ರಾಗ 2-3 ಬಾಡಿಗೆ ಬಂದ್ರೆ ಏನ್ ಮಾಡ್ತೀವಿ ಅಂತ. ನಾವು ಇಲ್ಲಿ ಹೆಬ್ರಿಯಿಂದ ಅರ್ಸಿನಕಾನಿಗೆ ಬಾಡಿಗೆ ಹೋಗ್ತಿದ್ದೆ ನಾನು, ರಾಘವೇಂದ್ರ ಮಠದ ಹತ್ರ. ಬಂದು ಆಟೋ ನಿಲ್ಸಿದ್ರು. ನಮ್ಮನ್ನೊಂದು ಹೆಬ್ರಿಗೆ ಬಿಡಿ ಅಂತ ಹೇಳಿದ್ರು. ಓಡ್ ಬಂದು ನಾನು ಹೇಳಿದೆ, ನನ್ಗೆ ಅರ್ಸಿನಕಾನಿ ಹೋಗ್ಲಿಕ್ಕಿತ್ತು. ಅಲ್ಲ, ನಾ ಚಾರ್ಜ್ ಕೊಡ್ತೇನೆ, ನೀವು ಬಿಟ್ಟು ಹೋಗಿ ಅಂತ ಹೇಳಿ. ಅಷ್ಟೊತ್ತಿಗೆ ನಮ್ಮ ಪ್ಯಾಸೆಂಜರ್ ಅಂತ ಹೇಳಿದ್ರು, ನೀವು ಇಲ್ಲೆಲ್ಲ ಪೇಟೆಗೆ ಬಿಟ್ಟು ಹೋಗು ಅಂತ ಹೇಳಿ. ನಾವು ಅವ್ರನ್ನ ಪೇಟೆಗೆ ಬಿಟ್ಟು ಹೋಯ್ತು ವಾಪಸ್ ಅರ್ಸಿನಕಾನಿಗೆ ಹೋಗುವಾಗ ಸ್ಟೇಷನ್ ಇಂದ ಫೋನ್ ಬಂತು, ನಿಮ್ ರಿಕ್ಷಕ್ಕೆ ಯಾರು ರಾಘವೇಂದ್ರ ಮಠದ ಹತ್ರ ಹತ್ತಿದ್ರ ಅಂತ ಹೇಳಿ. ಅವ್ರು ಪೊಲೀಸ್ನವರಿಗೆ ಯಾರು ಮಾಹಿತಿ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ. ಹತ್ತಿದ್ರು ಸರ್ ಅಂತ ಹೇಳಿ. ಎಲ್ಲಿ ಬಿಟ್ರಿ ಅಂತ. ನಾನು ಹೆಬ್ರಿಗೆ ಬಿಟ್ಟೆ ಸರ್. ನೀವು ಈಗ ಎಲ್ಲಿ ಹೋಗ್ತಿದ್ರು ಕೇಳಿದ್ರು. ನಾನು ಅರ್ಸಿನಕಾನಿಗೆ ಹೋಗ್ತಿದ್ದೇನೆ ಅಂತ ಹೇಳಿ. ನೀವು ಅರ್ಸಿನಕಾನಿ ಹೋಗಿ ಬರ್ತೀರ ವಾಪಸ್ ಅಂತ ಹೇಳಿ. ಇಲ್ಲ ಸರ್, ನಮ್ಮ ಮನೆ ಕುಚ್ಚೂರು, ನಾನು ಹಾಗೆ ಮನೆಗೆ ಹೋಗ್ತೇನೆ ಅಂತ ಹೇಳಿ. ಇಲ್ಲ ಬನ್ನಿ ಸ್ಟೇಷನಿಗೆ ಅಂತ ಹೇಳಿದ್ರು. ಯಾಕೆ ಹೇಳ್ದೆ, ಅವರು ಚಿನ್ನ ಹಿಡ್ಕೊಂಡು ಬಂದಿದ್ರು. ಅವ್ರು ಚಿನ್ನ ಹಿಡ್ಕೊಂಡು ಬಂದಿದ್ದು ನಾನು ನೋಡ್ಲಿಲ್ಲ ಸರ್, ನಂಗೆ ಗೊತ್ತೂ ಇಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ. ಬನ್ನಿ ಅಂತ ಹೇಳಿ. ಆಯ್ತು, ನಾನು ಪ್ಯಾಸೆಂಜರ್ನಲ್ಲಿ ಬಿಟ್ಟೆ. ಅವಾಗ ನಮ್ಮ ಅಣ್ಣ APM ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಿದ್ರು. ನಮ್ಮ ಅಣ್ಣನು ನನ್ನ ಒಟ್ಟಿಗಿದ್ರು. ಅವರು ಅಲ್ಲಿ ಪ್ಯಾಸೆಂಜರ್ನ ಬಿಟ್ಟು ಹತ್ತಿ ವಾಪಸ್ ಬರುವಾಗ
ಅಣ್ಣನಿಗೆ ಇಲ್ಲಿ ಇದು ಕಾಲ ಹತ್ರ ಚುಚ್ಚಿದಾಗಾಯ್ತು. ನೋಡುವಾಗ ಅದು ಚಿನ್ನ ಅದು ಇತ್ತು. ನಮ್ಗೆ ಯಾರು ಕರೆ ಮಾಡಿದ್ರು ಅದಕ್ಕೆ ವಾಪಸ್ ಫೋನ್ ಮಾಡಿ ಹೇಳ್ತು, ಸರ್ ನಮ್ಮ ರಿಕ್ಷಾದಲ್ಲೇ ಉಂಟು ಅದು, ತಗೊಂಡ್ ಬನ್ನಿ ಅಂತ ಹೇಳಿ ತಗೊಂಡ್ಬಂದು ಸ್ಟೇಷನ್ಗೆ ಕೊಡ್ತು. ಅಷ್ಟೊತ್ತಿಗೆ ಅವನು ಹಿಡಿದಿದ್ರು ಅವರು. ಇದು ಒಂದು ಘಟನೆ. ಮತ್ತೆ ಹೆಬ್ರಿಯಲ್ಲಿ ತುಂಬಾ ಜನ ನಮ್ಮ ರಿಕ್ಷಾ ಚಾಲಕರಿಗೆಲ್ಲ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ನಾವು ಹಿಂದಿರುಗಿಸಿದ್ವಿ. ಅದನ್ನು ಯಾರು ಇಟ್ಕೊಂಡು ಇತಿಹಾಸನೇ ಇಲ್ಲ. ಎಲ್ಲೂ ಒಂದ್ ಸಣ್ಣ ಪುಟ್ಟ ಏನು ಸಿಕ್ಕಿದ್ರು, ಯಾವ್ದು ಬಿಡಿ, ಕೊಡೆ ಸಿಕ್ಕಿದ್ರು ನಾವು ವಾಪಸ್ ಕೊಡ್ತೇವೆ ಇಟ್ಕೊಂಡು, ಯಾರು ಬಂದು ಕೇಳಿದ್ರೆ. ಈಗೆಲ್ಲ ಸುಲಭ. ಈಗ ಬಂದು ಯಾರು ಏನಾದ್ರು ಬಿಟ್ಟು ಹೋದ್ರೆ ಅಧ್ಯಕ್ಷರಿಗೆ ಕರೆ ಮಾಡಿ ಹೇಳ್ತಾರೆ, ನಾವು ಯಾವ್ದು ರಿಕ್ಷಾ ಅಂತ ಅಷ್ಟು ನಮ್ಗೆ ಗೊತ್ತಿರುವುದಿಲ್ಲ, ಇಂಥ ರಿಕ್ಷಾದಲ್ಲಿ ಇಂಥ ಸಾಮಾನನ್ನು ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ನಮ್ದು ವಾಟ್ಸಪ್ ಗ್ರೂಪ್ ಉಂಟು, ನಮ್ದು ಯೂನಿಯನ್ ಇದು, ಆ ಗ್ರೂಪ್ ಅಲ್ಲಿ ನಾವು ಹಾಕ್ತೇವೆ. ಅವಾಗ ಅವ್ರ ರಿಕ್ಷಾದಲ್ಲಿ ಇದ್ರೆ ರಪ್ಪ ಫೋನ್ ಮಾಡಿ ಹೇಳ್ತಾರೆ ನಮ್ ರಿಕ್ಷಾದಲ್ಲಿ ಉಂಟಂತ. ನಾವು ಅವ್ರಿಗೆ ಕರೆ ಮಾಡಿ ಹೇಳ್ತೇವೆ, ಅವ್ರು ಬಂದು ತಗೊಂಡು. ಸರ್ಕಾರದ ರೂಲ್ಸ್ ಹೇಗೆ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತಿಗೆ 200 ರಿಕ್ಷಾಗಳು. ನಮ್ಮಲ್ಲಿ ಇನ್ನೂ 200 ಆಗ್ಲಿಲ್ಲ. ಒಂದು ಗ್ರಾಮ ಪಂಚಾಯತಿಗೆ 200 ರಿಕ್ಷಾ ಸರ್ಕಾರದಲ್ಲಿ ಪರ್ಮಿಟ್ ಕೊಡ್ತಾರೆ. ಗ್ರಾಮಾಂತರ ಪ್ರದೇಶಗಳಿಗೆ ಒಂದು ಗ್ರಾಮಕ್ಕೆ 200 ರಿಕ್ಷಾ ಬಂದ್ರೆ ಯಾರಿಗೂ ಇನ್ಕಮ್ ಆಗುದಿಲ್ಲ ಬಿಡಿ, ಆದ್ರೂ 200 ರಿಕ್ಷಾ ಆಗ್ಬೇಕು. ನಾವು ಅದ್ರ ಬಗ್ಗೆ ಕಾನೂನು ತಜ್ಞರು ಕೋರ್ಟಲ್ಲೆಲ್ಲ ವಿಚಾರಣೆ ಮಾಡಿ ನೋಡುವಾಗ ಒಂದು ಗ್ರಾಮ ಪಂಚಾಯತಿಗೆ 200 ಆಟೋ ರಿಕ್ಷಾ ಬೇಕು. ಈಗ ನಾವು ಒಂದು ಯೂನಿಯನ್ ಸ್ಟಾರ್ಟ್ ಮಾಡಿದ್ದೇವೆ. ಆ ಯೂನಿಯನ್ ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ, ಡೆತ್ ಆದ್ರೆ, ಆಕ್ಸಿಡೆಂಟ್ ಆದ್ರೆ, ಮತ್ತೆ ನಮ್ಗೆ ಯಾವುದೇ ಇನ್ಸೂರೆನ್ಸ್ ಸೌಲಭ್ಯ ಇಲ್ದಿದೆ ಅಂತೇಳಿ ನಮ್ಮಲ್ಲಿ ಈಗ ನಾವು 4 ಜನ ಅಧ್ಯಕ್ಷರಾಗಿದ್ದೀವಿ. ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಜಯಕರಾಮ್ಲಾರ್ ಅಧ್ಯಕ್ಷರಾದ್ರು, ಆ ನಂತರ ನಾನು ಆದೆ, ಅದರ ನಂತರ ಸುಧಾಕರ್ ಸಾಲೇನಾದ್ರು, ಅದರ ನಂತರ ಚಂದ್ರಾಸ್ರ ಆದ್ರು, ಈಗ ಪ್ರಸ್ತುತ ವಿಜಯ್ ಪೂಜಾರಿ ಅವರು ಮಾಡ್ತಾ ಇದ್ದಾರೆ. ನಾವು ಒಂದು ಪ್ಲಾನಿಂಗ್ ಮಾಡ್ತು. ಫೆಬ್ರವರಿ 2018ರಲ್ಲಿ ಅನಂತ ಪದ್ಮನಾಭ ದೇವರಿಗೆ, ನಮ್ಮ ಅನಂತ ಪದ್ಮನಾಭ ದೇವರ ಹೆಸರಲ್ಲಿ ನಮ್ಮ ಸಂಘ ಇರುವುದು, ದೇವರಿಗೆ ಬ್ರಹ್ಮ ಕಲಶೋತ್ಸವ ಆಯ್ತು. ಅದ್ರ ಸವಿ ನೆನಪಿಗಾಗಿ ನಾವೊಂದು ಅನಂತ ಶ್ರೀ ಅಂತ ಯೋಜನೆ ಮಾಡ್ತು. ಅಂದ್ರೆ ಅದರಲ್ಲಿ 4 ಯೋಜನೆಗಳು ಬರ್ತವೆ. ಒಂದು ವಿದ್ಯಾಶ್ರೀ, ಸಂಧ್ಯಾಶ್ರೀ, ಸಾಂತ್ವನಶ್ರೀ ಅಂತೆ, ಮತ್ತೊಂದು ಆರೋಗ್ಯಶ್ರೀ ಅಂತೇಳಿ. ವಿದ್ಯಾಶ್ರೀ ಅಂದ್ರೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್, SLC, ಸೆಕೆಂಡ್ PUC, ಆನಂತರ ಡಿಗ್ರಿ, ಉನ್ನತ ವ್ಯಾಸಂಗ, ಇಂತಿಷ್ಟು ಮೊತ್ತ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ 60% ಇದ್ರೆ ಸಾಕು. ಏನು 90%, 80% ಇಡ್ಬೇಕಂತಿಲ್ಲ. ನಮ್ಮ ಮಕ್ಕಳಿಗೆ ನಾವು ಕೊಡೋದು. ನಾವೇಗೂ ರೋಡಲ್ಲಿ ಬಂದಾಯ್ತು, ನಮ್ಮ ಮಕ್ಕಳಾದ್ರೆ ಏನಾದ್ರು ಆಗ್ಬೇಕಂತೇಳಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ 2 ಮಕ್ಕಳಿದ್ರೆ ಆಗುತ್ತೆ, 3 ಮಕ್ಕಳು, ಎಷ್ಟು ಮಕ್ಕಳಿದ್ರು ಕೊಡ್ತೇವೆ. 60%ಗಿಂತ ಮೇಲೆ ಇರ್ಬೇಕು. SLC, ಸೆಕೆಂಡ್ PUC, ಡಿಗ್ರಿ, ಉನ್ನತ ವ್ಯಾಸಂಗ, ಈ 4ಕ್ಕೂ ಸಿಗ್ತದೆ. ಆರೋಗ್ಯಶ್ರೀ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಇನ್ಸಿಡೆಂಟ್ ಅಂದ್ರೆ ಯಾವುದೇ ಕಾಯಿಲೆ ಬಂದ್ರು ಆಗ್ತದೆ, ಆಕ್ಸಿಡೆಂಟ್ ಆದ್ರೂ ಆಗ್ತದೆ, ಏನಾದ್ರೆ ಎಲ್ಲೂ ಸಿಗದಿದ್ರೆ, ಕೆಲವರಿಗೆ ಎಲ್ಲೂ ಸಿಗಲ್ಲ, ಅವಾಗ ನಾವು ಕೊಡ್ತೇವೆ. ನಾವೀಗ 10,000 ಆದ್ರೆ 20%, 10,000ದ 20% ಕೊಡೋದು. 20% ನಾವು ಅವ್ರಿಗೆ ಕೊಡ್ತೇವೆ. ಅವ್ರಿಗೆ ಅದನ್ನು ಪಡಿಲಿಕ್ಕೆ ಅವರು ಪರ್ ಡೇ ₹1 ಕಟ್ಟಬೇಕು. ಪರ್ ಡೇ ವರ್ಷಕ್ಕೆ 365 ರೂಪಾಯಿ ಕಟ್ಟಲೇಬೇಕು. ಸಂದೇಶ ಅಂತ ಹೇಳಿದ್ರೆ ನನಗೆ ದುಡಿಲಿಕ್ಕೆ ಆಗೋದಿಲ್ಲ ಏನು, ಅಂದ್ರೆ ಒಂದ್ ಸೈಡ್ ಎಫೆಕ್ಟ್ ಏನೋ ಆಗಿ ಅಥವಾ ಏಜ್ಡ್ ಆಗಿ ದುಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರು ನಮ್ಗೆ ರಿಸೈನ್ ಕೊಟ್ಬಿಟ್ರೆ, ಲಾಯರ್ ಅಫಿಡವಿಟ್ ಮಾಡಿ ಕೊಟ್ರೆ, ನಾನಿನ್ನು ಆಟೋದಲ್ಲಿ ದುಡಿದಿದೆ ಅಂತ ಹೇಳಿ ಕೊಟ್ಟರೆ, ನಾವು ಅವರಿಗೆ ಏಕಕಾಲದಲ್ಲಿ 30,000 ರೂಪಾಯಿ ಕೊಡ್ತೇವೆ. ಇದು ಇಡೀ ಕರ್ನಾಟಕ ಸ್ಟೇಟ್ ಅಲ್ಲೇ ಇಲ್ಲ, ನಮ್ಮ ಯೂನಿಯನ್ ಅಲ್ಲೇ ಇರೋದು. ಮತ್ತೆ ಸಾಂತ್ವನಶ್ರೀ ಅಂದ್ರೆ 25,000 ರೂಪಾಯಿ. ಎಲ್ಲ ಆದ್ರೆ ಡೆತ್ ಆದ್ರೆ, ಕಾಯಿಲೆ ಕಸಲೆ ಇಲ್ಲ ಆಕ್ಸಿಡೆಂಟಲ್ ಡೆತ್ ಆದ್ರೆ ಸ್ವಯಂ ಪ್ರೇರಿತ ಕೃತ್ಯಕ್ಕೆ ಕೊಡುವುದಿಲ್ಲ, ಸುಸೈಡ್ ಅಂದ್ರೆ ಅದು ಅವರೇ ಮಾಡ್ಕೊಳ್ಳೋದಲ್ಲ. ಅದಕ್ಕೊಂದು ಬಿಟ್ಟು ಏನಾದ್ರೂ ಡೆತ್ ಆದ್ರೆ 25,000 ರೂಪಾಯಿ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ನಮ್ಮ ಯೂನಿಯನ್ ಇಂದ ಕೊಡ್ತೇವೆ. ಸಂಘಕ್ಕೆ ಒಂದು ಸದಸ್ಯ ಸೇರ್ಪಡೆ ಆಗುವಾಗ ಅವ್ರಿಗೆ ಒಂದು ಜವಾಬ್ದಾರಿ ಬೇಕೆನ್ನೋ ಉದ್ದೇಶದಿಂದಲೇ ಒಂದು ಇಂತಿಷ್ಟು ಮೊತ್ತವನ್ನು ಫಿಕ್ಸ್ ಮಾಡಿರ್ತೇವೆ. ಅದನ್ನು ಅವ್ರು ಕಟ್ತಾರೆ. ಕ್ಷೇಮ ನಿಧಿ ಫಂಡ್ ಅಂತೇಳಿ. ಅವರಿಗೆ ಏನಾದ್ರೆ ನಾಡ್ದು ಮುಂದೆ ಜೀವನದಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರ ಮೊತ್ತ ಅದಕ್ಕೆ ಹೋಗ್ತದೆ. ಅಥವಾ ನನಗೆ ಏನೂ ಆಗ್ಲಿಲ್ಲ ಬಿಡಿ, ನಾನು ಚೆನ್ನಾಗಿ ರಿಕ್ಷಾ ಬಿಟ್ಟು ನಾನು ನಿವೃತ್ತಿ ಪಡ್ಕೊಂತೆ ಅಂತ ಹೇಳಿದ್ರೆ ನನ್ನ ಕಟ್ಟಿದ ದುಡ್ಡು ಇನ್ನೊಬ್ರಿಗೆ ಸಿಗ್ತದೆ. ಇನ್ನೊಬ್ರು ಯಾರಿರ್ತಾರೆ, ಈ ನಮ್ಮಲ್ಲಿ ಎಲ್ಲಾ ತರದವ್ರು ಇದ್ದಾರೆ. 60 above, 50, 40, 30, 20, ಕೆಲವರು ಮದುವೆ ಆಗಿದ್ದವ್ರು ಇದ್ದಾರೆ, ಆಗದೇ ಇದ್ದವ್ರು ಇದ್ದಾರೆ. ಮದುವೆ ಆದವರಿಗೆ ಬೇಗ ಸಿಗುತ್ತೆ, ಮಕ್ಕಳು ವಿದ್ಯಾಭ್ಯಾಸ ಅದಕ್ಕೆ ಸಿಗ್ತಾರೆ. ಮದುವೆ ಆಗದಿದ್ದವರಿಗೆ ಅವ್ರ ಮದುವೆ ಆಗಿ ಮಕ್ಕಳು ದೊಡ್ಡದಾಗಬೇಕು, SLC ಅವರಿಗೆ ಹೋಗ್ಬೇಕು, ತುಂಬಾ ಫಂಡ್ ಆದ ನಂತರ ಅದನ್ನು
ಸ್ವಲ್ಪ 7ನೇ ಕ್ಲಾಸಿಗೆ ಅಥವಾ 8ನೇ ಕ್ಲಾಸಿಗೆ ಮಾಡ್ಬೋದು. ಹ್ಮ್ ಹೀಗೆ ಅದನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಇವರು ಸುಧಾಕರ್ ಸಾಲೆಂಜ ಒಂದು ಸ್ವಲ್ಪ ಹ್ಮ್ ಅದಕ್ಕೆ ಒಂದು ಬೈಲ ಒಂದು ರೆಡಿ ಮಾಡಿದ್ರು. ಹಾ. 2018ರಲ್ಲಿ ನಾನು 2ನೇ ಬಾರಿ ಅಧ್ಯಕ್ಷ ಆದಾಗ ಅದನ್ನು ಕಾರ್ಯಗತ ತಂದೆ. ಓ ಇದು ಆಗ್ಲೇಬೇಕಂತೇಳಿ ಎಲ್ಲ ನಮ್ಮ ಹೋರಾಟ ಕೊಟ್ರಿ. ಸೀನಿಯರ್ಸ್ ಮೆಂಬರ್ನೆಲ್ಲ ಒಟ್ಟು ಮಾಡ್ಕೊಂಡು ನಾವು ಕೂತ್ಕೊಂಡು ಅದಕ್ಕೆ ಒಂದು ಬೈಲ ಮಾಡಿ ಹ್ಮ್ ಅದನ್ನು ರೆಡಿ ಮಾಡ್ತು. ಹ್ಮ್ ಅದರಿಂದ ಅದೇ ಈಗ ತುಂಬಾ ಜನ ಪ್ರಯೋಜನ ಪಡ್ಕೊಂಡ್ರು. ತುಂಬಾ ಜನರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ, ಹ್ಮ್ ಸಾಂತ್ವನ ಶ್ರೀ ಕೊಟ್ಟಿದ್ದೇವೆ, ಸಂದೇಶ್ರೀ ಕೊಟ್ಟಿದ್ದೇವೆ, ಆರೋಗ್ಯಶ್ರೀ ಮೊತ್ತವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಪಡ್ಕೊಳ್ತಿದ್ದಾರೆ. ನಮ್ಮ ಅನಂತ ಪದ್ಮನಾಭ ಯೂನಿಯನ್ನಲ್ಲಿ ಈಗ 11 ಲಕ್ಷ ಉಂಟು. ಹಾ, ಹಾ. 11 ಲಕ್ಷ ಫಂಡ್ ಉಂಟು ನಮ್ದು. ಹ್ಮ್. ಅಂದ್ರೆ ಎಲ್ಲರೂ ಅಧ್ಯಕ್ಷ ಆದ ಕೂಡಲೇ ಒಂದು ನಾಟಕ ಅಥವಾ ಯಕ್ಷಗಾನ ಕಾರ್ಯಕ್ರಮ ಆಯೋಜನೆ ಮಾಡಿ ಹ್ಮ್. ದಾನಿಗಳ ಹತ್ರ ಹಣ ಸಂಗ್ರಹ ಮಾಡಿ ಓ, ಓ, ಓ. ಫಂಡ್ ಕಲೆಕ್ಟ್ ಮಾಡಿ ಇದು ಮಾಡ್ತಾ ಬಂದಿದ್ವಿ. ಈಗ ನಾವು ಅದನ್ನು FD ಹಾಕಿದ್ದೇವೆ. ಹ್ಮ್. ಆ FD ಮೊತ್ತದಲ್ಲಿ ನಮಗೆ ವರ್ಷದ ಹೌದು, ಖರ್ಚು ವೆಚ್ಚಗಳೆಲ್ಲ ಹೋಗ್ತಾ ಇರ್ತದೆ. ಮತ್ತೆ ಒಬ್ಬ ಮೆಂಬರ್ಶಿಪ್ಗೆ ಈಗ 250 ರೂಪಾಯಿ ಕಟ್ಟಬೇಕು. 250. ಹೌದು, ಮೊದಲು 50, 75, 100 ಹೀಗೆ ವರ್ಷಕ್ಕೆ 3 ವರ್ಷಕ್ಕೊಮ್ಮೆ 50 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತದೆ. ಬಂದವರು ಕಟ್ಟಲೇಬೇಕು. ಕ್ಷೇಮ ನಿಧಿ ಫಂಡ್ ಅಷ್ಟೇ. ಅನಂತ ಶ್ರೀ ಮೊತ್ತ ಪರ್ ಡೇ 1 ರೂಪಾಯಿ ಅವ್ರು ಕಟ್ಟಲೇಬೇಕು, 365. ಇದನ್ನೆಲ್ಲ ಹೊಂದಾಣಿಸ್ಕೊಂಡು ಸಂಘವನ್ನು ನಡ್ಸ್ಕೊಂಡು ಹೋಗ್ತಿದ್ವಿ. 2018ರಲ್ಲಿ ನಾವು ಅದನ್ನು ಜಾರಿಗೆ ತಂತು. ಹಾಗೆ ಯಥಾಸ್ಥಿತಿ ನಡೀತಾ ನೀವು ಉಂಟು. ಫಸ್ಟಿಗೆ ಅಧ್ಯಕ್ಷರಾಗಿದ್ದು ನೀವು ಆ ಒಂದು ಯೂನಿಯನ್ಗೆ ಹ್ಮ್. ಯಾವಾಗ ಅಂತ, ಯಾವ ವರ್ಷದಲ್ಲಿ? 13ರಲ್ಲಿ 2013ನಲ್ಲಿ. 2013ರಲ್ಲಿ ನಾನು ಅಧ್ಯಕ್ಷ ಆಗಿದೆ. ಮತ್ತೆ 18. ಹೌದು, 18. ಅದಾದ್ಮೇಲೆ ಅದರ ನಂತರ ಮತ್ತೆ 21ರಲ್ಲಿ 21. ಅದ ನಂತರ ಮತ್ತೆ ಒಂದು 2 ವರ್ಷ ಮತ್ತೆ ಕಂಟಿನ್ಯೂ ಆದೆ. ಅದ ನಂತರ ನಾವು ಹೆಬ್ರಿ ತಾಲೂಕು ರಚನೆ ಆದ್ಮೇಲೆ ನಮ್ಮ ಗೌರವಾಧ್ಯಕ್ಷರು ಮತ್ತೆ ಕಾನೂನು ಸಲಹೆಗಾರರು ಹೇಳಿದ್ರು, ನಾವೊಂದು ಹೆಬ್ರಿ ತಾಲೂಕು ಆಟೋ ರಿಕ್ಷಾ ಯೂನಿಯನ್ ಮಾಡೋಣ. ನಾವೆಲ್ಲ ತಾಲೂಕು ಎಲ್ಲ ಕಡೆ ಉಂಟು, ನಮ್ಮಲ್ಲಿ ಇಲ್ಲ ಅಂತೇಳಿ. ಅದಕ್ಕೆ 2018ರಲ್ಲಿ ಅಡಿಪಾಯ ಇಡ್ತಾ ಬಂತು. 19ರಲ್ಲಿ ಮಾಡುವಂತು ಸ್ವಲ್ಪ ಹಾಗೆ ಬೆಳೀತಾ ಸ್ವಲ್ಪನೇ ರೆಡಿ ಮಾಡ್ತಾ 2020ರಲ್ಲಿ ರಿಜಿಸ್ಟ್ರಿಗೆ ಅಂತ ತಯಾರಿ ಮಾಡ್ತು. ಕೊರೋನಾ ಬಂತು, ಆಗಲಿಲ್ಲ. 2021ರಲ್ಲಿ ಡಿಸೆಂಬರ್ 22ನೇ ತಾರೀಕಿಗೆ ಹೆಬ್ರಿ ತಾಲೂಕು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ರಿಜಿಸ್ಟರ್ಡ್ ಮಾಡ್ತು. ನಮ್ಮ ಬೆಳುವೆಯ ಗಣೇಶ್ ಕಿನಿ ಅವರು ಕಲಾ ಪೋಷಕರು, ಅವರು ಉದ್ಘಾಟನೆ ಮಾಡಿದ್ರು. ನಮ್ಮ ಪ್ರವೀಣ್ ಬಳ್ಳಾಲ್, ಮಂಜುನಾಥ್ ಪೂಜಾರಿ, ಅನೇಕ ಜನಪ್ರತಿನಿಧಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿ, ಅದರಲ್ಲಿ ಸಹ ನಾನು ಸಂಘಟನೆ ಮಾಡಿದ ಉದ್ದೇಶದಿಂದ ನನ್ನನ್ನೇ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದ್ರು. ಹೆಬ್ರಿಯ ಅದನ್ನು ಸೇರಿಕೊಂಡು ತಾಲೂಕನ್ನು ಸೇರಿಕೊಂಡು ಎರಡನ್ನು ನಾನೇ ನಡ್ಸ್ಕೊಂಡು ಬರ್ತಾ ಇದ್ದೆ. ಇವಾಗ್ಲೂ ನೀವು ನಡೆಸ್ತಾ ಇದ್ದೀರಾ ಹೇಗೆ? ಈಗ ಹೆಬ್ರಿಯದು ಪ್ರಸ್ತುತ ವಿಜಯ್ ಪೂಜಾರಿ ಅವರು ಮಾಡ್ಕೊಂಡಿದ್ರು. ಈಗ ತಾಲೂಕಿದು ನೀವೇ ಇದ್ದೀರಾ? ತಾಲೂಕಲ್ಲಿ ನಾನೇ ಅಧ್ಯಕ್ಷನಾಗಿ ಈಗ 2ನೇ ಬಾರಿಗೆ, ಇದು 4ನೇ ವರ್ಷ. 2ನೇ ಬಾರಿಗೆ ಈ ಸಲ ಸೆಪ್ಟೆಂಬರ್ ಮಹಾಸಭೆ ಆಯ್ತು, ಮರು ಆಯ್ಕೆ ಆದೆ. 2 ಯೂನಿಯನ್ ನಡ್ಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಇನ್ಸಿಡೆಂಟ್ ಆಗ್ತದೆ. ತಾಲೂಕು ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ನಮ್ಗಂದ್ರೆ ಸ್ಟೇಷನ್ ವ್ಯಾಪ್ತಿ ಜಾಸ್ತಿ ಬರ್ತದೆ. ಇನ್ಸಿಡೆಂಟ್ ಆದ್ರೂ ಕೂಡ ನಾವು ಸ್ಟೇಷನ್ಗೆ ಹೋಗ್ಬೇಕು. ಏನ್ ಪ್ರಾಬ್ಲಮ್ ಆದ್ರೂ ನೀವೇ ಹೋಗ್ಬೇಕು. ನಾವು ಹೋಗ್ಬೇಕು, ಅಧ್ಯಕ್ಷರು ಹೋಗ್ಬೇಕು. ಕೆಲವರು ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ, ಕೆಲವರು ಸಾಲ್ವ್ ಮಾಡುದಿಲ್ಲ. ನಾವು ಹೋಗ್ಬೇಕು, ಕರೆ ಮಾಡ್ತಾರೆ. ಮತ್ ಕೆಲವೊಂದ್ಸಲ ಇನ್ಸಿಡೆಂಟ್ ಆದ್ರೂ ಕೂಡ ಘರ್ಷಣೆ ಆಗ್ತದೆ. ಆ ಘರ್ಷಣೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದು ಆಗಿ ಹೋಗಿ ಆಯ್ತು. ಆನಂತರ ನಾವು ತೀರ್ಮಾನ ಮಾಡ್ಕೊಂಡ್ರೆ ಒಳ್ಳೇದು. ಅಂದ್ರೆ ಫಸ್ಟಿಗೆ ಪ್ರಥಮವಾಗಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಪ್ಯಾಸೆಂಜರಿಗೂ ಅಥವಾ ನಮ್ಮ ಎದುರುಗಡೆ ಗಾಡಿಯವರಿಗೆ ಏನಾದ್ರು ಇಂಜೂರ್ ಆದ್ರೆ ಅವ್ರನ್ನ ಆಸ್ಪತ್ರೆ ಸೇರಿಸೋ ಕೆಲಸ ಫಸ್ಟಿಗೆ ಮಾಡ್ಬೇಕು ನಾವು. ಮಿಕ್ಕಿದ್ದು ಎಲ್ಲವನ್ನೂ ಆಮೇಲೆ ಮಾಡ್ಬೋದು. ಈಗ ನಮಗೆ ಬೆಳ್ವೆ ಆಲ್ಬಡಿ ಎಲ್ಲ ಶಂಕನಾನ ಸ್ಟೇಷನ್ ಬರುತ್ತೆ. ಈಚೆ ಮಾಂಡಿಮೂರ್ಕೈ ಸೇಡಿ ಮನೆ ಎಲ್ಲ ಅಮೋಸ್ವೇಲ್ ಬರುತ್ತೆ. ಈ ಕಡೆ ಮುಳುಗುಡೆಯಿಂದ ಆಚೆ ಹೋದ್ರೆ ಹಿರಿಯಡ್ಕಕ್ಕೆ ಹೋಗ್ತದೆ ಕೆಲವು ಇನ್ಸಿಡೆಂಟ್ ಆದ್ರೆ. ಮುನಿಯಾಲಲ್ಲಿ ಸ್ವಲ್ಪ ಅಜಕರ್ ಸ್ಟೇಷನ್ ಬರುತ್ತೆ. ಆನಂತರ ಇಲ್ಲಿ ಹೆಬ್ರಿ ಸ್ಟೇಷನ್. ಎಲ್ಲಾದ್ರೂ ಹೋಗ್ಲೇಬೇಕು. ಹೌದು, ಅಧ್ಯಕ್ಷರು ಯಾ ಕಾರ್ಯದರ್ಶಿ ಅಥವಾ ಅವ್ರ ತಂಡದವ್ರು ಯಾರು 1-2-3 ಜನ ಹೋಗಿ ಇತ್ತು. ನಾವು ದೂರ ಹೋದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಆಗ್ತದೆ. ಒಂದ್ ದಿವಸ ದುಡಿಮೆ ನಮ್ದು ಹೋಗ್ತದೆ. ಆನಂತರ ರಾತ್ರಿ ಕೆಲವೊಂದು ಇನ್ಸಿಡೆಂಟ್ ಆಗ್ತದೆ. ನಂದು ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ನಾನು 4 ಬಾರಿ ಅನಂತ ಪದ್ಮನಾಭದ ಅಧ್ಯಕ್ಷನಾಗಿದ್ದೇನೆ, 2 ಬಾರಿ ತಾಲೂಕಲ್ಲಿ ಅಧ್ಯಕ್ಷನಾಗಿದ್ದೇನೆ. ಎಷ್ಟೇ ಹೊತ್ತಿಗೆ ನೀವು ಕರೆ ಮಾಡಿಬೇಕಾದ್ರೆ ಮಧ್ಯರಾತ್ರಿ 1 ರಿಂಗಿಗೆ ನಾನು ಫೋನ್ ಅಟೆಂಡ್ ಮಾಡ್ತೇನೆ. ಎಷ್ಟೇ ಹೊತ್ತಿಗೆ ನೀವು ಕರೆ ಮಾಡಿ ನಾನು ಫೋನ್ ಅಟೆಂಡ್ ಮಾಡ್ತೇನೆ, ಆ ಪ್ಲೇಸಿಗೆ ನಾನು ಹೋಗ್ತೇನೆ. ಅಕಸ್ಮಾತ್ ನಾನು ಇಲ್ಲ, ಊರಲ್ಲಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಆಗುವಂತ ವ್ಯಕ್ತಿಯನ್ನು ಸೂಚಿಸಿ ಅವ್ರ ಹತ್ರ ಹೇಳಿ ಹೀಗೆ ಮಾಡಿ ಅಂತ ಹೇಳಿ. ಈಗಂದ್ರೆ ನಮ್ಗೆ ಅವತ್ತಿಂದ ಇವತ್ತಿನವರೆಗೆ ಸ್ಟೇಷನಿಗೆಲ್ಲ ಹೋಗಿ ಅಭ್ಯಾಸ ಆಗಿದೆ. ಏನ್ ಮಾಡಬಹುದು, ಹೇಗ್ ಮಾಡಬಹುದು ಅಂತ ಹೇಳಿ. ಹೇಗೆ ಅಂದ್ರೆ ನಾವು ಆದಷ್ಟು
FIR ಆಗದಿದ್ದಾಗೆ ನೋಡೋದು. ಹೌದು. FIR ಆದ್ರೆ ಅದನ್ನು ಗಾಡಿ ರಿಲೀಸ್ ಹೌದು, ಮಾಡಬೇಕು, ಮತ್ತೆ RTO ಹೋಗ್ಬೇಕು, ಹ್ಮ್. ಕೋರ್ಟಿಗೆ ಹೋಗ್ಬೇಕು. ಹಾಗೆ ಮತ್ತೆ ನಮ್ಮ ಕಾನೂನು ಸಲಹೆಗಾರರು ಮಾರ್ಗದರ್ಶನ ಮಾಡ್ತಾರೆ. ನಾವು ಎಷ್ಟೊತ್ತಿಗೂ ಕರೆ ಮಾಡಿದ್ರು ಕರೆ ಪಿಕ್ ಮಾಡಿ ಸೂಕ್ತವಾದ ನಿರ್ದೇಶನವನ್ನು ನಮ್ಗೆ ಕೊಡ್ತಾರೆ. ನೀವು ಈಗ ಮಾಡ್ಬೇಕು, ಈಗ ಮಾಡ್ಬೇಕು. ನಾವು ಅವ್ರ ಜೊತೆ ಬೆಳೆದು ಹೌದು. ನಮಗೂ ಸ್ವಲ್ಪ ಒಂದು ಮಾಹಿತಿ ಸಿಕ್ಕಿ ಅದ್ರ ಬಗ್ಗೆ. ಕಾನೂನಲ್ಲಿ ಏನ್ ಹಾ. ಮಾಡ್ಲಿಕ್ಕೆ ಆಗ್ತದಂತ, ಯಾವ ಸೆಕ್ಷನ್ ಹಾಕಿದ್ರೆ ಏನಾಗ್ತದೆ ಅಂತ ಸ್ವಲ್ಪ ಹ್ಮ್. ಮಾಹಿತಿ ನಮಗೂ ಗೊತ್ತಾಯ್ತು. ಅನಂತರ ನಮ್ಗೆ ಹೆಬ್ರಿಯಲ್ಲಿ ಪೊಲೀಸ್ ಇಲಾಖೆ ತೊಂದರೆ ಇಲ್ಲ, ತುಂಬಾ supportive ಸಪೋರ್ಟ್ ನಿಮ್ಗೆ. ಆಗಿದ್ದಾರೆ. ನಾವು ಸಹ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ನಾವೊಂದು ವರ್ಷಕ್ಕೆ 3 ಸಲ ಶ್ರಮದಾನ ಮಾಡ್ತೇವೆ. ಇಂತಿಷ್ಟ ಒಂದು ನಿರ್ದಿಷ್ಟ ಪ್ರದೇಶ ಅಂತ ಹೇಳಿ ನಮ್ಗೆ ಗೊತ್ತಿರ್ತದೆ. ಅಲ್ಲಿ ಹೋಗಿ ಬಲ್ಲೆ ಸೌರಿ ಆಗಿ ಅದನ್ನೆಲ್ಲ ಕ್ಲೀನ್ ಮಾಡಿ, ಟರ್ನಿಂಗ್ ಅಲ್ಲಿ ಪೊದೆಗಳು ಬೆಳೆದಿದ್ರೆ ಎದುರುಗಡೆ ಬರುವ ಗಾಡಿ ಕಾಣಿಸೋದಿಲ್ಲ. ಹೌದೌದೌದು. ಅಂದ್ರೆ ನಮ್ಮ ವತಿಯಿಂದ ಅಂದ್ರೆ ದುಡಿದಿದ್ದಲ್ಲೂ ಒಂದು ಸೇವೆ ಮಾಡ್ಬೇಕಂತ ಹೇಳಿ ಮತ್ತೆ ನಮ್ಮ ಹೆಬ್ರಿಯಲ್ಲೂ ಅಷ್ಟೇ, ನಾವು ಏನೇ ಇನ್ಸಿಡೆಂಟ್ ಆದ್ರೆ ಕಾನೂನನ್ನು ನಾವು ಕೈಗೆ ಎತ್ತಿಕೊಳ್ಳುವುದಿಲ್ಲ. ಪ್ರಥಮವಾಗಿ ಮಾಹಿತಿ ಪೊಲೀಸ್ ಇಲಾಖೆಗೆ ಕೊಡೋದು. ಅವ್ರಿಗೆ ಕೊಟ್ಟು ಅವ್ರು ಬಂದ್ರ ಮೇಲೆ ಸುಮ್ಮನೆ ನಾವು ಕಾನೂನು ಕೈಗೆತ್ತಿಕೊಂಡು ನೈತಿಕ ಪೊಲೀಸ್ಗಿರ ಆಗಿ ಇನ್ನೇನೋ ಆಗ್ತದೆ. ಅದು ಯಾಕೆ ನಾವು ಫಸ್ಟಿಗೆ ಕರೆ ಮಾಡಿ ಹೇಳಿದ್ರೆ ಮತ್ತೆ ಅಲ್ಲಿ FIR ಅಥವಾ ಇತ್ಯರ್ಥ ಎರಡರೊಳಗೆ ಒಂದಾಗ್ತದೆ. ಫಸ್ಟಿಗೆ ನಾವು ಅದನ್ನೇ ಮಾಡೋದು. ಅದಾದ್ಮೇಲೆ ನೀವು ಈಗ ನಾರಾಯಣಗೌಡ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀರಿ. ಅದನ್ನ ಈಗ ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯ್ತು ಅಂತ? ಈಗ ನೀವು ಒಂದು ಆಟೋ ಚಾಲಕರಾಗಿದ್ದವರು ಆಟೋ ಓಡಿಸಿ ಮತ್ತೆ ಆ ಒಂದು ಸಂಘದ ಅಧ್ಯಕ್ಷರಾಗಿ 4 ಬಾರಿ ಅಧ್ಯಕ್ಷರಾಗಿದ್ದೀರಿ ಅಂತ ಹೇಳಿದ್ರಿ, ಮತ್ತು ಹೆಬ್ರಿ ತಾಲೂಕು ಸಂಘದ ಕೂಡ ನೀವೊಂದು ಅಧ್ಯಕ್ಷರಾಗಿದ್ದೀರಿ. ಅದಾದ್ಮೇಲೆ ಈಗ ನಾರಾಯಣಗೌಡ ಸಂಘದ ಕಾರ್ಯದರ್ಶಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಿದ್ದೀರಿ. ಈಗ ನಮ್ಗೆ ಅಂದ್ರೆ ನಾವು ಆಟೋ ಚಾಲಕರಾಗಿರುವಾಗ ಬಾಂಧವ್ಯ ಜಾಸ್ತಿ ಆಯ್ತು. ಅಂದ್ರೆ ಜನರೊಟ್ಟಿಗೆ ನಾವು ಬೆರೆತದ್ದು. ಅಂದ್ರೆ ಯಾವ್ದೊಂದು ಕಾರ್ಯಕ್ರಮ ಕರೆದಾಗ ಅಲ್ಲಿ ಹೋಗಿ ನಾವು ಊಟದ ಟೈಮ್ ಹೋದ್ರೆ ಅಲ್ಲೋ ಏನಾದ್ರು ಒಂದು ಸಣ್ಣ ಕೆಲಸ, ಬಡಿಸುದ, ನೀರ್ ಕೊಡುದ, ಏನಾದ್ರು ಮಾಡಿ ಹೀಗೆ ಎಲ್ಲಾ ಕೆಲಸ ಮಾಡಿ ಮತ್ತೆ ಅಧಿಕಾರಿಗಳೊಂದಿಗೆ, ಈಗ ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಆಫೀಸು, ಪೊಲೀಸ್ ಇಲಾಖೆ ಅಥವಾ ಜನಪ್ರತಿನಿಧಿಗಳ ಒಟ್ಟಿಗೆ ಎಲ್ರೊಟ್ಟಿಗೆ ನಾವು ಆ ಪಕ್ಷ ಈ ಪಕ್ಷ ಅಂತ ಭೇದ ಭಾವ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲರೊಟ್ಟಿಗೆ ಸೇರ್ಕೊಂಡು ಎಲ್ಲ ಕೆಲಸಗಳು ತೊಡಸ್ಕೊಂಡಿವೆ. ನಮ್ದು ಹೆಬ್ರಿಯ ಸಾರ್ವಜನಿಕ ಶಾರದೋತ್ಸವದಲ್ಲಿ ಅಷ್ಟೇ ನಾನು ಫಸ್ಟಿಗೆ ಜೊತೆ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಅದರೊಟ್ಟಿಗೂ ಸೇರ್ಕೊಂಡೆ. ಆನಂತರ ನಾವು ಕಸ್ತೂರಿ ರಂಗನ್ ಹೋರಾಟ ಅಂತ ಮಾಡ್ತೀವಿ. ಚೋರಾಡಿ ಅಶೋಕ್ ಶೆಟ್ಟರ್ ಮತ್ತು ನವೀನ್ ಅಡ್ಡ ಅಂತ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಅದರಲ್ಲಿ ನಮ್ಮ ಸಂಘಟನೆ ತೊಡಸ್ಕೊಂತು. ನಾವು ಕಸ್ತೂರಿ ರಂಗನ್ ಹೋರಾಟ ನಿಮ್ಗೆ ಗೊತ್ತುಂಟು, ದೊಡ್ಡ ಮಟ್ಟದ ಒಂದು ಹೋರಾಟ ಆಗಿತ್ತು. ಅದರಲ್ಲಿ ನಮ್ಮ ಯೂನಿಯನ್ ಸಂಪೂರ್ಣವಾಗಿ ಪಾಲ್ಗೊಂತು ನಾವು. ಆನಂತರ ಸರ್ಕಾರದ ವತಿಯಿಂದ 108 ಅಂತ ಒಂದು ವೆಹಿಕಲ್ ಕೊಟ್ರು ತುರ್ತು ಸೇವೆಗೆ. ನಮ್ಮಲ್ಲಿ ಪೆರಡೂರು, ಕೊಕ್ಕಾಣೆ, ಆನಂತರ ಅಜಕಾರ ಇತ್ತು. ಬಟ್ ನಮ್ ಕಾನ್ಸೆಪ್ಟ್ ಅಂದ್ರೆ ಹೆಬ್ರಿಗೆ ಒಂದು ಬೇಕಂತ ಹೇಳಿ ಅದ್ರ ಬಗ್ಗೆ ನಾವು ಆರೋಗ್ಯ ಸಚಿವರಿಗೆ ಇವರಿಗೆಲ್ಲ ಮನವಿ ಮಾಡಿ, ನಮ್ದು ದಿವಂಗತ XMLA ಗೋಪಾಲ್ ಭಂಡಾರ್ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವರು ಒಟ್ಟಿಗೆ ಹೋದ್ ಭೇಟಿ ಆಗಿದ ಕೂಡಲೇ ಅವ್ರು ಹೇಳಿದ್ರು, ಕಡೆಗೆ ಅಧಿಕಾರಿ ವರ್ಗದವ್ರ ಹತ್ರ ಹೋದ್ರ ಕೂಡಲೇ ಪೆರಡೂರಲ್ಲಿ ಉಂಟು, ಅಜಕಾರಲ್ಲಿ ಉಂಟು, ಬರೀ 15-18 ಕಿಲೋಮೀಟರ್ ಆಗ್ತದೆ ಅಂತ ಹೇಳಿದ್ರು, ಬರ್ತಾರೆ ಹೆಬ್ರಿಗೆ ಯಾಕಂತ ಕೇಳಿದ್ರು. ಆದ್ರೆ ನಮ್ಮ ಹೋರಾಟ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅಜಕಾರಿ ಪೆರಡೂರಿಂದ ಮೇಗದ್ದೆ ತೋರಿಸ್ತು ಡಿಸ್ಟೆನ್ಸ್. ಹೌದು, ಈಗ ಪೆರಡೂರಿಂದ ಹೆಬ್ರಿಗೆ 15 ಕಿಲೋಮೀಟರ್ ಆದ್ರೆ ಹೆಬ್ರಿಯಿಂದ ಅಲ್ಲಿಗೆ ಒಂದು 18, ಅವಾಗ ಸಾಧಾರಣ 40 ಕಿಲೋಮೀಟರ್ ಆಯ್ತಲ್ಲ. ನಮ್ಮ ಮನವಿಯನ್ನು ಪರಿಗಣಿಸಿ ಹೆಬ್ರಿಗೆ ಒಂದು 108 ಬಂತು, ಹೊಸ 108 ಬಂತು. ನನ್ನ ಕ್ಲಾಸ್ಮೇಟೇ ಅದರಲ್ಲಿ ಡ್ರೈವರ್ ಆದ್ರು. ಆದ್ರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ಇಲ್ಲಿಯ 108 ಬೇರೆ ಕಡೆ ಬೇಕಂತೇಳಿ, ಇದು ಹೊಸ್ತು, ಅಲ್ಲಿದು ಹಳೇದು ಇಲ್ಲಿಗೆ ಬರ್ಬೇಕಂತೇಳಿ ಒಂದು ಸ್ವಲ್ಪ ಇದಾಯ್ತು. ಅದಕ್ಕೆ ನಾವು ಒಪ್ಲಿಲ್ಲ. ಅದರಲ್ಲಿ ನಾವು ತಕರಾರು ಹಾಕಿ ಹೋರಾಟ ಮಾಡಿ ಆ 108 ಇಲ್ಲೇ ಉಳಿತು. ಜನರಿಗೆ ಒಂದು ಸೇವೆ ಸಿಗುವಾಗ ಆಯ್ತು. ಹಾಗೆ ತಾಲೂಕು ನಮ್ಮ ಹೆಬ್ರಿ ಸರ್ಕಾರಿ ಆಸ್ಪತ್ರೆನು ಮೇಲ್ದರ್ಜೆಗೆ ಆಗ್ಬೇಕು ಅಂತೇಳಿ ಅದರಲ್ಲಿ ಆ ಹೋರಾಟದಲ್ಲಿ ಸಹ ನಾವು ಭಾಗಿಯಾಯ್ತು. ನಾವು ಮಾತ್ರ ಅಲ್ಲ, ಬೇರೆಲ್ಲ ಸಂಘ ಸಂಸ್ಥೆಯವರು ಸ್ವಲ್ಪ ಜಾಸ್ತಿ ಇದ್ರೆ ನಾವು ಸ್ವಲ್ಪ ಅವ್ರ ಹಿಂದೆ ಆದ್ರೂ ನಾವು ಇತ್ತು ಹೋರಾಟ ಮಾಡ್ಲಿಕ್ಕೆ. ತಾಲೂಕು ಹೋರಾಟ ಮಾಡುವಾಗ ಅಷ್ಟೇ, ತಾಲೂಕು ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ನಾವು ಸಹ ಹೋರಾಟ ಮಾಡಿ ತಾಲೂಕು ಆಗ್ಬೇಕಂತ ಹೀಗೆ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ಕೊಂಡು ಬಂತು. ಕಡೆಗೆ 2020ರಲ್ಲಿ ನನ್ನ ಸಂಘಟನಾ ಚತುರತೆಯನ್ನೆಲ್ಲ ನೋಡಿದ್ರು. ಎಲ್ಲ ಸಂಘ ಸಂಸ್ಥೆಯಲ್ಲಿ ಕರೆದು ಒಂದು ದೊಡ್ಡ ಪೋಸ್ಟ್ ಅಲ್ಲಿರು ಚಿಕ್ಕ ಪೋಸ್ಟರ್ ಕೊಟ್ಟು ನಾನು ಕೆಲಸ ಮಾಡ್ತಾನೆ ಇವನು ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟು, ಅದೇ ರೀತಿ ನಮ್ಮ ನಾರಾಯಣಗೂರಲ್ಲಿ ನಾನು 2020ರಲ್ಲಿ ಕೋಶಾಧಿಕಾರಿಯಾಗಿ ಆಯ್ಕೆ ಆದೆ. ಕೋಶಾಧಿಕಾರಿ ಆಯ್ಕೆ ಆದೆ. ನಮ್ಮ ಮಾತೃ ಸಂಘಕ್ಕೆ ಏನಾದ್ರು ಮಾಡ್ಬೇಕಂತೇಳಿ ಒಂದು ಛಲ ಇತ್ತು ನಂದು. ಅದರಲ್ಲಿ
ನಮ್ದು ಜಯಕರ್ ಪೂಜಾರಿ ನಡೋಡಿ ಮತ್ತೆ ಮುದ್ದು ಪೂಜಾರಿ ಗುಳಿಬೆಟ್ಟು, ಜಯಕರ್ ಪೂಜಾರಿ ನಡೋಡಿ ಅಧ್ಯಕ್ಷರು, ಮುದ್ದು ಪೂಜಾರಿ ಗುಳಿಬೆಟ್ಟು ಕಾರ್ಯದರ್ಶಿ ಆಗಿದ್ರು. ನಂದು ಮನಸ್ಸಿನ ಅನಿಸಿಕೆಯನ್ನು ಹೇಳಿದೆ, ಒಂದು ಯುವ ಘಟಕ ಮಾಡಿ ನಮ್ಮ ಬಿಲ್ಲವ ಸಮಾವೇಶವನ್ನು ಮಾಡಿ ನಮ್ಮೆಲ್ಲ ಜಾತಿ ಸೇರಿಸ್ಬೇಕು, ಒಗ್ಗಟ್ಟು ಮಾಡ್ಬೇಕು, ನಾವು ಹೆಬ್ರಿಯಲ್ಲಿ ಒಂದು ಯೂನಿಟ್ ಒಂದು ತೋರಿಸ್ಬೇಕಂತ ಹೇಳಿ ಅದಕ್ಕೆ ನಮ್ಮ ಹಿರಿಯ ಮೊದಲು ಸಂಘದ ಅಧ್ಯಕ್ಷರಾಗಿದ್ದವರು, ಸ್ಥಾಪಕ ಅಧ್ಯಕ್ಷರು, ಹಿರಿಯರೆಲ್ಲರೂ ಸಹಮತ ವ್ಯಕ್ತಪಡಿಸಿದ್ರು. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತು. ಫೆಬ್ರವರಿ 22ಕ್ಕೆ 2020ರಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಅದರಲ್ಲಿ ಯಶಸ್ವಿ ಆಯ್ತು. ಆ ನಂತರ ನಂದು ಇದು ಅಂತ ಹೇಳಿದ್ರೆ, ನಮ್ಮ ಹೆಬ್ರಿ ಬಿಲ್ಲವ ಸಂಘದಲ್ಲಿ ಎಷ್ಟು ಗ್ರಾಮಗಳು ಬರ್ತವೆ, ಅದರಲ್ಲಿ ಎಷ್ಟು ಮನೆಗೆ ನಮ್ಮ ಜಾತಿದು ಎಷ್ಟು ಮನೆಗಳುಂಟು, ಆ ಮನೆಗೆ ಒಂದ್ಸಲ ವಿಸಿಟ್ ಮಾಡ್ಬೇಕು ನಾನು ಅಂತೇಳಿ ಒಂದು ಆಸೆ ಇತ್ತು. ಈ 2020ರಲ್ಲಿ ಮಾರ್ಚಿಗೆ 22ರಲ್ಲಿ ನಮ್ಗೆ ಇದಾಯ್ತು, ಎಂತ ಲಾಕ್ಡೌನ್ ಆಯ್ತು. ಈ ಬಿಲ್ಲವ ಸಮಾವೇಶ ಮಾಡುವಾಗನೇ ನಮ್ದು ಎಲ್ಲ ಮನೆ ಕೌಂಟ್ ಮಾಡಿದೆ ನಾನು. ಎಲ್ಲ ಮನೆಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟು ಬಂದು ಅವ್ರನ್ನ ಇಲ್ಲಿ ಬರುವಾಗ ಮಾಡಿದೆ. ನಮ್ಮ ಬಿಲ್ಲವ ಸಂಘದಲ್ಲಿ ಈಗ ಚಾರ ಇರ್ಬೋದು, ಕನ್ಯಾನ, ಮುದ್ರಾಡಿ, ಉಪ್ಪಳ, ಕಬ್ಬಿನಾಲೆ, ಹೆಬ್ರಿ, ಬಂಗಾರಗುಡ್ಡೆ, ಮೇಗದ್ದೆ, ನಾಡ್ಪಾಲ್, ಇಲ್ಲಿ ಕಾಸಮಕ್ಕಿ, ಕುಚ್ಚೂರು, ಬೆಳಂಜಿ ಎಲ್ಲ ಮನೆಗೆ ವಿಸಿಟ್ ಮಾಡಿದೆ. ಆ ನಂತರ 2 ವರ್ಷ ಕೊರೋನಾ ಪೀರಿಯಡಲ್ಲೇ ನಮ್ದು ಅವಧಿ ಮುಕ್ತಾಯ ಆಯ್ತು. ಸಂಘಕ್ಕಾಗಿ ನಮ್ಗೆ ಹೆಚ್ಚೇನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ಸಮುದಾಯ ಭವನಕ್ಕೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಸ್ವಲ್ಪ ಜಾಗದ ಮಾಡಿ ಅದನ್ನೊಂದು ಮಾಡ್ತು. ನಾನ್ ಮಾಡಿದ್ದಲ್ಲ, ಎಲ್ಲರೂ ಸಹಮತ ಕೊಟ್ಟು, ಎಲ್ಲರೂ ಸಹಕಾರದಲ್ಲಿ ನಾವು ಮಾಡಿದ್ವಿ. ಒಬ್ಬನಿಂದ ಏನ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ತು. ಆನಂತರ 2 ವರ್ಷದಲ್ಲಿ ನಮ್ದು ಮುಗೀತು. ಆನಂತರ 2 ವರ್ಷದಲ್ಲಿ ಮತ್ತೆ ಬೇರೆ ಅಧ್ಯಕ್ಷರು ಕಾರ್ಯದರ್ಶಿ ಆದ್ರು. ಆ ನಂತರ 2024ರಲ್ಲಿ ಮತ್ತೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘದಲ್ಲಿ ಆಯ್ಕೆ ಮಾಡಿದ್ರು. ಆವಾಗ ಇನ್ನೇನಾದ್ರೂ ಸಂಘಕ್ಕೆ ಮಾಡ್ಬೇಕಂತ ಒಂದು ನೋಡ್ಕೊಂಡು ಇದ್ ಮಾಡ್ತಿದ್ದೆ. ಮತ್ತೊಮ್ಮೆ ಎಲ್ಲ ಮನೆಗೆ ವಿಸಿಟ್ ಮಾಡಿ ಆ ಮನೆಯವರ ಫೋನ್ ನಂಬರ್, ವಾಟ್ಸಪ್ ನಂಬರ್, ಸಂಖ್ಯೆಯನ್ನು ಪಡ್ಕೊಂಡು, ಅಂದ್ರೆ ಸಂಘದ ಆಗು ಹೋಗು ಆ ಮನೆಗೆ ಮುಟ್ಬೇಕು. ಫಸ್ಟಿಗೆ ನಾನು ಸಂಘಕ್ಕೆ ಏನ್ ಮಾಡಿದ್ದೇನೆ, ಸಂಘ ನನಗೆ ಏನ್ ಮಾಡಿದೆ ಆಮೇಲೆ. ಈಗ ಏನಂತ ಹೇಳಿದ್ರೆ, ಎಲ್ರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕ್ತಾರೆ, ಅಥವಾ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಸಂಘಕ್ಕೆ ಅರ್ಜಿ ಹಾಕ್ತಾರೆ. ಸಂಘದಲ್ಲಿ ಏನಾದ್ರೂ ಕಾರ್ಯಕ್ರಮ ಆದ್ರೆ ಭಾಗವಹಿಸುದೇ ಇಲ್ಲ. ನಂಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಈಗ ನಮ್ಮಲ್ಲಿ 2 ಕಾರ್ಯಕ್ರಮ ಆಗ್ತದೆ. ಒಂದು ವರಮಾಸಿ ಪೂಜೆ, ಇನ್ನೊಂದು ಗುರು ಪೂಜೆ. ಬರೇ 1 ತಿಂಗಳು ಗ್ಯಾಪ್ ಅಲ್ಲಿ ಆಗುದು ನಮ್ಗೆ. ವರಮಾಸಿ ಪೂಜೆ 1.5 ಲಕ್ಷ ಖರ್ಚು ಉಂಟು. ಗುರು ಪೂಜೆಗೆ ಸಾಧಾರಣ 4-4.5 ಲಕ್ಷ ಖರ್ಚಾಗ್ತದೆ. ನಮ್ದು 1.5 ಲಕ್ಷ ವಿದ್ಯಾರ್ಥಿ ವೇತನಕ್ಕೆ ಹೋಗ್ತದೆ. ಅದು 85 ಎಬೋ ಇಟ್ಟು 85+ ಮಾತ್ರ. ಹೌದು, ಅಷ್ಟಿಟ್ರು 1.5 ಲಕ್ಷ ಇದಕ್ಕೆ ಹೋಗ್ತದೆ. ಏನಾದ್ರು ಮಾಡ್ಬೇಕಂತೇಳಿ ಎಲ್ಲ ಮನೆಗೆ ಹೋಗಿ ಒಂದೊಂದು ವಾಟ್ಸಪ್ ನಂಬರ್ ತಗೊಂಡೆ. ವಾಟ್ಸಪ್ ನಂಬರ್ ತಕೊಂಡು ಒಂದು ದೊಡ್ಡ ಗ್ರೂಪ್ ಮಾಡಿದೆ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಂತೇಳಿ. ಆ ಗ್ರೂಪ್ ಅಲ್ಲೇ ಹಾಕೋದು, ಎಲ್ರು ಮನೆಗೆ ಹೋಗ್ತದಲ್ಲ, ಅವ್ರ ಮನೆಯವ್ರು ನೋಡ್ತಾರೆ, ಮುಟ್ತಾರೆ. ಏನಾದ್ರು ಕಾರ್ಯಕ್ರಮ ಆದ್ರೆ ಎಲ್ಲ ಮಾಹಿತಿ ಹೋಗ್ಬೇಕಂತ, ಸಂಘ ಅಭಿವೃದ್ಧಿ ಆಗ್ಬೇಕು, ನಮ್ಮ ಒಳಿತಾಗ್ಬೇಕು. ಈಗ ನಮಗೆ ಇನ್ನೊಂದು ಹೆಮ್ಮೆ ವಿಷಯ ಅಂತ ಹೇಳಿದ್ರೆ, ನಮ್ಮ ನೆರೆಯವರೇ ಮುದ್ರಾಡಿ ಮಂಜುನಾಥ್ ಪೂಜಾರಿ ಅವರು ನಮ್ಮ ಪ್ರಥಮ ರಾಜ್ಯಾಧ್ಯಕ್ಷರಿಗೆ ಆಯ್ಕೆ ಆಗಿದ್ರು. ಇನ್ನೇನಾದ್ರು ಸಹಾಯ ಬೇಕಾದ್ರೆ ಇರ್ಬೋದು. ನಮ್ಗೆ ಕರಾವಳಿ ಭಾಗಕ್ಕೆ ಸಿಕ್ಕಿದೆ. ಅದು ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರಾಗಿದ್ದವರು, ಅವರು ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದವರು. ಅದು ಒಂದು ಹೆಮ್ಮೆಯ ವಿಷಯ. ಹೀಗೆ ಸಂಘ ನಡೀತಾ ಉಂಟು. ನೀವೊಂದು ರಿಕ್ಷಾ ಚಾಲಕರಾಗಿ ಇಷ್ಟೆಲ್ಲ 25 ವರ್ಷ ದುಡಿದು ಮತ್ತೆ ಅದರ ಸಂಘದ ಅಧ್ಯಕ್ಷರಾಗಿ, ನಾರಾಯಣ ಗುರು ಕಾರ್ಯದರ್ಶಿಗಳಾಗಿ ಇಷ್ಟೆಲ್ಲ ಸಾಧನೆ ಮಾಡಿದಿರಿ. ಸೊ ಇದು ಈಗ ನೀವು ಪ್ರಯಾಣಿಕರಿಂದ, ಈಗ ಆಟೋ ರಿಕ್ಷಾದವರನ್ನು ಅವರು ಹೇಗೆ ಪ್ರಯಾಣಿಕರು ನಿಮ್ಮನ್ನು ನೋಡ್ಬೇಕು ಅಂತ ನೀವು ಯೋಚನೆ ಮಾಡ್ತೀರಿ? ಅಂದ್ರೆ ನಿಮ್ಮ ಒಂದು ಯೋಚನೆ ಪ್ರಕಾರ ಪ್ರಯಾಣಿಕರು ನಿಮ್ಮನ್ನು ಹೇಗೆ ಗೌರವಿಸಬೇಕು, ಹೇಗೆ ಮಾತನಾಡಿಸ್ಬೇಕು? ಈಗ ಕೆಲವರೆಲ್ಲ ಒಟ್ಟರಶಿ ಮಾತಾಡ್ತಾರೆ, ಆಟೋ, ಇಲ್ಲಿ ಬಾ ಅಂದ್ರೆ ಏಕವಚನದಲ್ಲಿ ಮಾಡ್ತೀವಿ, ನೀವು ಅವಾಗಲೇ ಹೇಳಿದಾಗ. ಸೊ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ, ನಿಮ್ಮನ್ನು ಸಮಾಜದವರು ಅಥವಾ ಪ್ರತಿಯೊಬ್ಬರು ನಿಮ್ಮನ್ನು ಹೇಗೆ ನೋಡ್ಬೇಕು ಆಟೋ ಚಾಲಕರನ್ನು ಅಂತ? ನಾವು ಹೇಳುದಂತ ಹೇಳಿದ್ರೆ, ರಿಕ್ಷಾ ಚಾಲಕರನ್ನು ಗೌರವಿಸ್ಬೇಕು. ಅವರು ಏಜಲ್ಲಿ ಚಿಕ್ಕದಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನಾವು ಕರೆಯುವಾಗ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಕರೆದ್ರೆ ಅವರಿಗೂ ಒಂದು ಖುಷಿ ಆಗ್ತದೆ. ನಮ್ಮನ್ನು ಕರೆದ್ರು, ಹೀಗ್ ಮಾಡಿದ್ರು, ನಾವು ಹೋಗ್ತಿದ್ದೀವಿ ಅಂದ್ರೆ ಅವ್ರನ್ನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಮುಟ್ಸಿ ಬರ್ತೇವೆ. ಎಷ್ಟೇ ಅಂದ್ರೆ ನಾವು ಅವಾಗನೇ ಹೇಳಿದೆ, ರಿಕ್ಷಾ ಚಾಲಕರಂದ್ರೆ ನಂಬಿಕೆ. ಈಗ ನಾವು ನಮ್ಮವರೇನು ಕರ್ಕೊಂಡು ಹೋಗುವಾಗ ವಾಹನ ರಿಕ್ಷಾ ಅಲ್ಲ, ನಾವು ಕರ್ಕೊಂಡು ಹೋಗುದು ಬೇರೆಯವರ ಮನೆಯವರ ಪ್ಯಾಸೆಂಜರ್ ನಮ್ಮ ಗಾಡಿಯಲ್ಲಿ ಹೋಗುದು, ಕರ್ಕೊಂಡು ಹೋಗುದು. ಅದು ಮಹಿಳೆ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಯಾರೇ ಇರ್ಬೋದು. ಈಗ ಕೆಲವ್ರ ಮನೆಯವರು ಫೋನ್ ಮಾಡಿ ಹೇಳ್ತಾರೆ,
ಬೆಂಗಳೂರು ಮುಂಬೈಲೆಲ್ಲ ಇರ್ತಾರೆ, ಹ್ಮ್. ಪ್ರಾಯದವರು ಇರ್ತಾರೆ. ಹೌದು. ಅವ್ರದ್ದು ಕಟಿಂಗ್ ಮಾಡ್ಲಿಕ್ಕೆ ಒಂದು ಕರ್ಕೊಂಡು ಹೋಗ್ಬೇಕು. ಹ್ಮ್. ಅಂದ್ರೆ ಮನೆಯಲ್ಲಿ ಯಾರಿಲ್ಲ ಅಂತ ಹೇಳಿದ್ರೆ ರಿಕ್ಷಾದವರು ರಿಕ್ಷಾದವ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ನಂಬಿಕೆ ಅವರಿಗೆ, ಹೌದು. ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ. ಒಂದು 50 ರೂಪಾಯಿ ಜಾಸ್ತಿ ಕಡಿಮೆ ಕೊಟ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅಂತ. ಬರೇ ದುಡ್ಡಿಗಾಗಿ ರಿಕ್ಷಾದವರು ಕೆಲಸ ಮಾಡುದಿಲ್ಲ, ಮಾನವೀಯತೆ ನೆಲೆಯಲ್ಲಿ ಅವ್ರ ತಂದೆ ತಾಯಿ ತರನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಕಟ್ಟಿಂಗ್ ಶೇವಿಂಗ್ ಅಥವಾ ಮೆಡಿಸಿನ್ ಏನೋ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಗ್ತಾರೆ. ಆ ನಂಬಿಕೆ ಅದನ್ನು ಪ್ರಯಾಣಿಕರು ಉಳಿಸ್ಕೊಳ್ಬೇಕಂತ ಹೇಳಿ. ಈಗ ನಾವು ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ನೋಡಿ ನಮ್ಗೆ ಮಾಧ್ಯಮದವರು ಬಹಳ ಸಪೋರ್ಟ್ ಮಾಡಿದ್ದಾರೆ. ಉದಯವಾಣಿ, ಪ್ರಜಾವಾಣಿ, ವಿಜಯ ಕರ್ನಾಟಕ, ಜನಬಿಂಬ, ವಿಜಯವಾಣಿ, ಎಲ್ರು ಇವುಗಳು ಸಹ ಪತ್ರಿಕಾ ಮಾಧ್ಯಮದವರು ರಿಕ್ಷಾ ಚಾಲಕರಿಗೆ ನಾವು ಏನೇ ಸಮಾಜಮುಖಿ ಕೆಲಸ ಮಾಡಿದ್ರೆ ನಾವು ಪೇಪರ್ ನ್ಯೂಸ್ ಕೊಡ್ಲಿಲ್ಲ ಅಂದ್ರೂ ಅವ್ರು ಕರೆ ಮಾಡಿ ನಮ್ಮ ಹತ್ರ ಕೇಳ್ತಾರೆ, ಒಂದು ಅಂತ ಕಾರ್ಯಕ್ರಮ ಮಾಡಿ ನ್ಯೂಸ್ ಕೊಡಿ, ನಾವು ಪೇಪರಲ್ಲಿ ಹಾಕ್ತೀವಿ ಅಂತ. ತುಂಬವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಯೂನಿಯನ್ಗೆ ಸಪೋರ್ಟ್ ಮಾಡಿದ್ದಾರೆ, ನಂಗೂ ಸಪೋರ್ಟ್ ಮಾಡಿದ್ದಾರೆ. ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಮಾಧ್ಯಮದವರು ಕಾರಣ ಒಂದು ರೀತಿ. ಹಾಗೆ ಜನಪ್ರತಿನಿಧಿಗಳು ಹೆಬ್ರಿ ಭಾಗದಲ್ಲಿ ತುಂಬಾ ಜನಪ್ರತಿನಿಧಿಗಳು, ಈ ಹೆಬ್ರಿ ಗ್ರಾಮ ಪಂಚಾಯತ್ನ ಈಗಿನ ಅಧ್ಯಕ್ಷರು ಹಾಗೂ ನಿಕಟಪೂರ್ವ ಅಧ್ಯಕ್ಷರುಗಳು ತುಂಬಾ ಸಪೋರ್ಟ್ ಮಾಡಿದ್ರು. ಏನಾದ್ರು ಗ್ರಾಮದ ಅಭಿವೃದ್ಧಿ ಆಗುವಾಗ, ನಾವೀಗ ಹುಚ್ಚೂರು ಗ್ರಾಮ ಆದ್ರೂ ಹೆಬ್ರಿ ಗ್ರಾಮದಲ್ಲಿ ಏನಾದ್ರು ಅಭಿವೃದ್ಧಿ ಚಟುವಟಿಕೆ ಆಗುವಾಗ ಏನಾದ್ರು ತುರ್ತು ಮೀಟಿಂಗ್ ಇದ್ರೆ ನಮ್ಮನ್ನು ಕರೀತಾರೆ, ನಮ್ಮ ಸಲಹೆ ಸೂಚನೆಯನ್ನು ತಗೊಳ್ತಾರೆ. ಹಾಗೆ ಹೆಬ್ರಿ ಅಭಿವೃದ್ಧಿಗೆ ನಮ್ದೊಂದು ಕಿರು ಕಾಣಿಕೆ ಇದೆ. ಹಾಗೆ ನಾವು 2015ರಲ್ಲಿ ಮ್ಯಾರೇಜ್ ಆಯ್ತು ನಂಗೆ. ಮ್ಯಾರೇಜ್ ಆದ್ಮೇಲೆ ನಂಗೇನು ಸ್ವಲ್ಪ ಭಯ ಇತ್ತು, ಇನ್ನು ಈ ಸಂಘ ಸಂಸ್ಥೆಯಲ್ಲೆಲ್ಲ ದುಡಿಲಿಕ್ಕೆ ಕಷ್ಟ ಆಗುತ್ತದೆ ಅಂತ. ಫ್ಯಾಮಿಲಿ ಆದ್ಮೇಲೆ ಅವ್ರು ಒಪ್ತಾರ ಇಲ್ವಾ ಅಂತೇಳಿ, ಬಟ್ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಫ್ಯಾಮಿಲಿಯಲ್ಲಿ ನಮ್ಮ ಮಿಸ್ಸಸ್ ಬಹಳ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಮ್ದು ರಿಕ್ಷಾ ಯೂನಿಯನ್ ಇದು ಕೆಲವು ಬರೀಲಿಕ್ಕೆ ಅದು ಇದು ಎಲ್ಲ ಕೆಲಸ ಕಾರ್ಯಗಳಿರ್ತದೆ. ಸ್ವಲ್ಪ ಕಾರ್ಯದರ್ಶಿಗಳು ಸ್ವಲ್ಪ ವೀಕ್ ಆದ್ರು ಅದನ್ನು ಕೊರತಿಲ್ದಾಗೆ ಅವ್ರು ಮಾಡ್ತಾ ಇದ್ರು, ಮ್ಯಾನೇಜ್ ಮಾಡ್ತಾ ಇದ್ವಿ ನಾವು. ಈಗ ನಮ್ದು 2011ರಲ್ಲಿ ರಿಜಿಸ್ಟರ್ ಆಗಿದೆ. ಈಗ 2026 ಅನಂತ ಪದ್ಮನಾಭ ಆಗ್ತಾ ಉಂಟು, ಸಂಘಟನೆ ಆಗ್ತಾ ಉಂಟು. ಇನ್ನು ಮುಂದೆ ಒಂದು ತಾಲೂಕು ರಿಕ್ಷಾ ಚಾಲಕ ಮಾಲಕರ ಸಂಘದ ಒಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮಾಡಬೇಕು. ಮಾಡಿ ನಮ್ಮ ರಿಕ್ಷಾ ಚಾಲಕರಿಗೆ ಹೊಸ ರಿಕ್ಷಾ ಖರೀದಿ ಮಾಡುವಾಗ ನಮ್ಮ ಸೊಸೈಟಿಯಲ್ಲಿ ಅವರಿಗೆ ಲೋನ್ ಕೊಡಬೇಕು. ಹಾಗೆ ಹೌದು, ಅಂದ್ರೆ ಎಲ್ಲದಕ್ಕಿಂತ 1% 2% ಕಡಿಮೆ ಬಡ್ಡಿಯಲ್ಲಿ ನಮ್ಮವರು ಎಲ್ಲಾದ್ರೂ FD ಇಡುವುದಾದ್ರೆ ನಾವು ಜಾಸ್ತಿ ಎಲ್ಲ FD ಇಡೋದು, ಒಂದು 5-10 ಇಟ್ಟು ನಮ್ಮವರೇ ಹಾಕಿ ನಾವೇ ಒಂದು ಸೊಸೈಟಿ ಮಾಡಿದ್ರೆ ಒಂದು ಏನಾದ್ರು ಒಳ್ಳೇದಾಗುತ್ತೆ. ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಎಜುಕೇಶನ್ ಲೋನ್ ನಮ್ಮ ಸೊಸೈಟಿಯಲ್ಲಿ ಕೊಟ್ರೆ ನಮ್ಮವರು IAS IPS ಅಧಿಕಾರಿಗಳು ಆಗ್ಬೇಕು, ನಮ್ಮ ಮಕ್ಕಳು ಟೀಚರ್ಸ್ ಆಗ್ಬೇಕು. ಹೀಗೆ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಾಗ ಬೆಳಿಬೇಕನ್ನೋ ಒಂದು ಉದ್ದೇಶ. ಅಂದ್ರೆ ನಮ್ದು ಒಂದು ಸೊಸೈಟಿ ಆಗ್ಬೇಕಂತ ಹೇಳಿ ಒಂದು ರೂಪುರೇಷೆಯನ್ನು ರೆಡಿ ಮಾಡ್ತಾ ಉಂಟು. ನೋಡುವ, ದೇವರು ಯಾವಾಗ ವರ ಕೊಡ್ತಾನೆ ಆವಾಗ ಒಂದು ಸೊಸೈಟಿ ಮಾಡ್ಬೇಕಂತ ಒಂದು ಆಸೆ ಉಂಟು. 2 ಯೂನಿಯನ್ ಒಟ್ಟು ನಡೀತಾ ಉಂಟು. ಹೀಗೆ ನಮ್ಮಲ್ಲಿ ಹೀಗೆಲ್ಲ ಈಗ ಮುನಿಯಾಲಲ್ಲಿ ರಿಜಿಸ್ಟರ್ ಸಂಘಟನೆ ಉಂಟು, ಅವರು ಸಹ ನಮ್ಮ ತಾಲೂಕಲ್ಲಿ ಇದ್ದಾರೆ. ಇಲ್ಲಿ ಮುದ್ರಾಡಿದು ರಿಜಿಸ್ಟರ್ಡ್ ಉಂಟು, ಅವರು ಸಹ ನಮ್ಮ ತಾಲೂಕಲ್ಲಿ ಇದ್ದಾರೆ. ಎಲ್ಲರೂ ಜೊತೆಗೂಡ್ಕೊಂಡು ಸುಮಾರು ಒಂದು 450 ತಾಲೂಕಲ್ಲಿ ಆಟೋಗಳಿದ್ದಾವೆ. ಎಲ್ಲರೂ ಕೂತ್ಕೊಂಡು ಹೊಸಲ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ, ಕುಟುಂಬ ಸಮ್ಮೇಳನ ಅಂತೇಳಿ. ರಿಕ್ಷಾ ಚಾಲಕ ಮಾಲಕರ ಕುಟುಂಬ ಸಮ್ಮೇಳನ ಫೆಬ್ರವರಿಯಲ್ಲಿ. ಅದು ನಮ್ಮ ಗೌರವಾಧ್ಯಕ್ಷರು ಮತ್ತು ಕಾನೂನು ಸಲಹೆಗಾರ ಕನಸಾಗಿತ್ತು. ನಾವು ಬರೇ ಕಾರ್ಯಕ್ರಮ ಮಾಡೋದಲ್ಲ, ನಮ್ಮ ಫ್ಯಾಮಿಲಿ ಬರ್ಬೇಕು, ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರಾದ್ರೂ ಬರ್ಬೇಕು, ನಾವೇನ್ ಕಾರ್ಯಕ್ರಮ ಮಾಡ್ಬೇಕಂತೇಳಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತು, ಭಯ ಇತ್ತು, ಯಶಸ್ವಿ ಆಗ್ತದ ಇಲ್ವಾ ಅಂತೇಳಿ. ಮೇ 8ನೇ ತಾರೀಕು ಏನು ಮಾಡಿದ್ವಿ, ಒಳ್ಳೆ ಕಾರ್ಯಕ್ರಮ ಆಯ್ತು, ಎಲ್ರು ಭಾಗವಹಿಸಿದ್ರು. ನಮ್ಮ ಮಕ್ಕಳದ್ದೇ ಮನೋರಂಜನೆ ಕಾರ್ಯಕ್ರಮ ಇತ್ತು, ಸಂಜೆ 6ರಿಂದ 11 ಗಂಟೆವರೆಗೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಿ ಮೆರವಣಿಗೆ ನಮ್ಮ ಸಂಸದರು ಎಲ್ಲರೂ ಬಂದಿದ್ರು. ಒಳ್ಳೇದಾಯ್ತು. ಅಂದ್ರೆ ನಮ್ಮೊಟ್ಟಿಗೆ ನಮ್ಮ ಮನೆಯವರು ಬೆರೆತರು ಅಂತ ಹೇಳಿ, ನಮ್ಮ ಆಗು ಹೋಗುಗಳು ಅವರಿಗೂ ಗೊತ್ತಾಗ್ಬೇಕಂತ ಹೇಳಿ ಒಂದು ಉದ್ದೇಶದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತು. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ವಾರ್ಷಿಕ ಮಹಾಸಭೆ ಆಗ್ತಾ ಹೋಗ್ತದೆ ನಮ್ದು ದೈನಂದಿನ ಚಟುವಟಿಕೆ. ನಮ್ಮ ತಾಲೂಕಲ್ಲಿ ಮಹಾಸಭೆ ಮಾಡುವಾಗ ನಾವೆಲ್ಲರೂ ಒಗ್ಗಟ್ಟಿದ್ದೇವೆ ಅಂತೇಳಿ ಒಂದು ದೊಡ್ಡ ಮಟ್ಟದ ಆಟೋ ರಿಕ್ಷಾಗಳ ಪುರ ಮೆರವಣಿಗೆ ಮಾಡ್ತೇವೆ. ಸುಮಾರು 300ಕ್ಕೆ ಮಿಕ್ಕಿ ಆಟೋಗಳು ಬರ್ತವೆ. ಮೆರವಣಿಗೆಯಲ್ಲಿ ಬಂದು ಆಮೇಲೆ ನಮ್ದು ಒಂದು ಮನೋರಂಜನೆಗಾಗಿ ಕ್ರೀಡಾ ಕಾರ್ಯಕ್ರಮ ಮಾಡ್ತೇವೆ. ಒಂದು 3-4 ಬಗೆ ಕ್ರೀಡಾ ಕಾರ್ಯಕ್ರಮ ಮಾಡಿ ಆಮೇಲೆ ವಾರ್ಷಿಕ ಮಹಾಸಭೆ ಮಾಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ನೋಡಿ ಆಮೇಲೆ ಒಂದು ಸಹಭೋಜನ ಇರ್ತದೆ. ವರ್ಷಕ್ಕೊಂದು ಸಹಭೋಜನ ಮಾಡಿ ಊಟ ಮಾಡಿ ಕಾರ್ಯಕ್ರಮ ಮುಗಿಸಿ ಹೋಗುದು.
ಓಕೆ, ನೀವು ಒಳ್ಳೆ ವಿಚಾರಗಳನ್ನೆಲ್ಲ ನಂಗೆ ತಿಳಿಸಿದ್ರಿ. ನಂಗೆ ಆಕ್ಚುಲಿ ನಂಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೆಲ್ಲ ಉಂಟಾ ಅಂತ, ಅಧ್ಯಕ್ಷರಾಗಿ ಇಷ್ಟೆಲ್ಲ ಕೆಲಸಗಳು ಉಂಟಾ ಅಂತ ಹೇಳಿ. ಸೊ ಈಗ ನೀವು ಕೊನೆಯದಾಗಿ ನಮ್ಮ ಹೊಸ ರಿಕ್ಷಾ ಖರೀದಿ ಮಾಡುವವರಿಗೆ ಅವರಿಗೆ ನೀವು ಏನ್ ಮೋಟಿವೇಶನ್ ಕೊಡ್ತೀರಿ ಅಂತ? ನಾನು ಹೇಳೋದಾದ್ರೆ ಇನ್ನು ರಿಕ್ಷಾ ಚಾಲನೆ ಉತ್ತಮವಲ್ಲ ಅಂತ ಹೇಳಿ. ನಿಮ್ಮ ಪ್ರಕಾರ ಉತ್ತಮವಲ್ಲ ಅಂತ ಹೇಳಿದ್ರೆ ಈಗನೇ ಬಂದಂತ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿದೆ. ತುಂಬಾ ಆಟೋಗಳಿದ್ದಾವೆ. ಈ ಕೆಲವರಿಗೆ ನಾನು ಉದಾಹರಣೆಗೆ ಹೇಳು, ಕೆಲವರೆಲ್ಲ ಮೇಸ್ತ್ರಿ ಕೆಲಸಕ್ಕೆಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ಬೆಂಗಳೂರಲ್ಲಿ ಅಲ್ಲೆಲ್ಲ ಇರ್ತಾರೆ. ಆಮೇಲೆ ಊರಿಗೆ ಬರ್ತಾರೆ, ಆಟೋ ಹಾಕ್ತಾರೆ. ಅವರಿಗೆ ಜಾಸ್ತಿ ಸಂಪಾದನೆ ಇರ್ತದೆ, ಆದ್ರೂ ಅವರು ಆಟೋ ಹಾಕ್ತಾರೆ. ಆಟೋ ಒಂದ್ಸಲ ಆ ರಿಕ್ಷಾಕ್ಕೆ ಸೆಟ್ ಆದ್ಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದು ಬಹಳ ಕಷ್ಟ. ಅವರು ಅದಕ್ಕೆ ಡಿಫೆಂಡ್ ಆಗಿ ಬಿಡ್ತಾರೆ. ಅದರಲ್ಲಿ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ಜೀವನ ಅಥವಾ ಯಾವ ಉದ್ಯೋಗ ಮಾಡ್ತಾ ಇದ್ದಾರೆ ಅದನ್ನೇ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತೇಳಿ ನನ್ನ ಅನಿಸಿಕೆ. ನಾನು ಹೇಳೋದು ನೋಡಿ, ನಮಗೆ ಇಷ್ಟು ಸೌಲಭ್ಯ ಹೆಬ್ರಿಯಲ್ಲಿ ಸಿಗ್ಬೇಕಾದ್ರೆ ನಾವು ತುಂಬಾ ಹೋರಾಟ ಮಾಡಿದ್ವಿ. ನಾವು ಅವಾಗ ಹೇಳಿದಾಗೆ ಗೋಪಾಲ್ ಭಂಡಾರಿ ಹತ್ರ ನಾವು ಹೋಗಿ ಹೋರಾಟ ಮಾಡಿ ಅಲ್ಲಿ ಅವರು ನಮ್ದು ಈ ಪ್ರಥಮ ರಿಕ್ಷಾ ನಿಲ್ದಾಣ ಬರೇ ಕೆಸರಲ್ಲಿ ಮುಳುಗಡೆ ಆಗ್ತಿದ್. ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಯೂನಿಯನ್ ಅಲ್ಲಿ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ ಆಗಸ್ಟ್ 15ಕ್ಕೆ. ಅವಾಗ ಅಲ್ಲಿ ನಾವು ಕಲ್ಲು ಮಣ್ಣೆಲ್ಲ ತಂದು ಹಾಕಿ ಲೆವೆಲ್ ಮಾಡುದು. ಮಳೆ ಬಿಟ್ರ ಮೇಲೆ ಮತ್ತೆ ಹೋಗ್ತದೆ. ಗೋಪಾಲ್ ಭಂಡಾರಿ ಅವರು ನಮ್ಗೆ ಇಂಟರ್ಲಾಕ್ ಹಾಕಿ ಚಂದ ಮಾಡಿ ಕೊಟ್ರು. ಆ ನಂತರ ಸುನಿಲ್ ಕುಮಾರ್ ಶಾಸಕರಾದ್ರು, ಅವ್ರು ಬೆನ್ನು ಹಿಡಿತು. ಅವರು ನಮಗೆ ಇಡೀ ತಾಲೂಕಲ್ಲಿ ನಮಗೆ ಪ್ರಥಮವಾಗಿ ಮೇಲ್ಛಾವಣಿ ವ್ಯವಸ್ಥೆ, ಮಾಡಿನ ವ್ಯವಸ್ಥೆ ಮಾಡಿಕೊಟ್ರು. ಆ ನಂತರ ಬೇರೆ ಬೇರೆ ರಿಕ್ಷಾ ನಿಲ್ದಾಣ ಆಯ್ತು, ಕೆಳಗಡೆ ಮತ್ತೆ ಗೋಪಾಲ್ ಭಂಡಾರಿ ಅವರ ಆಸ್ಕರ್ ಫಂಡಿನಿಂದ ಮತ್ತೆ ಅಲ್ಲಿ ಇದೆಲ್ಲ ಮಾಡಿಕೊಟ್ರು. ಹಾಗೆ ಗ್ರಾಮ ಪಂಚಾಯತಿ ಮನವಿ ಮಾಡಿದ್ದೇವೆ, ಅವರು ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಿಕೊಟ್ರು. ಈಗ ನಮ್ಮಲ್ಲಿ ಹೆಬ್ರಿ ತಾಲೂಕಿನ ಹೆಚ್ಚಿನ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಹೋಗಿ ಕರೆಂಟಿನ ವ್ಯವಸ್ಥೆ ಇದೆ. ಈಗ ನಮ್ಮಲ್ಲಿ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಬರ್ತೇವೆ, ಮೊಬೈಲ್ ಎಲ್ಲ ಉಂಟು, ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಹೆಬ್ರಿ ಪೇಟೆ ಅಲ್ಲಿ ಬಂದು ಚಾರ್ಜ್ ಇಟ್ಟು ಮೊಬೈಲ್ ಚಾರ್ಜ್ ಮಾಡಬಹುದು. ಎಲ್ಲ ವ್ಯವಸ್ಥೆಯನ್ನು ನಾವು ಹೋರಾಟ ಮಾಡ್ಕೊಂಡು ಬಂದಿವೆ. ನಾಡ್ಪಾಲ್ ಇರ್ಬೋದು, ಮುದ್ರಾಡಿ, ಮುನಿಯಾಲು ಎಲ್ಲ ಕಡೆನೂ ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಈಗ ನಾವೀಗ ಹೊಸದಾಗಿ ಮನವಿ ಮಾಡಿದ್ದೇವೆ, ನಮ್ಗೆ ಕೆಲವು ರಿಕ್ಷಾ ನಿಲ್ದಾಣಕ್ಕೆ NOCಗಳಿಲ್ಲ, NOC ಕೊಡ್ಬೇಕಂತೇಳಿ. ಮೊನ್ನೆ RTO ಮತ್ತೆ ಪೊಲೀಸ್ ಇಲಾಖೆ ಜಂಟಿಯಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದು ಸಹ ಅತಿ ಶೀಘ್ರದಲ್ಲಿ ನಮ್ಗೆ ಸಿಗುವುದು. ಜನಪ್ರತಿನಿಧಿಗಳು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಿದ ಕೂಡಲೇ ನಮಗೆ ಸರ್ಕಾರದ ವತಿಯಿಂದ ಸಿಗುವಂತ ಸೌಲಭ್ಯ ಎಲ್ಲವೂ ಸಿಗಿದೆ. ಸೋಲಾರ್ ಲೈಟು, ಎಲ್ಲಾ ರಿಕ್ಷಾ ನಿಲ್ದಾಣಕ್ಕೆ ಮೇಲ್ಛಾವಣಿ ಆಗಿದೆ, ಎಲ್ಲಾ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೆಲ್ಲ ನಾವು ಒಬ್ಬನೇ ಮಾಡಿದೆ ಅಂತ ಹೇಳುದಲ್ಲ, ನಮ್ಮೊಟ್ಟಿಗೆ ಇದ್ದವರು ಹೋರಾಟ ಮಾಡಿ. ಮತ್ತೊಂದು ದೊಡ್ಡ ಹೋರಾಟ ಹೆಬ್ರಿ ಭಾಗದಲ್ಲಿ ಮಾಡಿದ್ದೇವೆ. ಸುಮಾರು 11 ವರ್ಷ ಹೋರಾಟ ಮಾಡಿದ್ವಿ ನಾವು. ಹೆಬ್ರಿಯಲ್ಲಿ ಒಂದು RTO ಕ್ಯಾಂಪ್ ಆಗ್ಬೇಕಂತ ಹೇಳಿ. ಅಂದ್ರೆ ನಾವು ಗಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ಮತ್ತೆ ಲರ್ನಿಂಗ್ ಲೈಸೆನ್ಸ್ಗೆ ಕಾರ್ಕಳ, ಉಡುಪಿ ಇಲ್ಲ ಕುಂದಾಪುರಕ್ಕೆ ಹೋಗ್ಬೇಕು. ಅದು ಬಹಳ ಹೋರಾಟ ಮಾಡಿದ್ವಿ ನಾವು. ಒಂದ್ ದಿವಸ ನಾನು, ಚಂದ್ರಾಸ್ ಮತ್ತೆ ಪುತ್ರನ್ 3 ದಿನ ಗೋಪಾಲ್ ಭಂಡಾರಿ ಅವರ ಹತ್ರ ಕಾರ್ಕಳದಲ್ಲಿ ಒಂದು ಆಫೀಸ್ ಇತ್ತು. ಆ ಆಫೀಸಲ್ಲಿ ಬೆಳಿಗ್ಗೆ ಹೋದವ್ರು ಸಂಜೆವರೆಗೆ ಕೂತ್ಕೊಂಡಿದ್ವಿ. ಅಂದ್ರೆ MLA ಶಿಫಾರಸ್ ಲೆಟರ್ ಬೇಕಂತೇಳಿ ಕೂತ್ಕೊಂಡಿದ್ವಿ ಅಂತೇಳಿ. ಕಾರ್ಕಳಕ್ಕೆ ನಾವು ಹೋಗಿ ಆಯ್ತು, ವಾಪಸ್ ಬಂದ್ರೆ ಮತ್ತೆ ಆ ಡೀಸೆಲ್ ವೆಚ್ಚ ಯಾರು ಬರ್ಸುದು ಅಂತೇಳಿ ಗೋಪಾಲ್ ಭಂಡಾರಿ ಅವರು ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೊರಗಡೆ ಹೋಗಿದ್ರು. ಸಂಜೆ ಬಂದ್ರು ಕೂಡಲೇ ನೀವು ಬೆಳಿಗ್ಗೆ ಬಂದಿದ್ರಿ ಮರೆ ಅಂತ ಹೇಳಿ ನಮ್ಮನ್ನು ಕಂಡು ಅದೇ ದಿವಸ ಲೆಟರ್ ಟೈಪ್ ಮಾಡಿ ಕೊಟ್ರು. ಆದ್ರೂ ಬಹಳ ಹೋರಾಟ ಮಾಡಿದ್ವಿ ನಾವು. RTO ಆಫೀಸ್ ಹೋದ್ರ ಕೂಡಲೇ ಅದು ಸೀನಿಯರ್ ಮೋಟಾರ್ ಡಿಪಾರ್ಟ್ಮೆಂಟ್ ನವ್ರು ಏನ್ ಹೇಳ್ತಾರೆ ಅಂತಾರೆ, ಇನ್ಸ್ಪೆಕ್ಟರ್ ಸೀನಿಯರ್ ಇರ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ 3 ಜನ RTO ಇರೋದು, ಒಬ್ರು ಹುಷಾರಿಲ್ಲ, ಎಲ್ಲಿಗಂತ ಕಳ್ಸೋದು, ಬೇರೆ ಬೇರೆ ದಿಕ್ಕಲ್ಲಿ ಕ್ಯಾಂಪ್ ಆಗ್ಬೇಕು. ಅದನ್ನು ನಾವು ಬಿಡ್ಲೇ ಇಲ್ಲ. 11 ವರ್ಷ ಸತತ ಹೋರಾಟ ಮಾಡಿ 2021ರಲ್ಲಿ ಸುನಿಲ್ ಕುಮಾರ್ ಸಚಿವರಾದ ಕೂಡಲೇ ನಮಗೆ ಹೆಬ್ರಿಯಲ್ಲಿ RTO ಕ್ಯಾಂಪ್ ಆಯ್ತು. ಅದಕ್ಕೀಗ ನಮ್ಮ ಚೈತನ್ಯ ಯುವರಂಧದ ಅವರು ಒಳ್ಳೆ ಒಂದು ಜಾಗದ ವ್ಯವಸ್ಥೆ ಕೊಟ್ರು. ಅವರು ಸಹಕಾರ ಕೊಟ್ರಪ್ಪ. ಅವ್ರ ಜಾಗ ಕೊಡದಿದ್ರೆ ಸಮಸ್ಯೆ ಆಗ್ತಿತ್ತು, ಅವ್ರು ಸಹಕಾರ ಕೊಟ್ರು. ಅಲ್ಲಿ ಈಗ ತಿಂಗಳ ಪ್ರಥಮ ಶನಿವಾರ, ಪ್ರತಿ ತಿಂಗಳ ಪ್ರಥಮ ಶನಿವಾರ ಅಲ್ಲಿ RTO ಕ್ಯಾಂಪ್ ಆಗ್ತದೆ. ತುಂಬಾ 100ಕ್ಕೂ ಮಿಕ್ಕಿ ಗಾಡಿಗಳು ಬರ್ತದೆ. FC ಮಾಡ್ಲಿಕ್ಕೆ ಇದೊಂದು ಒಳ್ಳೆ. ಹೆಬ್ರಿ 15 ಕಿಲೋಮೀಟರ್ ವ್ಯಾಪ್ತಿಯವರು ಎಲ್ಲ ಬರ್ತಾರೆ. ಮತ್ತೆ ಲರ್ನಿಂಗ್ ಲೈಸೆನ್ಸ್ ಇಲ್ಲೇ ಆಗ್ತದೆ. ಒಂದ್ಸಲ ಫೋಟೋ ತೆಗೋಕೆ ಒಂದ್ಸಲ 2 ಸಲ ಹೋಗುದು, ಒಂದ್ಸಲ ಹೋದ್ರೆ ಇದು ಜನರಿಗಾಗಿ ನಾವು ಹೋರಾಟ ಮಾಡಿದ್ವಿ. ಇದೊಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ, ಅದರಲ್ಲಿ ಯಶಸ್ವಿ ನಾವು ಕಂಡಿದ್ದೇವೆ. ಹೀಗೆ ಜನಪರ ಹೋರಾಟ ನಾವು ತುಂಬಾ ಮಾಡಿದ್ವಿ.
ಓಕೆ ಸರ್, ನಿಮ್ಮ ಹತ್ರ ಒಂದು ಮಾತಾಡಿ ತುಂಬಾ ಖುಷಿಯಾಗಿದೆ. ಸೊ ಇನ್ನು ನೀವೀಗ ಏನಾದ್ರು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಏನಾದ್ರು ಒಂದು ನಿಮ್ಮ ಸಾಧನೆ ಏನಾದ್ರು ಮಾಡ್ಬೇಕಂತ ಏನಾದ್ರು ಯೋಚನೆ ಉಂಟಾ? ಅಲ್ಲ ಅದೇ ಈಗ ಸಾಧಾರಣ 1 ವರ್ಷ ಆಯ್ತು. ಸಂಘ ಸಂಸ್ಥೆಗಳನ್ನೆಲ್ಲ ಸ್ವಲ್ಪನೇ ಕಡಿಮೆ ಮಾಡ್ತಾ ಬಂದಿದ್ದೇನೆ. ಈಗ ಹೆಬ್ರಿ ಯೂನಿಯನ್ ಆಯ್ತು, ಕೆಲವು ಸಂಘದ ಈಗ ಮೊನ್ನೆ ಹೊಸ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಆಯ್ಕೆ ಆದ್ರು. ಸ್ವಲ್ಪ ಸಂಘಟನೆಯನ್ನು ಕಡಿಮೆ, ಅಂದ್ರೆ ಸಂಘಟನೆಯಲ್ಲಿ ಇದ್ರೆ ಸಮಯ ಸಿಗುದಿಲ್ಲ ನಮ್ಗೆ. ಹೌದು, ವಿಪರೀತ ಫೋನ್ಗಳು ಬರ್ತವೆ, ಇಲಾಖೆದ ಫೋನ್ ಬರ್ತದೆ. ಮತ್ ನಾವು ಆ ಹುದ್ದೆಯಲ್ಲಿ ಇದ್ದ ಮೇಲೆ ಆ ಹುದ್ದೆಗೆ ನ್ಯಾಯ ಒದಗಿಸ್ಕೊಳ್ಬೇಕು, ಇಲ್ಲ ಆ ಹುದ್ದೆ ವಹಿಸ್ಕೊಳ್ಬಾರ್ದು. ಹಾಗಾಗಿ ತುಂಬಾ ಒತ್ತಡ ಬೀಳ್ತದೆ. ಅದನ್ನ ಸಂಘಟನೆ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಕೃಷಿ ಅಭಿವೃದ್ಧಿ ಮಾಡಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ನಾವೀಗ ರಿಕ್ಷಾ ಓಡಿಸುವಾಗನೇ ನಾನು ನೋಡ್ಕೊಂಡು ಬಂದೆ. ನಮ್ಮಲ್ಲಿ ಆಕ್ಸಿಡೆಂಟ್ ಆದ್ರೆ ಗಾಡಿಯನ್ನು ಲಿಫ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಅಥವಾ ಬ್ರೇಕ್ ಫೈಲ್ ಏನಾದ್ರು ಆದ್ರೆ ವೆಹಿಕಲ್ ಇರ್ಲಿಲ್ಲ ಹೆಬ್ರಿಯಲ್ಲಿ, ನಾನೇ ಒಂದು ಆಲೋಚನೆ ಮಾಡಿ ಒಂದು ಟೋ ಗಾಡಿ ತಗೊಂಡ್ ಬಂದೆ. ಅದು ನಿಮ್ದೇ? ನಮ್ದೇ. 2021ರಲ್ಲಿ ಮಾಡಿದೆ. ಅದರಲ್ಲಿ ನನಗೆ ಫಸ್ಟಿಗೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಹೇಗೆ ಡ್ರೈವಿಂಗ್ ಮಾಡ್ಬೇಕಂತೇಳಿ. ಅದು ಈ ನಮ್ ಕಾರು ಬಿಟ್ಟಾಗೆ ಅಲ್ಲ, ಸ್ವಲ್ಪ ಡಿಫರೆಂಟ್ ಡ್ರೈವಿಂಗ್. ಅದಕ್ಕೆ ಡ್ರೈವರ್ ನಮ್ಮಲ್ಲಿ ಒಂದು ಇಬ್ರು ಇದ್ದಾರೆ, ಅಷ್ಟು ಬಿಟ್ರೆ ಬೇರೆ ಯಾರು ಇಲ್ಲ, ಆಗುದಿಲ್ಲ. ಅದು ಮಾಡ್ಕೊಂಡ್ ಬಂದೆ. ಅದ್ರಲ್ಲಿ ನಾನು 24 ಗಂಟೆ ಸರ್ವಿಸ್ ಕೊಡ್ತೇನೆ. ನನಗೆ ಯಾರು ಕಾಲ್ ಮಾಡಿ, ನೀವು ರಾತ್ರಿ 1 ಗಂಟೆ ಬೇಕಾದ್ರೆ ಕಾಲ್ ಮಾಡಿ, ಒಂದೇ ಕಾಲಿಗೆ ಒಂದೇ ರಿಂಗಿಗೆ ನಾನು ಫಿಟ್ ಮಾಡ್ತೇನೆ. ಈಗ ಸುಮಾರು 5-6 ಸ್ಟೇಷನ್ ಇಂದ ಕೋರೆ ಬರ್ತದೆ, ಲೋಕಲ್ಸ್ ಬರ್ತದೆ. ಈಗ ಎಲ್ಲ ಪರಿಚಯ ಆಗ್ಲಿಕ್ಕೆ ಹೋಗಿ ಇಂಥವ್ರದ್ದು ಇದೆ ಅಂತೇಳಿ ಎಲ್ರು ಫೋನ್ ಮಾಡಿ ಹೇಳ್ತಾರೆ. ಫ್ಯಾಮಿಲಿ ಇರ್ತಾರೆ. ಈಗ ನಿಮ್ ಸೋಮೇಶ್ವರ ಆಗುಂಬೆಲೆಲ್ಲ ಆಕ್ಸಿಡೆಂಟ್ ಆದ್ರೆ ರಾತ್ರಿ ಭಯ ಇರ್ತದೆ, ಫ್ಯಾಮಿಲಿ ಇರ್ತಾರೆ. ಒಂದು ರಿಂಗ್ ಆದ್ರೂ ಕೂಡ ರಾತ್ರಿ ನಾನು ನಿನ್ನೆ ನಿದ್ದೆ ಬಿಟ್ಟಿದೆ, ಇವತ್ತು ಬರುದಿಲ್ಲ, ಅದೇನು ಇಲ್ಲ. ಎನಿ ಟೈಮ್ ಯಾವತ್ತು ಫೋನ್ ಮಾಡಿದ್ರು ಹೋಗ್ತದೆ. ಅಂದ್ರೆ ಜನರಿಗೆ ಒಂದು ಸೇವೆ ಕೊಡ್ಬೇಕಂತ, ಏನಾದ್ರೂ ಒಂದು ಸೇವೆ ಮಾಡ್ತಾ ಇರ್ಬೇಕಂತ ಉದ್ದೇಶದಿಂದ ಅದನ್ನ ಮಾಡಿದ್ದು. ಅದು ಬಿಟ್ಟು ನಿಮ್ಮ ಹತ್ರ ಬೇರೆ ಯಾವ ವೆಹಿಕಲ್ ಉಂಟು ಅಂತ? ನಮ್ಮಲ್ಲಿ ಒಂದು ತವೇರ ಇದೆ ಟೂರಿಸ್ಟ್ ಇದು, ಇನ್ನೊಂದು ಡಿಸೈರ್ ಇದೆ ಟೂರಿಸ್ಟ್ ಗಾಡಿಗಳೇ. ಅದೇ ನಾನು ಅವಾಗ ಹೇಳಿದ ಹಾಗೆ ಇನ್ನು ವೆಹಿಕಲ್ ಡಿಪಾರ್ಟ್ಮೆಂಟ್ ಒಳ್ಳೇದಲ್ಲ, ತುಂಬಾ ಕಷ್ಟ. ಈಗ ನಾವು 10 ಲಕ್ಷ ಕೊಟ್ಟು ಒಂದು ಗಾಡಿ ತರ್ತೇವೆ, ಅದನ್ನು ರಿಟರ್ನ್ ನಾವು ಸೇಲ್ ಮಾಡುವಾಗ 3-4 ಲಕ್ಷ ಕೊಡ್ತೇವೆ, 6 ಲಕ್ಷ ಹೋಯ್ತು, ಕಮ್ಮಿ ಆಯ್ತು. 6 ಲಕ್ಷ ವ್ಯಾಲ್ಯೂ ಹೋಯ್ತು. ನೀವು ಕೊನೆಯದಾಗಿ ನಿಮ್ಮ ರಿಕ್ಷಾ ಚಾಲಕರಿಗೆ, ನೀವು ಅಧ್ಯಕ್ಷರಾಗಿ ಇಷ್ಟೆಲ್ಲ ಅನುಭವವನ್ನು ಹೊಂದಿದ್ದೀರಿ, ರಿಕ್ಷಾ ಚಾಲಕರಿಗೆ ನೀವು ಕೊನೆಯ ಮಾತು ಏನ್ ಹೇಳ್ತೀರಿ ಅಂತ? ನಾನು ರಿಕ್ಷಾ ಚಾಲಕರಿಗೆ ಒಂದೇ ಮಾತು ಹೇಳು, ಸಾರ್ವಜನಿಕವಾಗಿ ಸಂಯಮದಿಂದ ವರ್ತಿಸ್ಬೇಕು ನಾವು. ಹೊರಗಿನ ಕೆಲವರು ಬರ್ತಾರೆ, ಏನೋ ಯದ್ವಾ ಮಾತಾಡ್ತಾರೆ. ನಾವು ಹೊರಟಾಗಿ ಮಾತಾಡಿದ್ರೆ ನಮ್ಗೂ ಅವರಿಗೂ ಡಿಫರೆನ್ಸ್ ಇರುವುದಿಲ್ಲ. ನಾವು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಾವು ಎಲ್ಲೆಂದ್ರಲ್ಲಿ ನಿಲ್ಲಿಸುವುದು ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡುದು, ಇದನ್ನೆಲ್ಲ ಮಾಡಬಾರ್ದು. ಸಂಯಮದಿಂದ ವರ್ತಿಸಿದ್ರೆ ಒಳ್ಳೇದು, ಅವರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಈಗ ಅಂತ ರಿಕ್ಷಾ ಚಾಲಕರು ನಮ್ಮಲ್ಲಿ ಯಾರು ಇಲ್ಲ ಹೆಬ್ರಿಯಲ್ಲಿ. ಎಲ್ರು ಒಬ್ರನ್ನೊಬ್ರು ಮೀರಿಸುವವರೇ ಇರುವುದು. ವ್ಯಕ್ತಿತ್ವದಲ್ಲಿ ಎಲ್ರು ಒಳ್ಳೆದಿರ್ತಾರೆ. ಮತ್ತೊಂದು ಮಾತಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಬ್ಬನ ಬಗ್ಗೆ ಇನ್ನೊಬ್ಬ ದೂರ ಹೇಳುದು ಅಥವಾ ಅವನಿಗೆ ಅಪಮಾನ ಮಾಡೋದು ಇಂಥದ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ನಾವು ಪ್ರಾಮಾಣಿಕರಾಗಿರ್ಬೇಕು. ನಾವು ಈಗ ಇನ್ನೊಬ್ಬರ ಬಗ್ಗೆ ದೂರ ಹೇಳುವಾಗ ಅದು ಸತ್ಯನ ಸುಳ್ಳ ಅಂತ ಆಲೋಚನೆ ಮಾಡ್ಬೇಕು. ಒಬ್ಬ ವ್ಯಕ್ತಿ ಹೇಗೆ ಮಾಡಿದಾನೆ, ಅವನು ಹೇಗೆ ಎಷ್ಟು ಕಷ್ಟಪಟ್ಟಿದ್ದಾನೆ. ನಾನೇ ಹೇಳುದು ಉದಾಹರಣೆಗೆ 4 ಬಾರಿ ಅಧ್ಯಕ್ಷನಾಗಿ ಸಂಘಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದೇನೆ, ಬಹಳ ಸಮಯವನ್ನು ಕೊಟ್ಟಿದ್ದೇನೆ. ಸಂಘ ಹೆಬ್ರಿಯಲ್ಲಿ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘ ರಿಜಿಸ್ಟರ್ಡ್ ಎನ್ನುವ ಒಂದು ಪದವನ್ನು ಉಳಿಸಿದ್ದೇನೆ. ನಮ್ಮ ಹೆಬ್ರಿ ಮಾತ್ರದಲ್ಲ, ಜಿಲ್ಲೆಯಲ್ಲೂ ಅಷ್ಟೇ. ನಮ್ಮ ಜಿಲ್ಲೆದು ಸಂಘಟನಾ ಕಾರ್ಯದರ್ಶಿ ಆಗಿದ್ದೇನೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಘಕ್ಕೆ ಒಂದು ಹೆಸರಿದೆ. ಮತ್ ನಮ್ದು ರಿಕ್ಷಾ ಚಾಲಕರ ಪರವಾಗಿ ಏನು ಹೋರಾಟ ಆಗೋದಿದ್ರೆ ಹೆಬ್ರಿಂದಲೇ ಹೋರಾಟ ಆಗಿ ಹೋಗುದು. ಹೆಬ್ರಿಂದ ಸ್ಟಾರ್ಟ್ ಆಗಿ ಮತ್ತೆ ಕಿತ್ತು ಎತ್ತುಕೊಂಡು ಮುಂದೆ ಹೋಗ್ತದೆ. ಹಾಗೆ ಅಂದ್ರೆ ನಾವು ಕರಾವಳಿ ಭಾಗದ ಆಗುಂಬೆ ತಟ್ಟಲಿದ್ರು ಇಲ್ಲಿಂದಲೇ ಹೋರಾಟ ಮಾಡ್ಕೊಂಡು ಹೋಗುದು. ಮತ್ತೆ ನಾನು ಪ್ರಭಾಕರ್ ಪೂಜಾರಿ ಯಾರನ್ನೋದು ಪರಿಚಯ ಆದ್ದೇ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕ ಸಂಘದಿಂದ. ಅಲ್ಲಿ ಅಧ್ಯಕ್ಷನಾಗ್ಲಿಕ್ಕೆ ಹೋಗಿ ನಾನು ಯಾರು ಅಂತ ಹೆಬ್ರಿಯಲ್ಲಿ ಎಲ್ಲಾ ಕಡೆನೂ ಹೆಬ್ರಿಯಲ್ಲಿ ಯಾರು ಪ್ರಭಾಕರ್ ಪೂಜಾರಿ ಇದ್ದಾರೆ ಪುತ್ತೂರು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರ್ತದೆ. ಹಾಗೆ ನೀವು ಹೇಳಿದಾಗ ಅಮೃತ ಭಾರತಿ ಸಂಸ್ಥೆ ಇದೆ, ಹಾಗೆ SR ಸಂಸ್ಥೆ ಇದೆ. ನಮ್ಮಲ್ಲಿ ಬಂದು ಕೇಳ್ತಾರೆ ಯಾವ ಶಾಲೆಯಲ್ಲಿ ಎಷ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೇವೆ. ನಾವು ಯಾರನ್ನು ತಾರತಮ್ಯ ಮಾಡುದು, ವಿದ್ಯಾದಾನ ಮಾಡುದು ಎರಡೂ ಕೇಂದ್ರ ಒಂದೇ. ಅಲ್ಲಿಯೂ ಒಳ್ಳೇದು ಮಾಡ್ತಾರೆ, ಇಲ್ಲಿಯೂ ಒಳ್ಳೇದು ಮಾಡ್ತಾರೆ. ಕೆಲವರಿಗೆ RSS ಇದೆ ಬೇಕಾಗ್ತದೆ, ಇಲ್ಲಿ ಹೋಗ್ತಾರೆ, ಕೆಲವರಲ್ಲಿ ಹೋಗ್ತಾರೆ. ಮತ್ತೆ ಎಲ್ಲೇ ಬಂದ್ರೆ ಸೇವೆ ಕೊಡ್ತೇವೆ. ನೋಡಿ ನಾವು ಹೇಳುದು ಹೆಬ್ರಿಯಲ್ಲಿ 3 ದೊಡ್ಡ ಕಾಲೇಜುಗಳಿದೆ, SR, ಅಮೃತ ಭಾರತಿ, ಹಾಗೆ ನಮ್ದು ಸರ್ಕಾರಿ.
ಇಷ್ಟು ಮಕ್ಕಳು ಶಾಲೆಗೆ ಬರ್ತಾರೆ, ಎಲ್ಲೂ ಶಿಸ್ತು ತಪ್ಪದಾಗೆ ನಾವು ಕಾಪಾಡ್ತೇವೆ. ಯಾವ ಮಕ್ಕಳು ಬಂದ್ರು ಅವ್ರ ಮನೆಗೆ ಹೋಗ್ಲಿಕ್ಕೆ ತೊಂದರೆ ಆದ್ರೆ ಮನೆಗೆ ಬಿಟ್ಟು ಬರ್ತೀವಿ. ಶಾಲೆಗೆ ಅರ್ಜೆಂಟ್ ಕೆಲವರು ಎಕ್ಸಾಮ್ ಬರುವಾಗ ಬಸ್ಸಲ್ಲಿ ತಡ ಆಗಿ ಬಂದ್ರೆ ನಾವೇ ಬಿಟ್ಟು ಬರ್ತೀವಿ. ಆ ಕಡೆಯಿಂದ ಮಳೆಯಲ್ಲಿ ನಡ್ಕೊಂಡು ಬಂದ್ರೆ ತಂದು ಪೇಟೆಗೆ ಬಿಡ್ತೀವಿ. ಅಂದ್ರೆ ಆ ಸಂಸ್ಥೆ ಬೆಳಿಲಿಕ್ಕೂ ನಮ್ದೊಂದು ಚಿಕ್ಕ ಕಾಣಿಕೆ ಅಂತೆ. ಆದ್ರೆ ಆ ಸಂಸ್ಥೆಯವರು ಅಷ್ಟೇ ನಮ್ಮನ್ನೇನು ಮರೀಲಿಲ್ಲ. ಯಾವುದೇ ಕಾರ್ಯಕ್ರಮ ಇದ್ರು ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ನಮ್ಮೊಟ್ಟಿಗೂ ಅನ್ಯೋನ್ಯವಾಗಿ ಸಂಬಂಧ ಉಂಟು. ಹಾಗೆ ಗ್ರಾಮ ಪಂಚಾಯತಿ ಅಷ್ಟೇ, ಏನು ಸೇವೆ ಇದ್ರು ನಮಗೆ ಕರೆ ಮಾಡಿ ಹೇಳ್ತಾರೆ ಅಂತ. ಹಾಗೆ ಇಡೀ ನಮ್ಮ ಸಂಘಟನೆ ಮತ್ತು ನಾನು ಇಡೀ ಹೆಬ್ರಿಯ ಇದ್ರಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ಸೊ ಇಷ್ಟೆಲ್ಲ ಒಂದು ಸಾಧನೆ ಮಾಡಿದಿರಿ. ಸೊ ಇದು ನನಗೆ ಪರ್ಸನಲಿ ತುಂಬಾ ಹೆಮ್ಮೆ ಅನ್ಸುತ್ತೆ. ಹೆಬ್ರಿಯಲ್ಲಿ ಪ್ರಭಾಕರ್ ಪೂಜಾರಿ ಅವರು ಇಷ್ಟೆಲ್ಲ ಒಂದು ಸಾಧನೆ. ನಂಗೆ ನಿಮ್ಮ ಹತ್ರ ಮಾತಾಡಿಗೆ ತುಂಬಾ ಖುಷಿ ಆಯ್ತು. ನಾವಂದ್ರೆ 2021ರಲ್ಲಿ ನಾವೊಂದು ರಾಜರಾಜೇಶ್ವರಿ A to Z ಅಂತ ಹೇಳಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು. ನನ್ನ ಒಂದು ಕಲ್ಪನೆ ಇತ್ತು, ಅಂದ್ರೆ ಎಲ್ಲೂ ಸಿಗದಿದ್ದು ನಮ್ಮ ಅಂಗಡಿಯಲ್ಲಿ ಸಿಗ್ಬೇಕು, ಏನಾದ್ರೂ ತರಿಸಿಕೊಡ್ಬೇಕು. ನಾನು ಮತ್ತೆ ನಾನು ರಿಕ್ಷಾದ ಫೀಲ್ಡ್ ಅಲ್ಲಿ ಇರುವುದರಿಂದ ರಿಕ್ಷಾದ ಸ್ಪೇರ್ ಪಾರ್ಟ್ಸ್ ಸ್ವಲ್ಪ, ಮತ್ತೆ ಸನ್ಮಾನ ಪರಿಕರಗಳು, ಮತ್ತೆ ಚಪ್ಪರದ ಮಡ್ಲು, ಅಂದ್ರೆ ಜನರಿಗೊಂದು ಸಿಗ್ಬೇಕಂತೇಳಿ. ಹಾಗೆ ಗೃಹ ಪ್ರವೇಶಕ್ಕೆ ಮತ್ತು ಉಪನಯನಕ್ಕೆ ಅಕ್ಕಿ ಮುಡಿ, ಈ ಅಕ್ಕಿ ಮುಡಿ ಎಲ್ಲೂ ಮಾರಾಟ ಮಾಡೋದಿಲ್ಲ, ಅದೇ ನಮ್ಮ ಅಂಗಡಿಯಲ್ಲಿ ಸಿಗ್ತದೆ. ಅದು ಎಲ್ಲಿ ಸರ್ ನಿಮ್ದು A to Z ರಾಜರಾಜೇಶ್ವರಿ? ನಮ್ದು ನಿಯರ್ ಕಾರ್ಕಳ ರೋಡ್ ನಾರಾಯಣಗುರು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಅಲ್ಲೇ ಹತ್ತಿರ ಉಂಟು. ಅಲ್ಲಿ ನಾವು ನಮ್ಮ ಶಾಪ್ ಉಂಟು. ಗೃಹ ಪ್ರವೇಶಕ್ಕೆ ನಾವು ಅವರಿಗೆ ಎಷ್ಟು ಕೆಜಿ ಬೇಕು ಅಷ್ಟು ಕೆಜಿ ಮಾಡ್ತೀರಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇರ್ಲಿಲ್ಲ, ಈಗ ಒಳ್ಳೆ ಇದು ಉಂಟು. ಅಕ್ಕಿ ಮುಡಿಗೆ ನಮ್ಗೆ ಒಳ್ಳೆ ಬೇಡಿಕೆ ಉಂಟು. ನಮ್ಮವರು ಬೇರೆ ಕಡೆ ದಾವಣಗೆರೆ, ಬೆಂಗಳೂರು ಅಲ್ಲಿ ಇಲ್ಲೆಲ್ಲ ಮನೆ ಮಾಡಿದ್ರು. ಅವರಿಗೆಲ್ಲ ಅಕ್ಕಿ ಮುಡಿ ಬೇಕಾದ್ರೆ ಅವ್ರು ಕರೆ ಮಾಡ್ತಾರೆ, ಅಲ್ಲಿಂದಲೇ ಹಣ ಹಾಕ್ತಾರೆ. ನಾವು ಇಲ್ಲಿಂದ ಬಸ್ ಎಲ್ಲ ಹಾಕಿ ಕಳಿಸಿಕೊಡ್ತೇವೆ. ಅವರಿಗೆ ಕೊಚ್ಚಿಗೆ ಬೇಕಾದ್ರೆ ಕೊಚ್ಚಿಗೆ, ಬೆಳ್ತಿಗೆ ಇಲ್ಲ ಸೋನಾ ಮಸೂರಿ ಬೇಕಾದ್ರೆ ಸೋನಾ ಮಸೂರಿ ಎಲ್ಲ ಮಾಡಿ ಕಳಿಸ್ತೇವೆ. ಇಲ್ಲಿಂದ ನಾವು ಅಮೆರಿಕಕ್ಕೆ ಸಮೇತ ಅಕ್ಕಿ ಮುಡಿ ಕಳಿಸ್ಕೊಡ್ತೇವೆ. ದೊಡ್ಡ ಸಾಧನೆ. ಅಂದ್ರೆ ಅಮೆರಿಕಕ್ಕೆಲ್ಲ ದೊಡ್ಡ ಮಟ್ಟದ ಅಕ್ಕಿ ಮುಡಿ ಎಲ್ಲ ಅಲ್ಲಿ ಅದು ಕೆಜಿ ಲೆಕ್ಕದಲ್ಲಿ ಹೋಗುದಲ್ಲ, ಬರೀ 5 kg ಅಕ್ಕಿ ಮುಡಿಯನ್ನು ನಾವು ಮಾಡಿ ಕಳಿಸಿದ್ದೇವೆ. ನಮ್ಮ ಇಲ್ಲೇ ಲೋಕಲ್ ಅವ್ರಿಗೂ ಮಾಡಿ ಕೊಡ್ತಾರೆ, ಒಳ್ಳೆ ಚಂದ ಮಾಡಿ. ಅಂದ್ರೆ ಜನರಿಗೆ ಒಂದು ಏನಾದ್ರೂ ಸೇವೆ ಆಗ್ಬೇಕು. ನಿಮ್ಮಿಂದ ಒಂದು ಅವರಿಗೆ ಸಹಕಾರ. ಅದು ಹಣ ತಗೊಳ್ತೇವೆ ಬಿಡಿ, ಹಣ ಹೇಗೂ ಯಾವ್ದಕ್ಕೂ ನಾವು ಫ್ರೀ ಆಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಆದ್ರೆ ಅಂತದೊಂದು ಪ್ರೊವೈಡ್ ಮಾಡ್ಬೇಕಲ್ಲ. ಅಂದ್ರೆ ಒಂದು ವಸ್ತು ಸಿಗ್ತದಲ್ಲ, ಅನ್ನೋದೀಗ ಬಾರಿ ಅಪರೂಪ ಅಲ್ಲ. ಅವ್ರು ಹುಡುಕ್ಬಾರ್ದು ಅಂತೇಳಿ ಇಲ್ಲೇ ಸಿಗ್ತದೆ ಅಂತೇಳಿ. ಈಗ ನಮ್ಮಲ್ಲಿ ಮಣ್ಣಿನ ಪಾತ್ರೆ ಉಂಟು, ಮಣ್ಣಿನ ಪಾತ್ರೆ ಬರ್ತದೆ. ಆದ್ರೆ ಮಣ್ಣಿನ ಪಾತ್ರೆಗೆ ಹೆಚ್ಚು ಯೂಸ್ ಮಾಡುದು ಕೇರಳದವರು ಮಣ್ಣಿನ ಪಾತ್ರದಲ್ಲೇ ಊಟ ಅನ್ನ ಅದೆಲ್ಲ ಅವರ ಡಿಮಾಂಡ್ ಜಾಸ್ತಿ. ನಮ್ಗೆ ಅವರಿಂದಲೇ ಜಾಸ್ತಿ ಹೋಗ್ತದೆ. ಅಂದ್ರೆ ನಮ್ದು ಈಗ ಧರ್ಮಸ್ಥಳ, ಕೊಲ್ಲೂರು ಅದೇ ರೂಟ್ ಆಗುವುದರಿಂದ ಅವರು ಧರ್ಮಸ್ಥಳ ಬಂದವರು ಕೊಲ್ಲೂರಿಗೆ ಹೋಗ್ತಾರೆ, ಕೊಲ್ಲೂರಿಗೆ ಬಂದವರು ಧರ್ಮಸ್ಥಳ ಹೋಗ್ತಾರೆ, ನಮ್ಮ ಅಂಗಡಿಯಲ್ಲಿ ತಂದು ಇಟ್ಕೊಂಡು ಹೋಗ್ತಾರೆ. ಹೀಗೆ ಒಂದು ಚಿಕ್ಕದೊಂದು ಸೇವೆ. ಅದರಲ್ಲೇ ನಮ್ ಕಚೇರಿ ಇದೆ. ನಮ್ ಯೂನಿಯನ್ 2 ಆಫೀಸ್ ನಮ್ಮ ಅಂಗಡಿಯಲ್ಲೇ ಇತ್ತು. ಪದ್ಮನಾಭದ್ದು ಮತ್ತೆ ತಾಲೂಕಿದ್ದು. ಅಂದ್ರೆ ಬೇರೆ ಕಡೆ ಅದರ ಬೇಕಾದಷ್ಟು ದಾಖಲೆಗಳಿರ್ತವೆ, ಅದು ಇಟ್ಕೊಳ್ಬೇಕಲ್ಲ, ಇಲ್ಲ ಅದು ಕಳೆದು ಹೋದ್ರೆ ಸಮಸ್ಯೆ. ಅದಕ್ಕೆ ನಮ್ಮ ಅಂಗಡಿಯಲ್ಲಿ ಇಟ್ಕೊಂಡು ಅಲ್ಲೇ ಬಂದವರಿಗೆ ನಾವೇನು ₹1 ಅದರಲ್ಲಿ ಸಂಘದ ಕಚೇರಿ ಬಾಡಿಗೆ ಅಂತೂ ಇಷ್ಟೊತ್ತವರೆಗೂ ತಗೊಂಡಿಲ್ಲ. ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು ನಿಮ್ಗೆ.